ಕ್ರೈಸ್ತ ಜೀವಿತಕ್ಕೆ मसीह जिंदगी के लिए ನಂಬಿಕೆ विश्वास ಈ ದಿನಗಳಲ್ಲಿ इन दिनों में ಭಯಂಕರ ಅವಶ್ಯವಾದದ್ದು. बहुत ही जरूरी है. ಈಗ ಕ್ರೈಸ್ತ ನಂಬಿಕೆ ಅಂತ ಹೇಳುವಾಗ, अब मसीह विश्वास जब हम ನಂಬಿಕೆ कहते ಅಂತ हैं, ಹೇಳುವಾಗ जब मैं विश्वास कहता हूँ, ಅನೇಕರಿಗೆ ಏನ್ ಅನಿಸ್ತದಂದ್ರೆ, बहुत सारे लोगों को क्या लगता है, ನಮಗೆ ಗೊತ್ತಿದೆ, हम जानते हैं, ಅದ್ರ ಬಗ್ಗೆ ನಮ್ಗೆ ಗೊತ್ತಿದೆ ಅಂತ उसके बारे में हम जानते हैं ऐसे लगता है. ಆದ್ರೆ लेकिन ನಾನು ಅಂದ್ಕೊಳ್ತೀನಿ, मैं सोचता हूँ ಇವತ್ತು ನಾವು ಬಹಳ ಅಮೂಲ್ಯವಾದದನ್ನ ಕಲೀಲಿಕ್ಕೆ ಇರ್ತೀವಿ ಅಂತ ಅನ್ಕೊಳ್ತೀನಿ. आज के दिन बहुत अमूल्य चीज को हम सीखने वाले हैं. ಓಕೆ, ಯಾಕಂದ್ರೆ ನಮ್ಮೆಲ್ಲರ ತಲೆಯಲ್ಲಿ ಏನಿದೆ ಅಂದ್ರೆ, क्योंकि हम सबके दिमाग में क्या है, ನಂಬಿಕೆ. ಯಾರಾದ್ರೂ ನಂಬಿಕೆ ಅಂತ ಹೇಳ್ತೀರಾ? कोई तो विश्वास आप कहेंगे, ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ? ನಂಬಿಕೆ. थोड़ा जोर से आप कहेंगे. ನಂಬಿಕೆ ಬಗ್ಗೆ ನಮ್ಮ ಸಭೆಯಲ್ಲಿ ವಿಶೇಷವಾಗಿ ಬಹಳ ಕಡಿಮೆಯಾಗಿ ನಾವು ಮಾತಾಡಿದೀವಿ. विश्वास के बारे में विशेष तौर पर हमारे कलीसिया में बहुत कम और से हमने बात किया है. इसके लिए कारण क्या है? ನಾನು ನೋಡಿದಂತ ಕೆಲವೊಂದು ನಂಬಿಕೆಯ ಬೋಧನೆಗಳು, जो मैंने थोड़े से विश्वास के संदेश को देखा है, ಸ್ವಲ್ಪ ಅರಗಿಸಿಕೊಳ್ಳೋದಕ್ಕೆ ಅಥವಾ ಅದನ್ನು ಸ್ವೀಕರಿಸಿಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. थोड़ा सा उसे पचन करने के लिए या फिर स्वीकारने के लिए एक संघर्ष हो रहा था. ಎಲ್ಲ ಬೋಧನೆಗಳು, क्योंकि हर एक प्रचार, ಒಂದು ಕಾರ್ ಬೇಕಾದ್ರೆ, ಮನೆ ಬೇಕಾದ್ರೆ ಹೇಗೆ ನಂಬಿಕೆಯನ್ನು ಅದ್ರ ಸುತ್ತನೇ ಸುತ್ತಾ ಇತ್ತು. एक कार चाहिए, घर चाहिए तो क्या क्या करना है उसके इर्द गिर्द ही घूमते रहते ಅರ್ಥ हैं. ಆಯ್ತಾ? समझ रहे हो? ಅದು ಸರಿ ಅಲ್ಲ. वो ठीक नहीं है. ಯಾಕಪ್ಪ ಅಂದ್ರೆ, क्योंकि ಅದೆಲ್ಲವನ್ನ ದೇವರು ಕೊಟ್ಟೆ ಕೊಡ್ತಾನೆ. वो सारे चीजों को परमेश्वर देंगे ही देंगे. ಕೊಟ್ಟೆ ಕೊಡ್ತಾನೆ. वो देंगे ही देंगे. ಅವುಗಳಿಗೋಸ್ಕರ ಅವುಗಳಿಗೋಸ್ಕರ ಪ್ರಾರ್ಥನೆ ಮಾಡಷ್ಟು ಕೇವಲರು ನಾವು ಆಗ್ಬಾರ್ದು ಅನಿಸ್ತದೆ, ಚೀಪ್ ಆಗ್ಬಾರ್ದು. वहाँ पर उसके लिए प्रार्थना, उन चीजों के लिए प्रार्थना करने जैसे उतने तुच्छ हम नहीं होना है. ಕೇಳ್ತಾ ಇದ್ದೀರಾ? क्या आप सुन रहे हैं? ಇದು ಹೆಂಗಪ್ಪ ಅಂದ್ರೆ, ये कैसे है? ಎನಿವೆ ಬರೋಣ, ಮೆಲ್ಲಗೆ ಬರೋಣ ಅದಕ್ಕೆ. धीरे से उसके पास हम ಎಲ್ಲರೂ आएंगे. ಚೆನ್ನಾಗಿದ್ರೆ, अगर आप सब ठीक ಇದಕ್ಕೆ है ರೆಡಿ तो ಆಗ್ತಾ ಇದ್ರೆ इसके लिए तैयार हो रहे ಒಂದ್ಸಾರಿ हैं ಆಮೇನ್ ಅಂತ तो ಹೇಳಿ. एक बार आमेन आप कहिए. ನಂಬಿಕೆ ಯಾಕೆ? विश्वास क्यों चाहिए? ನಂಬಿಕೆ विश्वास ಕ್ರೈಸ್ತ ಜೀವಿತಕ್ಕೆ मसीह जिंदगी के लिए ಏನಾದ್ರೂ ಬೇಕಿದ್ದರೆ ಬೇಕಾದ್ರೆ ಕೊಂಡ್ಕೊಳ್ಳುವಂತ ನೋಟ್ ಇದ್ದಂಗೆ. ಇದು ಸರಿಯಾದ ಹೋಲಿಕೆ ಅಲ್ಲ, ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನೋಟ್ ಇದ್ದಂಗೆ. ये एक उदाहरण बता रहा हूँ. अगर कुछ खरीदना है तो नोट के जैसा वो है. ಒಂದೇ ಒಂದು ಶ್ರೇಷ್ಠತೆ ಏನಪ್ಪಾ ಅಂದ್ರೆ, लेकिन एक ही एक श्रेष्ठता क्या है, ಈ ನೋಟ್ ಏನಿದೆ ಅಲ್ಲ, यह नोट जो है ना, ಇದು ಬರೀ ಊಟ, ಬಟ್ಟೆ, ಚಶ್ಮಾ, ಮೊಬೈಲ್ ಇದನ್ನ ಕೊಂಡ್ಕೊಳ್ಳೋದಲ್ಲ. ಇದು ये सिर्फ खाना, कपड़े, चश्मा, सिर्फ इसे खरीदना नहीं है. ಈ ನೋಟ್ ಈ ಲೋಕದ ನೋಟು ಏನ್ ಖರೀದ್ಲಿಕ್ಕೆ ಮಾಡ್ಲಿಕ್ಕೆ ಆಗದಿಲ್ವೋ ಅವುಗಳನ್ನ ಸಹ ಈ ನೋಟ್ ಖರೀದಿಸ್ತದೆ. दुनिया का नोट जो खरीद नहीं सकता, जो कर नहीं सकता, उसे भी ये ले सकता है, कर सकता. ಹಾಲೆಲೂಯಾ. हालेलुया. ಈ ನೋಟ್ ಔಷಧಿ ತಗೊಳ್ಬಹುದು. ಈ ನೋಟ್ ಔಷಧಿ ಖರೀದಿ ಮಾಡ್ತದೆ. यह नोट दवाई को खरीद सकता है. ಈ ನೋಟ್ ಔಷಧಿ ಖರೀದಿ ಮಾಡಬಹುದು. यह नोट दवाई को खरीद सकता है, ಆದ್ರೆ ಗುಣಪಡಿಸಲಿಕ್ಕೆ ಆಗೋದಿಲ್ಲ. लेकिन चंगाई नहीं दे सकता. ಈ ನೋಟ್ ತಗೊಂಡು ನೀವು यह नोट लेकर ನಿಮ್ಮ ಮನೆಯಲ್ಲಿ ಯಾರಿಗೂ ಬಹಳ ಕಿರಿಕಿರಿ ಆಗ್ತಾ ಇದೆ, आपके घर में क्यों तो कुछ बहुत किरकिर हो रहा है, ರಾತ್ರಿ ನಿದ್ದೆ ಬರೋದಿಲ್ಲ, रात में नींद नहीं आता, ಒಬ್ಬರನ್ನವ್ರು ಹೊಡಿತಾರೆ, एक दूसरे को मारते हैं, ಚೀರಾಡ್ತಾರೆ, चीखते हैं, ಕಿರ್ಚಾಡ್ತಾರೆ, चिल्लाते हैं, ಅಥವಾ ಮನೆಯಲ್ಲಿ ಯಾರ್ದೋ ಮದುವೆ ಆಗ್ತಾ ಇಲ್ಲ, या फिर घर में किसी का शादी ಏಳಿಗೆ नहीं हो ಆಗ್ತಾ ಇಲ್ಲ, रहा, बढ़ोतरी नहीं ಈ हो ನೋಟ್ रहा, ತಗೊಂಡು ಅವ್ರು ಬಡೀರಿ. यह नोट लेकर उन्हें मारिए. ಚೇಂಜ್ ಆಗ್ತಾರ? क्या वो बदलेंगे? ಆಗೋದಿಲ್ಲ. नहीं बदलेंगे. ಆದ್ರೆ ನಂಬಿಕೆ ಅನ್ನೋಂತ ನೋಟ್ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ, लेकिन विश्वास नामक नोट के बारे में बात कर रहे हूँ. ನಂಬಿಕೆ ಅನ್ನೋಂತ ನೋಟ್ ಬಗ್ಗೆ ಯಾರ್ಯಾರು ಕೊಟ್ಟಿದ್ರು ಅವ್ರಿಗೆ ಕೊಟ್ಟಪ್ಪ, ಬೇರೆ ಯಾರಿಗಾದ್ರು ಕೊಟ್ಟಿದ್ದೆ. ನಂಬಿಕೆ ಬೇಗ ಬೇಗ ಕೊಟ್ಬಿಡಿ. ಥ್ಯಾಂಕ್ ಯು. ಅದನ್ನ ತಗೊಂಡ್ ಬಡೀರಿ, ಏನ್ ಚೇಂಜ್ ಆಗುತ್ತಾ? ಆಗೋದಿಲ್ಲ. उसे लेकर मारिए, क्या चेंज होता है? नहीं होगा. ಆಮೇನ್. आमेन. ಯಾಕಂದ್ರೆ ಅದ್ರ ಶಕ್ತಿ ಅಷ್ಟೇ. क्योंकि उनका बल उतना ही है. ಆದ್ರೆ ನಂಬಿಕೆಯನ್ನು ನೀನು ಗಳಿಸಿಕೊಂಡ್ರೆ, लेकिन विश्वास को अगर आप कमाएंगे, ಅಸಾಧ್ಯವಾದದ್ದು ಯಾವುದು ಇರೋದಿಲ್ಲ. असंभव चीज ही कुछ नहीं ಯಾರಂದ್ರೆ रहेगा. ಅಸಾಧ್ಯವಾದದ್ದು ಒಂದು कोई ಇರೋದಿಲ್ಲ. तो कहिए असंभव कुछ नहीं है. ಇಂಟ್ರೆಸ್ಟಿಂಗ್ ಇದೆ ತಾನೆ? क्या ये दिलचस्प है? ಬೇಕು ತಾನೆ? चाहिए ना? ಕೆಲವರಿಗೆ ಅನಿಸ್ತದೆ थोड़े लोगों को ಜಾದೂಕ लगता ಚಡಿ है ಸಿಗ್ತದೆ. जादू का छड़ी मिलता ಜಾದೂ का है. ಚಡಿ नहीं ಅಬ್ಬಾ, ಅರೆ ಬಾಬಾ ಜೀಸಸ್, ಜಾದೂ का ಚಡಿ ಏನ ಅಲ್ಲ. नहीं, ಇಲ್ಲ ಇಲ್ಲ ಇಲ್ಲ, ತಾಳ್ಕೊಳ್ಳಿ. नहीं, थोड़ा धीरज ಅದನ್ನ धरिए. ಗಳಿಸಿಕೊಳ್ಳೋದು ಅಷ್ಟು ಈಸಿ ಇಲ್ಲ. लेकिन उसे कमाना, हाजिर करना ಎಲ್ಲರಿಗೂ भी ಏನ್ आसान ಅನಿಸ್ತದೆ? नहीं है. सबको क्या लगता है? ಅಪ್ಪ ಒಂದೇನೋ ಕಾಲಿಲ್ಲ ಮಡಚ ನೋಡೋಣ, ಏನೆಲ್ಲ ಮಾಡಿಸ್ತಾರ ಅನ್ಬಾರ್ದು. ಕಾಲಿಲ್ಲ, इसे पैर नहीं ಫಾಸ್ಟ್ है. ನಂಬಿಕೆ. ಪಾಸ್ಟರ್ ಎಲ್ಲರಿಗೂ ವಿಶ್ವಾಸ. ಏನಿಸ್ತದೆ? ಬೆಳೆದಂಗೆ ಕಾಣೋದು, ಹಾ ಬೆಳಿತಾರೆ, ಹಾ ಕಾಣುತ್ತೆ. वो ಯಾಕಂದ್ರೆ बढ़ेगा, ಎಲ್ಲರೂ ಏನ್ बढ़ेगा. ಬೋಧಿಸಿದಾರಂದ್ರೆ, क्योंकि सबने क्या प्रचार किया है? ಉದಾಹರಣೆ ಹೇಳ್ತೀನಿ ನಿಮಗೆ. उदाहरण में बताऊंगा. ಅಬ್ರಹಾಮನಿಗೆ ನಂಬಿಕೆ ಕಡಿಮೆ ಆಯ್ತು. अब्राहम को विश्वास कम हो गया. ಕರೆಕ್ಟ್ ಅದು वो सही है, ಇರ್ಲಿ, रहने ಆದ್ರೆ दीजिए. ಅದೇ ಎಲ್ಲ ಅಲ್ಲ. लेकिन वही सब कुछ नहीं है. ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಅದನ್ನ ಬಿಚ್ಕೊಳ್ತಾ ಹೋಗೋಣ. आज के दिन दिलचस्प और से उसे खोलते जाएंगे. ಆಮೇನ್. आमेन. ಇಂಟ್ರೆಸ್ಟಿಂಗ್ ಇದೇನ್ರಿ? ये दिलचस्प है तो है, कहिए. ಏನೋ ನನಗೊಂದು ತೊಂದ್ರೆ. नहीं तो मुझे एक तकलीफ है. ಯಾವಾಗಾದ್ರೂ ಚಸ್ಮಾ ಯಾರ ಇದು
ಕಳೆದ ವಾರನೂ ಹೋಗಿದ್ದೆ. पिछले हफ्ते भी गया था. ಕಳೆದ ವಾರ ಎಚ್ಚರಿಕೆ ವಹಿಸಿದೆ ನಾನು. पिछले हफ्ते मैं चौकस में ಒಂದ್ ವೇಳೆ ನಾನು ಗ್ಲಾಸಸ್ ಮಾಡ್ಲಿಕ್ಕೆ ಹೋದ್ರೆ, अगर चश्मा बनाने के लिए मैं जाऊंगा ಈಗ ಅದೆಲ್ಲ ಒಂದು ಮಷಿನ್ ಬಂದಿದೆ ನೋಡಿ. अब सब मशीन आया है. ಮುಂದೆ ಮಷಿನ್ ಇಡ್ತಾರೆ, ಅದ್ರ ಮೇಲೆ ಹಿಂಗ್ ಇಡಬೇಕು. यहाँ पर आगे मशीन रखते हैं और उस पर सिर रखना है. ಏ ಪಾಪ, ಯಾಕೆ ಚಶ್ಮಾ ಇಲ್ದೋ ಚಶ್ಮಾ ಹಾಕೊಂಡ್ರೆ ಸುಮ್ಮನೆ ಕೂತಾರೆ. ನಾವು ಅಂತದೆಲ್ಲ ಮಾಡಿಲ್ ಬಿಡ್ರಿ. ನಾನು ಹಲೋ ಗೊತ್ತಾನೆ, आप जानते हो ना. ಸೊ ಅಲ್ಲಿ ಒಂದು ನನಗೆ ಯಾವಾಗಲೂ ಮುಂಚಿಂದ ಒಂದು ತೊಂದರೆ. पहले से वहाँ पर मुझे एक तकलीफ था. ಏನಪ್ಪಾ ಅಂದ್ರೆ, वो क्या है, ಓದೋದನೇ ಇಲ್ಲ ಅದು. ಆ ಮಷಿನ್ ರೀಡ್ ಮಾಡೋದಿಲ್ಲ. वह मशीन वो पढ़ता ही ಅವಾಗ ಅವ್ರು नहीं ಹೇಳ್ತಾರೆ, है. इसीलिए वो कहते ಸರ್ हैं, ಕಣ್ ಪೂರ್ಣ ತೆರೀರಿ ಅಂತ. श्रीमान आंखों को पूरा खोलिए. ಒತ್ತಾಯದಿಂದ ನಾನು ಪೂರ್ಣ ತೆಗಿಬೇಕು, ಇಲ್ಲಾಂದ್ರೆ ಯಾವಾಗ ಹಾಫ್ ಕ್ಲೋಸ್ ಇರ್ತದೆ. जबरदस्ती मुझे सब खोलना पड़ता है क्योंकि ನಾರ್ಮಲ್ आधा बंद ಗೊತ್ತಾಗೋದಿಲ್ಲ है. ಅದು. वहाँ पर नॉर्मल पता नहीं चलता. वैसे ही ನಿಮ್ಗೆ ಗೊತ್ತಾಗೋದಿಲ್ಲ. आप भी जानते ಅದನ್ನ ಅರ್ಥ नहीं हो. ಇಡಬೇಡ್ರಿ, ಇಲ್ಲಿ ತ್ರಾಸ ಆಗ್ತದೆ. उसे अर्धा मत रखिए, यहाँ पर तकलीफ होता है. ನಂಬಿಕೆ ಅಂತ ಹೇಳಿ ಸ್ವಲ್ಪ कोई ಬೇಗ तो विश्वास कहिए, ಗಟ್ಟಿಯಾಗಿ ಹೇಳಿ ನಂಬಿಕೆ जोर ಅಂತ. से कहिए, ಸ್ವಲ್ಪ ನಂಬಿಕೆಯಿಂದ ನಂಬಿಕೆ ಅಂತ ಹೇಳಿ. विश्वास के साथ ಇನ್ನು विश्वास ಕೆಲವು कहिए. ನಂಬಿಕೆ ಅಂದ್ರೆ ಅದನ್ನ ಊಹಿಸ್ಕೊಳ್ಳೋದು ಅಂತ ಅನಿಸ್ತಿರ್ತದೆ. ಇಲ್ಲ ಅದು ಬರ್ತದೆ, ಅದಾಗ್ತದೆ ಆಗ್ತದೆ ಅಂತ ತಮ್ಮಂತ ಒತ್ತಾಯ ಮಾಡ್ಕೊಳ್ತಾರೆ. ಆಗ್ತದೆ, ನೀನು ಒತ್ತಾಯ ಮಾಡ್ಕೊಂಡ್ರೆ ಅದು ಆಗೋದಿಲ್ಲ. और थोड़े लोग विश्वास को कल्पना करते हैं, वो होगा होगा ಆಮೇಲೆ होगा. ಹೆಜ್ಜೆ ಹೆಜ್ಜೆಯಾಗಿ ಅದನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. एक एक कदम पर उसे खोलने में ಫಸ್ಟ್ कोशिश ನನಗೆ ಅದರಿಂದ करूंगा. ಏನ್ ಲಾಭ? पासवान जी, उससे मुझे क्या लाभ है? ಅದಿದ್ರೇನೆ ಎಲ್ಲ ಸಿಗ್ತದೆ. अगर वो है तो ही सब कुछ मिलता है. ಸಂಬಂಧ ಮುರಿತಾ ಇದ್ರೆ, अगर रिश्ता टूट रहा है, ನೀನು ದುಡ್ಡನ್ನು ತೆಗೆದುಕೊಂಡು ಸಂಬಂಧ ಕೊಂಡ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದನ್ನ ತಗೊಂಡು ಹೊಡೆದ್ರೆ ಉಪಯೋಗ ಆಗೋದಿಲ್ಲ. आप पैसा लेकर रिश्ता खरीद नहीं सकते, उसे लेकर मारेंगे तो भी आदरे कुछ नहीं ನಂಬಿಕೆಯಲ್ಲಿ होगा. लेकिन विश्वास में ಮುರಿದ ಸಂಬಂಧ ಸಹ ಗುಣಪಡಿಸಲಿಕ್ಕೆ ಸಾಧ್ಯ ಇರ್ತದೆ. टूटे हुए रिश्ते भी एक होने लगते हैं. ಆಮೇನ್. आमेन. ಪ್ರಾರಂಭ ಮಾಡ್ಕೊಳ್ಳೋಣ. हम प्रारंभ ಇದು करेंगे. ಒಂದು ವಾರದಲ್ಲಿ ಮುಗಿದ್ರೆ ಉತ್ತಮ. एक हफ्ते में खत्म होगा तो उत्तम ಇಲ್ಲದೆ ಹೋದ್ರೆ रहेगा. ಮುಂದಿನ ವಾರ, ಅದರ ನಂತರದ ವಾರದಲ್ಲಿ ಮುಂದುವರಿಸೋಣ. नहीं तो अगले आने वाले हफ्ते में ಅದು हम ಇದಿಲ್ಲದೆ उसे ಹೋದ್ರೆ आगे बढ़ेंगे. नहीं तो यहाँ ही तक ನಾವು ही ಏಳಿಗೆ खत्म होगा. ಹೊಂದಲಿಕ್ಕಿಲ್ಲ. हम बढ़ोतरी नहीं ಇದಿಲ್ಲದೆ पाएंगे. ಹೋದ್ರೆ अगर ये नहीं रहेगा तो ನಾವು ಮೇಲೆ ಬರ್ಲಿಕ್ಕಿಲ್ಲ. हम ऊपर नहीं आ सकते. ಆಮೇನ್. आमेन. ಇನ್ನೊಂದ್ಸರಿ ಗಟ್ಟಿಯಾಗಿ ಒಂದ್ಸರಿ ಆ ನಂಬಿಕೆ ಅಂತ ಹೇಳಿ. ಇನ್ನು ಕೆಲವು ಜನ, और थोड़े से ಈಗ लोग, ಕರೆಂಟ್ ಹೋಗಿದೆ, अब करंट हो ನಾವು चला ಜನರೇಟರ್ गया ಮೇಲೆ है. ನಡೆಸ್ತಾ ಇದ್ದೀವಿ. हम जनरेटर पर चला रहे ನಮ್ಗೆ हैं. ಕೆಲವರಿಗೆ ಏನಪ್ಪಾ ಅಂದ್ರೆ ನಂಬಿಕೆ. थोड़े लोगों को ನಾನೀಗ विश्वास ಪ್ರಾರ್ಥನೆ है. ಮಾಡ್ತೀನಿ, ಕರೆಂಟ್ ಬರ್ತದೆ. अब मैं प्रार्थना करूंगा, See, करंट आ जाएगा. ಖಂಡಿತ ಬರ್ಲಿ. निश्चय आने ಆದ್ರೆ दीजिए. ಇನ್ನೊಂದು ವಿಷಯ ನಾವು ಅರ್ಥ लेकिन ಮಾಡ್ಕೋಬೇಕು. और एक विषय हमें समझना ನಂಬಿಕೆಯನ್ನ है. विश्वास को ನಮ್ಮ ಅನುಕೂಲಗಳಿಗೆ ತಕ್ಕಂಗೆ ದೇವರನ್ನ ಬೆಂಡ್ ಮಾಡ್ಲಿಕ್ಕೆ ಕೊಡಲ್ಪಟ್ಟಂತದ್ದಲ್ಲ. हमारी जरूरतों के हिसाब से करने के लिए, परमेश्वर को झुकाने के लिए वो दिया नहीं गया है. ಒಂದ್ಸರಿ ಟಿ.ಬಿ. ಜಾಶುವಾ, एक बार टीवी जोशुआ, ಅಭಿಷಿಕ್ತರಾದಂತ ದೇವ ಸೇವಕರು, एक अभिषिक्त परमेश्वर के दास ಸತ್ತವರನ್ನ है. वो ಎಬ್ಬಿಸಿದಂತವರು. मुर्दों को जी उठाने वाले सेवक हैं. ಕೇಳ್ತಾ ಇದ್ದೀರಾ? ಈಗಿಲ್ಲ ಅವರು. अब वो नहीं रहे. ಒಂದು ವರ್ಷದ ಹಿಂದೆ ಏನೋ ತೀರ್ಕೊಂಡ್ರಷ್ಟೇ. एक साल पहले ही वो मर गए. ಎಂತ ಭಯಂಕರವಾಗಿ ಉಪಯೋಗಿಸಲ್ಪಟ್ಟವ್ರು ಅಂದ್ರೆ, इतने भयंकर तरीके से इस्तेमाल किए गए हैं कि ಕ್ಯಾನ್ಸರ್ ನಿಂದ कैंसर से ಕಾಲು ಕೊಳೆತು, वहां पर उनका पैर खराब होकर, ಉನ್ಕನೆ किसी का पैर खराब ಒಬ್ಬ होकर, ಯವನಸ್ಥ ಹುಡುಗಂದು एक जवान लड़के का ಎಲಬು वहां पर हड्डी ಹೊರಗಡೆ ಬಂದಿದೆ ಮುರ್ಕೊಂಡು. वो टूट कर बाहर आ चुका ಅದನ್ನ है. ಕೂಡಿಸ್ಲಿಕ್ಕೆ ಬರೋದಿಲ್ಲ. उसे हम जुड़ा नहीं सकते. ಡಾಕ್ಟರ್ಗಳು ಕೂಡಿಸ್ಲಿಕ್ಕೆ ಬರೋದಿಲ್ಲ ಅದನ್ನ. सारे डॉक्टर भी कुछ नहीं ಯಾಕಂದ್ರೆ कर ಕ್ಯಾನ್ಸರ್ सकते ಆಗಿದೆ. क्योंकि वहां पर कैंसर हो चुका ಈ है. ಅಪ್ಪನಿಗೆ, लेकिन इस व्यक्ति को, ದೇವರ ಸೇವಕನಿಗೆ, परमेश्वर के दास को, ಈ ರಕ್ತ ಹರಿಯೋದು, ಕೀವು ಹರಿಯೋದು ನೋಡ್ಲಿಕ್ಕೆ ಆಗೋದಿಲ್ಲ. वहां पर वो पस बहना या फिर लहू बहना वो देख नहीं पाते. ಏನ್ ಮಾಡ್ತಾರೆ? इसीलिए वो क्या ದೂರ कहते ನಿಂತ್ಕೊಂಡು, हैं, दूर खड़े ಕೈ रहकर ಚಾಚಿ हाथ बढ़ाकर ಪ್ರಾರ್ಥನೆ ಮಾಡ್ತಾರೆ. वो ನಂಬಿಕೆ. प्रार्थना करते हैं विश्वास के साथ. ಆಮೇಲೆ ಪ್ರಾರ್ಥನೆ ಮಾಡ್ತಾರೆ ಅಷ್ಟೇ. वो प्रार्थना करते हैं उतना ತಕ್ಷಣ ही. उसी क्षण ಅಲ್ಲಿರುವಂತ ಕೀವು ನೋವು ಇರ್ತದಲ್ಲ, ಅದೆಲ್ಲ ಹರಿಯೋದು ನಿಂತು ಬಿಡ್ತದೆ. वहां पर से बहने वाले हर एक लहू वो रुक गया. ಮಾರನೇ ದಿನ अगला दिन ಎಲ್ಲ ಗಾಯ ತುಂಬಿಕೊಳ್ತದೆ. सारा वो चोट घाव जो है वो भरने लगता है. ತಕ್ಷಣ ಕರೆಂಟ್ ಬರೋದು ಅಂದ್ರೆ ನಂಬಿಕೆ ಅಲ್ಲ. उसी क्षण करंट आना वो विश्वास नहीं है. ದೇವರ ಚಿತ್ತವನ್ನು ಅರ್ಥಕೊಂಡು परमेश्वर की इच्छा को जानकर ನಂಬಿಕೆಯಲ್ಲಿ ನಡೆಯುವಾಗ विश्वास में जब ನಿನ್ನ चलते ಜೀವನಕ್ಕೆ हैं, ಸರಿಯಾದ ವ್ಯಕ್ತಿಯನ್ನು ಆರಿಸಿಕೊಳ್ಳುವಂತ ನಂಬಿಕೆ ನಿನಗೆ ಬರ್ತದೆ. ನಂಬಿಕೆ ಇಲ್ಲದೆ ಇರುವಾಗ ತಪ್ಪಾಗುತ್ತೆ. आपकी जिंदगी में सही व्यक्ति को व्यत्यास चुनने का बರ್ತದೆ. विश्वास आएगा. अगर विश्वास नहीं है तो वो गलत हो जाएगा. ದೇವರ ವಾಕ್ಯ ಏನ್ ಹೇಳ್ತದೆ? परमेश्वर का वचन क्या कहता है? ಯಾವುದಕ್ಕೆ ನಂಬಿಕೆ ಮೂಲ ಇಲ್ಲವೋ ಅದು ಪಾಪ. जिस चीज के लिए विश्वास मूल नहीं है वो पाप है. ನೀನು ಕಾಣಿಕೆ ಕೊಡುವಾಗ್ಲೂ, जब आप दान देते हो तभी भी, ನಾನು ಹೇಳ್ತೀನಿ ನಿಮಗೆ, मैं आपको बताता हूँ, ಇವತ್ತು ಹಿಡ್ಕೊಂಡು ಹೇಳ್ತೀನಿ, आज पकड़कर मैं बताता ಅತಿ हूँ, ಕಷ್ಟದಲ್ಲಿ ಕಾಣಿಕೆನ ತೆಗೆದಿದ್ದೀನಿ ಎಷ್ಟು बहुत ಸಾರಿ. संघर्ष में भी मैंने दशमांश को ಆದ್ರೆ निकाले ಕಷ್ಟದಲ್ಲಿ कई ಬುದ್ಧಿ बार. ಏನ್ ಹೇಳ್ತದೆ? लेकिन कष्ट में बुद्धि क्या कहता है? ಇವತ್ತು ಬೇಡ, आज नहीं चाहिए, ನಾಳೆ ಸ್ವಲ್ಪ ಬಂದ್ಮೇಲೆ ಕೊಡೋಣ. थोड़ा सा आने के बाद हम देंगे. ಇವತ್ತು ಸಹ ಅದೇ ನನ್ನ ಪರಿಸ್ಥಿತಿ. आज भी मेरा हालात ಯಾವಾಗ್ಲೂ वही ಅಲ್ಲ. है, हमेशा नहीं. ಅನೇಕ ವಾರಗಳಾದ್ಮೇಲೆ कई हफ्तों के बाद ಇವತ್ತು ಅದೇ ಪರಿಸ್ಥಿತಿ. आज भी वही हालात है. ಆದ್ರೆ ಇಲ್ಲ, लेकिन नहीं ನಂಬಿಕೆ चाहिए. ಏನ್ ಹೇಳುತ್ತೆ? विश्वास क्या कहता है? ಇವತ್ತು ನಾನು ಮಾಡಿದೆ, ಇವತ್ತು ಇಲ್ಲಿ ಕೂತಲ್ಲಿ ಮಾಡಿದ್ದೇನೆ. ಇವತ್ತು यहाँ पर बैठकर मैंने उसे किया है. ನಂಬಿಕೆ ಇದ್ರೆ ಏನ್ ಮಾಡ್ತೀವಿ? विश्वास है तो क्या करते हैं? ನಾಳಿದ್ದನ್ನ ಯೇಸು ಸ್ವಾಮಿ ನನಗೆ ಹೇಳಿದಾನೆ, ಇವತ್ತಿನ ಚಿಂತೆ ಇವತ್ತಿಗೆ ಸಾಕು. ಒಂದ್ ನಿಮಿಷ ಇಲ್ಲಿ ನಾವು ತಪ್ತಾ ಇದೀವಿ ನೋಡಿ. यीशु मसीह ने क्या कहा? आज का चिंता आज ही
काफी है। ಇದರ ಅರ್ಥ ಏನು? इसका मतलब क्या ನಾವೇನ್ है? ಅನ್ಕೊಳ್ತಾ ಇದ್ದೀವಿ? मैं क्या सोच रहा हूँ? ಇವತ್ತು ಚಿಂತೆ ಇದೆ ಅಂತ. आज के दिन चिंता ಅಲ್ಲ, है कि नहीं? ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? यीशु मसीह क्या कह रहे ಇವತ್ತು हैं? ಕೊಡುವಷ್ಟಿದೆ ಅಲ್ಲ, आज देने उतना है ಇವತ್ತಿನ ना, ಚಿಂತೆ ಇವತ್ತಿಗೆ ಸಾಕು. आज की चिंता के लिए इतना काफी ನಾಳೆದನ್ನ है। ನಾಳೆ ನೋಡ್ಕೊಳ್ಳೋಣ. कल जो है उसे कल हम ಅಂದ್ರೆ देखेंगे। उसका मतलब ನಾನು मैं ನಿನ್ನ ನಾಳೆಯಲ್ಲಿ ಇರ್ತೀನಿ, तुम्हारे कल में रहूंगा, ನಿನಗಲ್ಲಿ ಮುಟ್ಟಬೇಕಾಗ್ತದೆ. तुम्हें वहां पर पहुंचना ಆದ್ರೆ होगा, ನಾನು ಆಲ್ರೆಡಿ ಹೋಗ್ಬಿಟ್ಟಿರ್ತೀನಿ. लेकिन पहले ही मैं जा चुका ಇವತ್ತು हूँ। ನೀ ನಂಬಿಕೆಯಲ್ಲಿ ಚಲಿಸಿದ್ರೆ आज तुम विश्वास में चलेंगे तो ನಾಳೆದನ್ನ ನನ್ನ ನಂಬಿಕೆಯಿಂದ ಚಲಿಸ್ತೀನಿ. आने वाले कल में मेरे विश्वास के साथ तुम ನಿನ್ನ चलोगे। ನಂಬಿಕೆಗೂ ಅವನ ನಂಬಿಕೆಗೆ ಎಷ್ಟು ವ್ಯತ್ಯಾಸ ಇರ್ತದೆ? आपके विश्वास और परमेश्वर के व्यत्यास में आमीन। कितना कष्टದಲ್ಲಿ व्यत्यास ಇರ್ತದೆ। है? संघर्ष में मैंने ಮನಸ್ಸು निकाला। ಹೇಳ್ತದೆ, मन कहता है ಅಯ್ಯೋ ಮಧ್ಯಾಹ್ನ ಊಟಕ್ಕಿರೋದಿಲ್ಲ, दोपहर को खाने के लिए नहीं ಅಯ್ಯೋ ನಾಳೆ रहेगा, ಬೆಳಗ್ಗೆ ನಾಷ್ಟಕ್ಕಿರೋದಿಲ್ಲ, कल सुबह नाश्ता के लिए नहीं रहेगा, ಬೇರೆ ಊರಿಗೆ ಹೋಗ್ಬೇಕು ಈಗ क्योंकि ನಾನು. अब मुझे दूसरे गांव को जाना ನಂಬಿಕೆ ಏನ್ है। ಹೇಳ್ತದೆ? लेकिन विश्वास क्या कहता है? ನಿನ್ನ ಮನಸ್ಸು, ನಿನ್ನ ಚಿತ್ತ. तुम्हारा इच्छा। ಯಾಕೆ? क्यों? ನಂಬಿಕೆಯನ್ನು ಹುಟ್ಟಿಸಿದವನು ಪ್ರತಿಯೊಬ್ಬರಿಗೆ ಏನ್ ಹೇಳಿದ? विश्वास को देने वाले सबको उन्होंने क्या कहा? ನಿನ್ನ ಮನಸ್ಸಿದಂತೆ ನಿನಗಾಗಲಿ. जिस तरह तुम्हारा मन So, कहे, ಮನಸ್ಸಿನ उस तरह ಮಾತು का। ಕೇಳಿದ್ರೆ इसलिए मन का बात अगर सुनेंगे ಅಷ್ಟೇ तो ಇಟ್ಕೊಂಡು ಹೋಗ್ಬಿಡ್ತೀನಿ ನಾನು. उतना ही ऐसे रख कर मैं ಆದ್ರೆ ನಾನು जाऊंगा, ಬಗ್ಗವನಲ್ಲ. लेकिन मैं उसके लिए झुकने ಕೈ वाला नहीं ಚಾಚಿದೆ, हूँ। मैंने हाथ ಕಾಣಿಕೆಯಲ್ಲಿ फैलाया, ಕೈ ಇಟ್ಕೊಂಡೆ. दशमांश को हाथ में लिया, ಇವ್ರು ಹೋಗುವಾಗ್ಲೇ ನಾನು ಹಾಕ್ಲಿಲ್ಲ, जाते वक्त मैंने नहीं ಇವರೆಲ್ಲ डाला, ಹೋಗಿ ಬರ್ಲಿ ಅಂತ ಹೇಳಿದೆ. सब जाकर ಅವ್ರು आने को मैंने ಹೋಗುವಾಗ कहा। जब वो जा ಅಲ್ಲಿ रहे ಕೂತ್ಕೊಂಡು थे ಪ್ರಾರ್ಥನೆ ಮಾಡಿದೆ. वहां पर बैठकर मैंने ಸ್ವಾಮಿ, ನಾನು प्रार्थना ಮತ್ತೆ किया, ಬೇಕು ಅನ್ನೋದಿಲ್ಲ. परमेश्वर मुझे और चाहिए मैं नहीं ಯಾಕೆ कहूंगा, ಕಷ್ಟ ಬಂದಿದೆ ಗೊತ್ತಿಲ್ಲ. क्यों ये कष्ट आया है मैं ನಿನ್ನೆ नहीं ಒಂದು जानता। ಸ್ಟೇಟಸ್ ಇಟ್ಟಿದ್ದೆ ನಾನು, ಯೋಬನ್ ಹೇಳಿದ್ದೆ, ಯಾರಾದ್ರೂ ನೋಡಿದ್ರೆ कल के दिन मैंने एक स्टेटस रखा था जहाँ आयोग ने कहा, ಉತ್ತೇಜನ ಕೊಟ್ರೆ 10 ಜನ ಥ್ಯಾಂಕ್ ಯು ಪಾಸ್ಟರ್ ಆಮೇನ್ ಅಂತ ಹಾಕ್ತಾರೆ. वहाँ पर उत्तेजन का वचन डालता हूँ तो 10 ನಿನ್ನ लोग status आमीन ಗೆ कहते हैं, लेकिन कल के ಒಬ್ರು ಆಮೇನ್ status ಅಂದ, को ಒಬ್ರು ಆಮೇನ್ ಅಂದಿರೋದು. एक ही एक व्यक्ति ने आमीन ಒಬ್ರು ಆಮೇನ್ कहा, ಅನ್ನೋದಿಲ್ಲ. एक भी आमीन नहीं ಯಾಕೆ ಏನಿತ್ತು कहे ನಿನ್ನ थे। ಸ್ಟೇಟಸ್? क्योंकि कल का स्टेटस क्या ಯೋಬನ್ था? ಹೇಳ್ತಾನೆ, आयुब कहता है, ನನಗೆ ಮರಣ ಬಂದರೂ ಸಹ ನಾನು ಆತನನ್ನೇ ನಂಬುವೆ. मुझे मृत्यु ಇದು ಯಾರು- आएगा तो ಈಗ भी ಆಮೇನ್ मैं ಅಂತೀಯ परमेश्वर को ही विश्वास ಈಗ ಆಮೇನ್ करूंगा। ಅಂತೀಯ ನೀನು ಕೂತ್ಕೊಂಡು. आप यहाँ पर बैठकर आमीन आप ನಿನ್ನೆ ನನ್ನ कहेंगे, ಸ್ಟೇಟಸ್ ನೋಡಿದೀಯಾ? कल आपने अब मेरा स्टेटस ನಿನಗೆ देखा ಅದರಲ್ಲಿ है, ಏನು ಉತ್ತೇಜನನೇ ಕಾಣೋದಿಲ್ಲ. आपको उसमें कोई भी उत्तेजन ಯಾಕೆ? नजर नहीं आता। ನಿನಗೆ क्यों? ಬೇಕಾಗಿರೋದು ಬರೀ ಬಂಗಾರ, ನಿನಗೆ ಬೇಕಾದ್ರೆ ಬರೀ ಬೆಳ್ಳಿ, ನಿನಗೆ ಬೇಕಾದ್ರೆ ಬರೀ ಉತ್ತೇಜನ, ನಿನಗೆ ಬರೀ ಹವಾ ಹಾಕ್ತಾ ಇರ್ಬೇಕು. ಹಂಗೆ ಸೇವಕರಾದವ್ರು ಹವಾ ಹಾಕ್ತಾ ಇರ್ಬೇಕು. ಮೋಸದು ಮೋಸ. क्योंकि आपको सिर्फ सोना चाहिए, चांदी चाहिए, कार उत्तेजन ಬೇಕು, ಮನೆ चाहिए, ಬೇಕು. कार चाहिए, घर चाहिए, लेकिन वो धोखा है। ನಂಬಿಕೆ ಏನ್ ಹೇಳ್ತದೆ ಗೊತ್ತಾ? विश्वास क्या कहता है? आप ಯೋಬನ जानते ನಂಬಿಕೆ हो? ಏನ್ ಹೇಳುತ್ತೆ ಗೊತ್ತಾ? दुनिया का विश्वास क्या कहता है? आप ಅವನು जानते हो? ನನ್ನನ್ನ ಯಾರಿಗಾದ್ರೂ ನೆನಪಿದೆಯಾ ಅದು ಹಾಕಿರೋ ವಚನ ನಿನ್ನೆ ನಾನು किसी को याद है कल जो मैंने ಇಂಗ್ಲಿಷ್ ನಲ್ಲಿ ಏನ್ कहा? ಹೇಳ್ತದೆ? इंग्लिश में क्या कहता Though है? he slay me, ಅವನೇ ನನ್ನನ್ನ ಕೊಂದ್ರು, चाहे वही मुझे मार क्यों न yet दे, I will trust him. लेकिन फिर भी आदर मैं उन पर सह ನಾನು विश्वास ಅವನನ್ನೇ करूंगा। ನಂಬ್ತೀನಿ. लेकिन फिर भी मैं उन पर विश्वास करूंगा। ನಂಬಿಕೆಗೆ ಒಂದು ಛಲ ಇರ್ತದೆ, विश्वास के लिए एक जिद रहता है, ನಂಬಿಕೆಗೆ ಒಂದು ಹಸಿವಿರ್ತದೆ. विश्वास के लिए एक भूख रहता है। ನಂಬಿಕೆ ಅಂದ್ರೆ ಬರೀ ಗಳಿಸೋದಲ್ಲ. विश्वास यानी सिर्फ हासिल करना नहीं। ಆಮೇನ್. आमीन। ಕೇಳ್ತಾ ಇದ್ದೀರಾ? क्या आप सुन रहे हैं? ಯಾರಾದ್ರೂ ಆಮೇನ್ ಅಂತ ಹೇಳ್ತೀರಾ? कोई तो आमीन आप कहेंगे, ಆದ್ರೆ ಪಾಸ್ಟ್ ಇದು ಬೇಕಲ್ಲ. लेकिन पासवान जी ये भी चाहिए ना। ಸರ್, श्रीमान, ಗಿಡ ಹಚ್ಚಿದ್ರೆ ಫಲ ಕೊಡುತ್ತೆ. अगर आप पौधा लगाएंगे तो जरूर वो फल देगा। ನೇರವಾಗಿ ಬರೀ ಫಲ ಬೇಕಂದ್ರೆ अगर सिर्फ ही सीधे तरीके से फल चाहिए तो ದುಷ್ಟರು ಅಂತ ಕರೆಯಲ್ಪಡ್ತೀವಿ. दुष्ट के बुलाए जाएंगे। ಹಂಗೆ उसी तरीके से ಯಾವುದೇ ನಂಬಿಕೆ ನಡಿ ನೀವು, कोई भी विश्वास में आप क्यों ना चले, ಆದ್ರೆ ಎಲ್ಲಾ ಫಲಗಳು ನಿಮಗೆ ಬಂದೇ ಬರುತ್ತೆ. लेकिन उनका सारा फल तुम्हें आएगा ही आएगा। ವ್ಯತ್ಯಾಸ ಅರ್ಥ ಆಗ್ತದೆ ಅಂತ व्यत्यास आप समझ रहे हो? ನಿನ್ನೆ ನನಗೆ ಬೇಕಂತಾನೆ ಇಟ್ಟಿದ್ದೆ ನಾನು ಆ ಒಂದು ಸ್ಟೇಟಸ್ ಅನ್ನ. कल के दिन जानबूझकर उस स्टेटस को मैंने रखा है। Though he slay me, yet I will trust him. चाहे वह खुद मुझे क्यों ना ठुकरा दे, मैं फिर भी उनकी सेवा ಅವನೇ करूंगा। ನನ್ನನ್ನು ಕೊಂದು ಹಾಕಿದ್ರು ಚಿಂತಿಲ್ಲ, ಅವನನ್ನೇ ನಾನು ನಂಬ್ತೀನಿ. ಯೋಬ चाहे वो फिर खुद मुझे मार दे, मैं उनकी सेवा ಒಬ್ಬರಾದ್ರೂ ಆಮೇನ್ करूंगा। ಹೇಳ್ಬೇಕು ಅದಕ್ಕೆ. उसको उसके लिए एक तो आमीन कहना था। ಅದೇ ಏನಾದ್ರೂ अगर उसी को मैं ದೇವ್ರು ದಯಪಾಲಿಸ್ ಅಂತ ಹಾಕಿದ್ರೆ 10 ಜನ 100 ಜನ ಹಾಕ್ತಾರೆ. ಆಮೇನ್ ಪಾಸ್ಟರ್, ಆಮೇನ್ ಪಾಸ್ಟರ್, ಆಮೇನ್ जो ಪಾಸ್ಟರ್. तुम मांगोगे वो परमेश्वर देंगे। अगर स्टेटस डालता हूँ तो 10 लोग आमीन कहते ಅದಕ್ಕೆ हैं। ಯಾಕೋಬನ ಹೇಳ್ತಾನಮ್ಮ, इसीलिए याकूब कहता है, ನೀವು ಬೇಡಿಕೊಂಡಾದಾಗ್ಯೂ ಪಡೆದುಕೊಳ್ಳದೆ ಹೋಗಿದ್ದೀರಿ ಅಂತ ಹೇಳ್ತಾನೆ. ನಾನಲ್ಲ, ಯಾಕೋಬನ್ ಹೇಳ್ತಾನೆ. मैं नहीं, याकूब उसे कहता है। ಕಲ್ತ್ಕೊಳ್ಳೋಣ ಹಾಗಿದ್ರೆ. ऐसा है तो हम सीखेंगे। ಆಮೇನ್. आमीन। ಆಮೇನ್. ಆಮೇನ್. ಹಣದಿಂದ ಕಾಯಿಪಲ್ಯ ಕೊಳ್ಳಬಹುದು, पैसों से हम तरकारी ಹಣದಿಂದ खरीद सकते ಗಾಡಿ हैं, ತಗೊಳ್ಬಹುದು. पैसों से हम गाड़ी ಆದ್ರೆ खरीद सकते ನಂಬಿಕೆಯಿಂದ हैं, ಆ ಗಾಡಿ ಮೇಲೆ ಬೀಳದಂಗೆ ಕಾಯ್ಕೊಳ್ಬಹುದು. लेकिन विश्वास के साथ गाड़ी से गिरे ना, ऐसे हम रह सकते हैं।
ಈ ವ್ಯತ್ಯಾಸ ಅರ್ಥ ಆಗ್ತದ್ರೆ ಒಂದ್ಸರಿ ಆಮೇಲೆ ಅಂತ व्यत्यास समझ आ रहा है तो एक बार आमीन आप कहिए। ಮೊದಲನೇ ಘಟನೆಯಿಂದ ಪ್ರಾರಂಭ ಮಾಡೋಣ। पहले घटना से हम ನನಗೆ प्रारंभ ಘಟನೆಗಳಿಂದ करेंगे। ಕಲ್ತ್ಕೊಳ್ಳೋದು ತುಂಬಾ ಆಶೀರ್ವಾದ ಆಗುತ್ತೆ। मुझे घटनाओं से सीखना बहुत आशीष होता है, ಯಾಕಂದ್ರೆ ಅದ್ರಲ್ಲಿ ಎಳಿಯಾಗಿ ರಹಸ್ಯಗಳೆಲ್ಲ ಹೊರಬೀಳುತ್ತೆ। क्योंकि उसे खोलकर उसके राज सारे बाहर आ जाते हैं। ಸಿದ್ಧವಾಗಿರೋರು ಒಂದ್ಸಾರಿ ಆಮೇನ್ ಅಂತ ಹೇಳಿ। अगर आप तैयार है तो एक बार आमीन ಹೆಂಗಿದೆ कहिए। ಅಂದ್ರೆ ಎಲ್ಲರನ್ನು ರಾಕೆಟ್ ನಲ್ಲಿ ಕೊಂಡು ಈಗ ಬೆಂಕಿ ಹಚ್ತೀನಿ, ಈಗ ಬೆಂಕಿ ಹಚ್ತೀನಿ, ಈಗ ಬೆಂಕಿ ಪಾಸ್ಟ್ ಬೇಗ ಬೆಂಕಿ ಹಚ್ಚಿ ಹಾರಬೇಕು ಅಲ್ವಾ? ಹಂಗ सब रॉकेट में बैठे हैं, अभी आग लगाओ, अभी आग लगाओ, ऐसे लगता है। ಆಮೇನ್ आमीन ಆಮೇನ್। ಸ್ವಲ್ಪ ನಂಬಿಕೆ ನೋಡ್ಕೊಳ್ಳೋಣ। थोड़ा विश्वास ಇದು ಎಲ್ಲರಿಗೂ ಅನ್ವಯಿಸ್ತದೆ। ये सबके लिए है, ಹೊಸಬರಿಗೆ, नए लोगों ಹೊಸಬ್ರು को, नए लोग ಅಥವಾ ನಮಗೆ ಗೊತ್ತಿಲ್ಲದವರು या फिर जो हम नहीं जानते वो लोग, आप क्या ಪ್ರಾರ್ಥನೆ कहेंगे? ಮಾಡಿಸ್ಕೊಂಡು ಸರಿ ಆಗುತ್ತೆ। वहाँ पर प्रार्थना करवाएंगे तो ठीक हो जाएगा? ಇಲ್ಲ, नहीं, ಇದು ನೀವು ಕೇಳಬೇಕು। इसे आपको ನೀವು सुनना ಎಲ್ಲಿದ್ರು है। ನಿಮಗೆ ಗುಣ ಆಗುತ್ತೆ। आप जहाँ भी रहेंगे ನೀವು वहाँ पर ಎಲ್ಲಿದ್ರು ನಿಮಗೆ ಬಿಡುಗಡೆ चंगा ಆಗುತ್ತೆ। है, परमेश्वर से ही छुटकारा आपको ಆಮೇನ್। मिलेगा। ಸಂತೋಷದಿಂದ ಸಿದ್ಧರಾಗಿರೋ ಒಂದ್ಸರಿ ಆಮೇನ್ ಅಂತ खुशी के ಹೇಳಿ। साथ जो तैयार है एक बार आमीन आप कहिए। ಎಲ್ಲರೂ ತೆರೆಯೋದು ಬೇಡ, सब मत ಎಲ್ಲರೂ खोलिएगा, ತೆರಿಬಹುದು, ಆದ್ರೆ ಡಿಸ್ಟ್ರಾಕ್ಟ್ ಆಗೋದು ಬೇಡ। ಕೇಳಿ, सब खोलेंगे लेकिन हलचल में नहीं ಒಂದು ದಿನ ಯೇಸು गिरेंगे। ಸ್ವಾಮಿ एक दिन यीशु मसीह ಇದನ್ನ ಮನಸ್ಸಲ್ಲಿ ಇಟ್ಕೊಂಡ್ರಿ। ಒಂದು कृपया ದಿನ करके इसे मन में ಯೇಸು रखिए। ಸ್ವಾಮಿ एक दिन यीशु ಬೆಟ್ಟದ ಮೇಲೆ मसीह पर्वत पर ಪ್ರಾರ್ಥನೆಗೆ ಹೋಗಿದ್ದಾನೆ। प्रार्थना के लिए गए ಇದನ್ನ हैं। ಮನಸ್ಸಲ್ಲಿ ಇಟ್ಕೊಂಡ್ರ, इसे मन में आपने रखा, ಮನಸ್ಸಲ್ಲಿ ಇಟ್ಕೊಂಡ್ರ। मन में आपने रखा। ಆ ಬೆಟ್ಟದ ಕೆಳಗಡೆ उस पर्वत के नीचे ಯಾರಿದ್ದಾರೆ? ಶಿಷ್ಯರು। कौन है? चेले। ಅವ್ನ್ ಬರೋವರೆಗೂ वहाँ वापस आने तक ಟೈಮ್ ಪಾಸ್ ಮಾಡ್ತಾ ಇದ್ದಾರೆ। वहाँ पर वो टाइम पास कर रहे हैं। ಅಂದ್ಕೊಳ್ತೀನಿ, ನಾನು ಅಲ್ಲಿ ಬರ್ದಿಲ್ಲ। मैं ऐसे सोचता हूँ वहाँ पर लिखा नहीं गया ಇವ್ರನ್ನೆಲ್ಲ है। ಕರ್ಕೊಂಡು ನಾನು ಬೆಟ್ಟಕ್ಕೆ ಹೋಗ್ತೇನಪ್ಪ। अब इन सारे लोगों को लेकर मैं पर्वत पर जाता हूँ। ವಿನಾಯಕ್ ಇದ್ದಾನೆ, ಏನೋ ಎಲ್ಲರೂ ಇದ್ದಾರೆ। अभी है विनायक है, सब लोग हैं। ಇವ್ರನ್ನ ನೀವು ಕುತ್ಕೊಂಡ್ರಿಪ್ಪ ಬರ್ತೀನಿ ಅಂತ ನಾನು ಬೆಟ್ಟದ ಮೇಲೆ ಹೋಗ್ಬಿಟ್ರೆ यहाँ पर बैठे रहो, मैं जाकर आता हूँ अगर मैं ಇವ್ರೆ कहूँगा। ನನಗಿಂತ ಗೋಳಾಡಿ ಉಪವಾಸ ಪ್ರಾರ್ಥನೆ ಮಾಡ್ತಾರ ಅನ್ಕೊಂಡಿರಾ? हम मेरे से भी ज्यादा वो उपवास प्रार्थना करेंगे आपने सोचा है? ಸಾಧ್ಯನೇ ಇಲ್ಲ। संभव ही नहीं है। 2 ವರ್ಷ ಏನು ಬದಲಾಗಿಲ್ಲ, 2000 ವರ್ಷ ಏನು ಬದಲಾಗಿಲ್ಲ। 2000 साल कुछ भी नहीं बदला है। ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे ಇವ್ರು हैं? ಏನ್ ಮಾಡ್ತಾ ಇದ್ದಾರೆ? यह लोग क्या कर ಬಹುಶಃ रहे ಮಾತಾಡ್ತಾ ಇದ್ದಾರೆ, हैं? शायद बातचीत कर रहे ಏನೋ हैं, ಡಿಸ್ಕಸ್ ಮಾಡ್ತಾ ಇದ್ದಾರೆ। कुछ तो चर्चा कर रहे हैं। ನಿನ್ನೆ ಆಗಿದ್ದು ಹೀಲಿಂಗ್ ತಗೊಂಡು ಏನ್ ಮಾಡಿದ್ರಪ್ಪ ನಮ್ಮ ಯೇಸುಸ್ವಾಮಿ ಅಂತ ಮಾತಾಡ್ಕೊಳ್ತಾ कल ಇದ್ದಾರೆ। के दिन जो हीलिंग चंगाई हुआ possibly. उसके बारे में बात कर रहे होंगे। Possibly. वह संभवता है। ಅಷ್ಟೊಳಗಡೆ उतने में ही ಈಗ ನೋಡಿ, आप देखिए ಯೇಸು ಸ್ವಾಮಿ ಎಲ್ಲ ಬಲ್ಲವನ್ ಹೌದು ಅಲ್ಲ? यीशु मसीह सब जानते हैं, हाँ या नहीं? ಎಲ್ಲ ಬಲ್ಲವನು ಅವನು। वो सब कुछ जानते ಇದು हैं। ಬರೀ ನಾವು ಮೂಕ ಸ್ತಬ್ಧವಾದ ನಂಬಿಕೆಯಿಂದ ಹೇಳೋದು ಅವಶ್ಯ ಇಲ್ಲ। हम ऐसे ही गूंगे विश्वास के साथ बोलने की ದೇವರ जरूरत नहीं ವಾಕ್ಯದಲ್ಲಿ है। ಅದಕ್ಕೆ ಸ್ಪಷ್ಟೀಕರಣವಿದೆ। परमेश्वर के वचन में उसके लिए स्पष्टीकरण ಎಲ್ಲರ है। ಹೃದಯವನ್ನು ಬಲ್ಲಾತನು, सबके हृदय को वो जानते हैं, ಯೋಚನೆಯನ್ನ ಬಲ್ಲಾತನು। सारे सोचों को वो जानते ಅವನಿಗೆ हैं। ಬೆಟ್ಟದ ಮೇಲೆ ಗೊತ್ತಾಗಿರ್ಲಿಕ್ಕಿಲ್ವಾ? पर्वत पे क्या वो नहीं जानते थे? ಕೆಳಗಡೆ नीचे ಒಬ್ಬನಿಗ ತನ್ನ ಮಗನ್ ದೆವ್ವ ಬಿಡಿಸ್ಲಿಕ್ಕೆ ಬರ್ತಾನೆ। अब एक व्यक्ति आएगा अपने बेटे को दुरात्मा छुड़ाने ನಾನು के लिए, ಹೋಗ್ಬೇಕು। मुझे जाना है। ಇಲ್ಲ, नहीं, ಮೇಲೆ ಇದ್ದಾನೆ। वो ऊपर ही है। ಇಲ್ಲಿ ದೆವ್ವ ಹಿಡಿದವನೊಬ್ಬ, यहाँ पर दुरात्मा पीड़ित व्यक्ति, ದೆವ್ವ ಹಿಡಿದ ಮಗನನ್ನ दुरात्मा पीड़ित बेटे को, ಇದನ್ನ ಕೇಳ್ರಿ, इसे सुनिए, ದಯವಿಟ್ಟು ಕೇಳ್ರಿ ಇದನ್ನ। कृपया करके सुनिए। ಇದನ್ನ 10,000 ಬಾರಿ ಕೇಳಿದ್ದೀರಾ? हजारों बार इसने आपने सुना ಇವತ್ತು है। 1,001ನೇ ಸಾರಿ ಕೇಳ್ರಿ, आज के दिन एक बार इसे सुन ಯಾಕಂದ್ರೆ लीजिए, ಏನೋ ಒಂದು ಕಲ್ತ್ಕೊಳ್ಳಿಕ್ಕೆ क्योंकि ಇರ್ತೀವಿ। कुछ तो हम सीखने वाले हैं। ಅವನ ಬಳಿ ಕರ್ಕೊಂಡ್ ಬರ್ತಾ ಇದ್ದಾರೆ। उसके पास वो ले आ रहे ಅವ್ರು हैं। ಬಂದಿದ್ ಯಾರ ಕಡೆ? वो किसके पास आया ಯೇಸು ಸ್ವಾಮಿ ಕಡೆ। है? यीशु मसीह के पास। ಸಿಕ್ಕಿದ್ದು ಯಾರು? ಶಿಷ್ಯರು। लेकिन मिले कौन? चेले। ಆಮೇನ್ आमेन, ಆಮೇನ್। आमेन। ಅವ್ರೇನ್ ಹೇಳಿದ್ರು? उन्होंने क्या कहा? ನಾವು ದಯವಿಟ್ಟು ಇದನ್ನ ಬಿಡಿಸ್ರಿ। कृपया करके इसे छुड़ाइए। ಇವ್ರು ಅದನ್ನ ಬಿಡಿಸಿದ್ರು। इस चेलों ने उसे बिड़ता छुड़ाया, ಇಲ್ಲ ಅದು। वो छोड़ नहीं रहा। ಬಿಡಿಸಿದ್ರು। इन्होंने ಬಿಡ್ತಾ छुड़ाया, ಇಲ್ಲ ಅದು। वो छोड़ नहीं ಆ रहा। ಯೇಸು ಸ್ವಾಮಿ ಏನೇನ್ ಮಾಡ್ತಿದ್ದ ಎಲ್ಲ ಕಾಪಿ ಮಾಡಿದ್ರು। यीशु मसीह जो कुछ करते थे सब कुछ उन्होंने नकल किया। ಬಹುಶಃ ಒಬ್ರು ನಿನ್ನ ಹೆಸರು ಏನಂತ ಕೇಳಿರ್ಬೋದು। थोड़े लोगों ने पूछा होगा कि तेरा नाम क्या ನಾ है? ಯಾರಂತನೂ ಕೇಳಿ, ನಾನು ಯೇಸು ಸ್ವಾಮಿ ಶಿಷ್ಯ ಹೋಗಂತನೂ मैं ಹೇಳಿರ್ಬೋದು। यीशु मसीह का चेला हूँ भी ಯೇಸು उन्होंने ಸ್ವಾಮಿ बताया ಹೆಸರು ಹೋಗು ಅಂತ होगा। ಹೇಳಿದ್ರು। यीशु मसीह के नाम में चला जा भी कहा होगा, ಪಿಟ್ ಅನ್ಲಿಲ್ಲ ಅದು। लेकिन वो एक इंच भी नहीं हिला। ಇಲ್ಲಿವರೆಗೆ ಇದ್ದವ್ರು ಒಂದ್ಸರಿ ಆಮೇನ್ आमेन, ಆಮೇನ್ आमेन, ಆಮೇನ್। आमेन। ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ, अब मैं एक सवाल पूछता हूँ, ಇವರಿಗೆ ಶಿಷ್ಯರಾಗಿ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇತ್ತಾ? यह चेले होकर क्या यीशु मसीह पर विश्वास करते थे? ಹಾಗಾದ್ರೆ ದೆವ್ವ ಯಾಕೆ ಹೋಗ್ಲಿ? ನಂಬಿಕೆ ಇದೆ ತಾನೆ? ऐसा है तो दुरात्मा क्यों नहीं ಹಾಗಾದ್ರೆ ದೆವ್ವ गया? ಯಾಕೆ ಹೋಗ್ಲಿಲ್ಲ? विश्वास तो है ना, तो फिर दुरात्मा क्यों नहीं ನಿನಗೆ गया? ಯೇಸು ಸ್ವಾಮಿ ಮೇಲೆ ನಂಬಿಕೆ ಇದೆ, आपको यीशु मसीह पर विश्वास तो ಆದ್ರೆ है, ಜೀವನದಲ್ಲಿ ಯಾವ್ದೋ ಒಂದು ದುರಾತ್ಮ ಇನ್ನೂ ತಿರುಗಾಡ್ತಾ ಇದೆ। लेकिन जिंदगी में दुरात्मा कुछ तो यहाँ वहाँ घूम रहा है। ಮನೆಯಲ್ಲಿ ಏನೋ ಅಸಮಾಧಾನ, घर में समाधान ದುಡ್ಡಿನಲ್ಲಿ नहीं, ಏಳಿಗೆ ಇಲ್ಲ,
पैसों में बढ़ोतरी नहीं, ಸಂಬಂಧದಲ್ಲಿ ಏನೋ ಕಿರಿಕಿರಿ ಅಥವಾ ಮುರಿಯುವಿಕೆ रिश्ते में टूटापन या फिर इरबौदा? कुछ तो किरकिर हो सकता है, ಇರ್ಬೋದಾ? हो सकता है। ಒಂದೇ ಪಾಠ ಕಲ್ಕೊಳ್ಳಿ. पहले पार्ट आप ಇವರು सीखिए। ಅಲ್ಲಿ ಇದ್ದಿದ್ದೇ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟಿದ್ದಕ್ಕಾಗಿ. वो वहां पर थे क्योंकि उन्होंने यीशु मसीह पर विश्वास किया था, ಆದ್ರೆ ಆ ಮಟ್ಟದ ನಂಬಿಕೆ ಇವರಿಗೆ ಉಪಯೋಗಕ್ಕೆ ಬರಲಿಲ್ಲ. लेकिन उस हद का विश्वास उनको काम नहीं अर्थ आया। ಆಗ್ತಾ ಇದೆಯಾ? आप समझ रहे हो? ಅದು 500 ಕೊಡು, ಬೇಗ ಕೊಡು, ಬೇಗ वो ಬೇಗ 500 ನೋಟ್ दीजिए। ನಿಮ್ದು 500 ರೂಪಾಯಿ 3 ಜನ ಹಿಂಗ್ ಬಿಡೋದಿಲ್ಲ ಅಂತ. ಬೇಗ ಬೇಗ ತೆಗೀರಿ, ಬೇಗ ಬೇಗ ಜಲ್ದಿ ಬೇಗ ನಿಕಾಲಿ. ಬೇಗ ಜಲ್ದಿ. ಅಯ್ಯೋ ಲಗು ತೆಗಿಲಿ, ಬೆಂಕಿ ನೋಟಿಗೆ ಬೆಂಕಿ ಬರ್ತಾನೆ. ಬೇಗ ಬೇಗ ಜಲ್ದಿ. ಇನ್ನೊಂದೆರಡು ಯಾರಾದ್ರೂ ರೆಡಿ ಇಡ್ರಿ, ನಿಮ್ದು ಹೊಳ್ ಕೊಡ್ತೀನಿ. ಬೇಕಾದ್ರೆ ಹೆಸರು और 2 ಬರ್ಕೊಡ್ರಿ. नोट निकाल कर रखिए। ಅಯ್ಯ 4 ಬಂತಪ್ಪ, ಸರಿ. ರಾತ್ರಿದು ಊಟ ಸೆಟ್ಲ್ ಆಯ್ತು ಇವತ್ತು. ಯೂತ್ಸ್ ಎನಿಬಡಿ ವಾಂಟ್ಸ್ ಟು ಕಮ್ ವಿತ್ ಮೀ ಟು ಕಾಫಿ ಡೇ? ಹಲೋ, ಆಮೇನ್. आमीन। ಇನ್ನು ಇಲ್ಲೇ ಇದ್ದೀರಾ? अभी भी आप यहीं पर ಇನ್ನು ಇಲ್ಲೇ हैं? ಇದ್ದೀರಾ? अभी भी यहीं पर हैं? ಇನ್ನು ಇಲ್ಲೇ ಇದ್ದೀರಾ? अभी भी यहीं पर है? ಇದು ಸ್ವಲ್ಪ ಹೊತ್ತು ಇಲ್ಲಿ ಇಟ್ಕೊಂಡಿರ್ತೀನಿ. थोड़ा समय यहीं पर उसे रखता हूँ। ಆಮೇನ್. आमीन। ನನ್ನ ಜೊತೆಗಿದ್ದೀರಾ ಇನ್ನು? मेरे साथ अभी भी आप हैं? ನನ್ನ ಜೊತೆಗಿದ್ದೀರಾ ಇನ್ನು? मेरे साथ अभी भी आप ನನ್ನ हैं? ಜೊತೆಗಿದ್ದೀರಾ ಇನ್ನು? मेरे साथ अभी भी आप ಈಗ हैं? ನನಗೆ, अब मुझे, ಈಗ ನನ್ನ ಹತ್ರ ಏನಿದೆ ಅಂದ್ರೆ, अब मेरे पास क्या है? ಎಣಸ್ರಿ ನೋಡೋಣ. आप गिनिए। ಹಿಂದೆ ಕಾಣ್ತಾನೆ? पीछे दिखाई दे रहा है ना? ಅಂದ್ರೆ ಎಷ್ಟಾಯ್ತು? कितना हुआ? 2000. 2000। ನಾನು ಈಗೇನ್ ಮಾಡ್ತೀನಿ? अब मैं क्या करूंगा? ಮರ್ಸಿಡೀಸ್ ಬೆಂಜ್ ಶೋರೂಮ್ ಹೋಗ್ತೀನಿ. मर्सिडीज बेंज शोरूम जाऊंगा। ದುಡ್ಡಲ್ಲ ನಿನಗೆ, तुम्हें पैसा चाहिए ना? ಎಷ್ಟು ತಗೊಂಡು ನೀನೇನ್ ಮಾಡ್ತೀಯ? कितना है वो लेकर तुम क्या ನನಗೆ ಮರ್ಸಿಡೀಸ್ करोगे? ಕಾರ್ ಕೊಡು, ಇತ್ತಗ. मुझे मर्सिडीज कार दो, ये ले लो। ಹುಚ್ಚ ಎತ್ತಂಗೆ ಎತ್ತಿ ಹೊರಗೆ ಚಲ್ತಾರೆ ನನ್ನ. पागल के जैसे उठाकर मुझे बाहर फेंक देंगे। ಹಂಗೆ ಮಾಡ್ತಾ ಇದ್ರು ನಾವು. ನಗ್ತಾ ಇದ್ದೀರಾ ನೀವು? आप हंस रहे हैं, लेकिन हम भी वही कर रहे ತೊಂದ್ರೆ हैं। ಹೋಗ್ಬೇಕಲ್ಲ, तकलीफ जाना है ना? ನಂಬಿಕೆ ಬೇಕಲ್ಲ. विश्वास चाहिए ना? ಯೇಸು ಸ್ವಾಮಿ ಮೇಲೆ ನಂಬಿಕೆ ಐತೆ, ತಗೋ ಬಿಟ್ಟಾಗ यीशु ದೆವ್ವ मसीह पर ಎತ್ತಿ ಹೊರಗೆ ಚಲ್ತೈತೆ, ಎತ್ತಿ ಫುಟ್ಬಾಲ್ ಆಡ್ತೈತೆ. ಡಿಸ್ಕೌಂಟ್. यीशु मसीह पर भरोसा है, चला जा कहते हैं तो दुरात्मा लात मारकर बाहर फेंक जाएगा फुटबॉल के जैसे। ಸತ್ಯ ಹೇಳಿ. सच कहिए, ಒಂದು ವೇಳೆ अगर ನಾನು ಅಲ್ಲಿ ಹೋಗ್ಲೇಬೇಕಂದ್ರೆ, मुझे वहां पर जाना ही है तो ಬರ್ತೀನಿ, ಅದಕ್ಕೂ ಬರ್ತೀನಿ. ಇಲ್ಲಲ್ಲ, ಬರ್ತೀನಿ, ಈಗ ಅಲ್ಲಿಗೆ ಬರ್ತೀನಿ. वहां पर आऊंगा। ಈ ವ್ಯತ್ಯಾಸ ಎಷ್ಟು ಜನರಿಗೆ ಅರ್ಥ ಆಯ್ತು? यह व्यत्यास कितने लोगों को ಇವರಲ್ಲಿ समझ आया? ಕೂತ್ಕೊಂಡಿರೋದು यहाँ पर वो बैठे ಇವನ हैं, ಮೇಲೆ ನಂಬಿಕೆ ಇಟ್ಟು ಹಿಂಬಾಲಿಸಿದ್ರಿಂದಲೇ. यीशु मसीह पर विश्वास रखकर उनके पीछे है, इसीलिए। ಮರ್ಸಿಡೀಸ್ ಬಹಳ ದೊಡ್ಡದಾಯ್ತ್ರಪ್ಪ. मर्सिडीज तो बहुत बड़ा हो ಏನ್ चुका। ತಗೊಳ್ಳೋಣ? ಒಂದು 10,000 ಕಿಮ್ಮತ್ತಲ್ಲಿ ಏನಾದ್ರು ಹೇಳ್ರಿ. ಒಂದು ನೈಕಿ ಶೂಸ್ ತಗೊಳತ್ತೆ, ಬೇರೆ ಏನಾದ್ರು. ಇಸ್ ದಟ್ ನೈಕಿ ಶೂಸ್? नाइकी शूज ಅದ್ರ लेना ಬೆಲೆ है। ಐತೆ 12,000. उसका कीमत है 12,000। ನಾನು ಅಲ್ಲಿ ಹೋಗಿ ಇದು ಭಾಳ ಆತಪ್ಪ ನಿನಗೆ, ನನಗೊಂದು ನೈಕಿ ಶೂಸ್ ಕೊಡು. वहां पर जाकर एक नोट देकर मुझे एक नाइकी शूज दो। ಅದ್ರ ಲೇಸು ಕೊಡೋದಿಲ್ಲ ಅವನು, उसका लेस भी वो नहीं देंगे। ಅಂಗಡಿಯವನು. ಕರೆಕ್ಟಾ? क्या सही है? ಕರೆಕ್ಟಾ? क्या सही है? ಅದರ ಅರ್ಥ ನನ್ನ ಹತ್ರ ದುಡ್ಡಿಲ್ವಾ? उसका मतलब उसके पास पैसा नहीं? ನನ್ನ ಹತ್ರಮ್ಮ. मेरे पास पैसा नहीं, ಮತ್ತೆ ಯಾಕೆ ಕೊಡ್ತಾ ಇಲ್ಲ ಅವನು? लेकिन फिर क्यों नहीं दे रहे वो? ಹಿಂದವರು ಈಗ ಹೇಳಿದ್ರು ರಿಸ್ಕ್, ಹೇಳಿದ ರಿಸ್ಕ್. ಈ ಅಪ್ಪ ಯಾಕೋ ಇವತ್ತು ಬೇರೆ ಮೂಡಲ್ಲಿ ಬಂದವನೇ, ಎಲ್ಲಿ ಹಿಂದವ್ರನ್ನ ಎಲ್ಲಿ ಹೆಸರು ಹಿಡಿದು ಎಬ್ಬಸ್ ನಿಲ್ತಾನೆ ಗಿಲ್ಲಿಸ್ತಾನೆ ಗೊತ್ತಿಲ್ಲ. ಇವತ್ತು ಯಾಕೋ ಭಕ್ತಿ ಕಡಿಮೆ ಐತೆ, ಕಣ್ಣೀರು ಬರ್ತಾ ಇಲ್ಲ. ಅದು ಮೊದಲೇ ಹೇಳ್ಬಿಟ್ಟಿದ್ದೀನಿ ನಾನು, ಕಣ್ಣೀರು ಬರ್ತಾ ಇಲ್ಲ, ರಿಸ್ಕ್ ಯಾರು ತಗೊಳ್ಳೋದು ಬಿಡಂತೀರಾ? ಯಾಕೆ ನೋಡ್ರಿ, ಕೊಂಡ್ಕೊಳ್ಳಿಕ್ಕೆ ದುಡ್ಡು ಬೇಕಲ್ಲ. खरीदने के लिए पैसा चाहिए ना? ತಗೊಳ್ರಿ. ये लो। ರಾಹುಲ್ ಕಮ್ ಹಿಯರ್, ಗೋ ಅಂಡ್ ಬೈ ಮೀ. ರಾಹುಲ್ ಕರಿತೀನಿ ನಾನು. राहुल को मैं बुलाऊंगा। ಐ ವಾಂಟ್ ಪೂಮಾ ಸಫಾರಿ ಎಡಿಷನ್ ಶೂಸ್. मुझे पूमा सफारी एडिशन ನನಗೆ शूज चाहिए। ಪ್ಯೂಮಾ ಸಫಾರಿ ಎಡಿಷನ್ ಶೂಸ್ ಬೇಕಾದ್ರೆ ಅದ್ರ ಬೆಲೆ 7,000 ಸ್ಟಾರ್ಟ್ ಆಗುತ್ತಪ್ಪ. पूमा एडिशन सफारी शूज चाहिए, उसका 7,000 कीमत है। 4,000 ವರೆಗೂ ಹೋಗುತ್ತೆ. 40,000 तक नान आगे वो स्टाइल बढ़ता मेले। है। मैं स्टाइल से। ಅದು ಹಿಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ನಂಗೆ, ಅದಕ್ಕೆ ಮುಂದೆ ಬರಯ್ಯೋ. ಸ್ಟೈಲ್ ಮೇಲೆ 500 ರೂಪಾಯಿ. स्टाइल से बताता हूँ। ಪ್ಯೂಮಾ ಶೂಸ್, पूमा शूज ಫೆರಾರಿ ಎಡಿಷನ್. फेरारी एडिशन ಪ್ಲೀಸ್ ಗೆಟ್ ಮೀ. मेरे लिए लेकर आना। ವಾಟ್ ವಿಲ್ ಡೂ? तुम क्या करोगे? ಬಹಳ ಡಿಸೆಂಟ್ ಆಗಿ ಹೇಳ್ತಾನೆ. ಹೊರಗಡೆ ಇದ್ರೆ ಡಾಡಾ ಆರಿ ಜೋಕಿಂಗ್, ಹೊರಗಡೆ ಇದ್ರೆ ಜೋಕ್ ಬಾಹರ್ ಮಾಡ್ತಾ ಹೋತಾ ಇದ್ದೀರಾ ಪಾಸ್ಟ್ರೆ, ಕೂದಲು ಮಜಾಕ್ ಬಹುಶಃ ಕರೆ ಜಾಸ್ತಿನೇ ಪಾಸ್ಟರ್. ಹೋಗ್ಬಿಡುತ್ತೆ ನಿಮ್ದು ಅಂತಾನೆ. ಆಮೇನ್. ಯಾಕೆ? क्यों? ಒಂದು ನಿಮಿಷ ಸಾರಿ ಬಾಯ್. ಯಾಕೆ? ಇದೇನು ದುಡ್ಡಲ್ವಾ? क्या ये पैसा नहीं है? ಮತ್ತೆ फिर ನಂಬಿಕೆ ಇದ್ದ ಮಟ್ಟಿಗೆ ಸಾಲದು. विश्वास जितना है उतना काफी नहीं ನಿನ್ನ है। ಪರಿಸ್ಥಿತಿಗೆ ತಕ್ಕಂತೆ ಅದನ್ನ ಒಂದು ಮಟ್ಟಕ್ಕೆ ಏರಿಸಬೇಕಾಗ್ತದೆ. आपके हालात के
अनुसार उसे एक स्थिरता तक उठाना ವ್ಯತ್ಯಾಸ पड़ता ಅರ್ಥ ಆಗ್ತಿದೆಯಾ? है। व्यत्यास आप समझ रहे हो? ನಮ್ಮಲ್ಲಿರುವಂತ ಅನೇಕ ಕಷ್ಟಗಳಿಗೆ ಮೂಲ ಕಾರಣ हमारे अंदर रहने वाले थोड़े कष्टों को ನಾವು मूल ಎಲ್ಲ कारण ಕೆಲಸ ಮಾಡ್ತಾ ಇದ್ದೀವಿ, हम सारे कामों को कर रहे ಆದ್ರೆ हैं, ನಂಬಿಕೆಯನ್ನ ಏರಿಸೋ ಮಟ್ಟಕ್ಕೆ ನಾವು ಹೋಗ್ತಾ ಇಲ್ಲ. लेकिन ಅದನ್ನ उस ಮುಟ್ಟೋದನೇ विश्वास ಇಲ್ಲ को ನಾವು. जितना बढ़ाना है उतना बढ़ा नहीं ಅದನ್ನ रहे। ಎಲ್ಲಿ ಬೆಳೆಸಬೇಕು, उसे कहाँ पर बढ़ाना है, ಎಲ್ಲಿ ಬೆಳೀತದೆ, कहाँ पर वो ಏನ್ बढ़ेगा, ಮಾಡಿದ್ರೆ ಬೆಳೀತದೆ, क्या करेंगे तो बढ़ेगा, ಎಲ್ಲ ಕೊಡ್ತೀನಿ. सब कुछ मैं दूंगा। ಆಗ್ಬೋದಾ? क्या हो सकता है, ಆಗ್ಬೋದಾ? क्या हो सकता है, ಆಗ್ಬೋದಾ? क्या ये हो सकता है? ಆಮೇನ್ आमेन ಆಮೇನ್ आमेन ಆಮೇನ್ आमेन ಆಮೇನ್. ಆಮೇನ್. ಒಬ್ಬ एक व्यक्ति ಹೋಗಿ ನರ್ಸರಿಗೆ ಹೋಗ್ಬಿಟ್ಟು नर्सरी में ಸರ್ जाकर, ನನಗೆ ಒಂದು ಗುಲಾಬಿ ಗಿಡ ಕೊಡಿ ಅಂದ. श्रीमान मुझे एक गुलाब का पौधा देना, कि ಅವ್ರು उसने ಚಿಕ್ಕದ कहा। ಗುಲಾಬಿ ಮರಿ ಕೊಟ್ರು ಅವನಿಗೆ. थोड़ा सा छोटा सा गुलाब का पौधा उन्होंने दिया। ಅವ್ನ್ ಕೇಳಿ ಹಿಂಗಿರ್ತದ? उन्होंने पूछा ऐसे रहता है? ಅವ್ನ ಅಂಗಡಿ ಕೇಳ್ತಾನೆ ಮತ್ತೆ ಇನ್ನು ಹೆಂಗಿರ್ಬೇಕು? वो पूछता है फिर कैसे रहना ಅಲ್ಲ है? ಅದು ದೊಡ್ಡದಿರ್ತದಲ್ಲ, ಹೂವಲ್ಲ, ಹಣ್ಣು ಹೂವ ಇರ್ತದೆ ತುಂಬಾ, ಅದು ಬೇಕು. वो बड़ा होता है ना, सारे फूलों के साथ वो चाहिए। ಅಂಗಡಿಯವನು ಏನಂತಾನೆ? दुकानदार क्या कहता है? ಏಯ್ ಅದನ್ನ ಹೋಗ್ರಿ ಹಚ್ಚ್ರಿ, उसे जाकर लगाओ, 2 ವರ್ಷ ತಡೀರಿ, 2 साल इंतजार करो, ನಿಮ್ಗೆ ಒಳ್ಳೆ ತಳಿ ಕೊಟ್ಟಿದ್ದೀನಿ, तुम्हें अच्छा सा पौधा मैंने दिया है, ನೀವೇನ್ ನೆನ್ಸಿರ ಅದಕ್ಕಿಂತ ಚಂದ ಬಿಡ್ತದ ಹೂವ. जो तुमने कल्पना किया उससे भी अच्छा ही आएगा। ನಮಗೆ ಹೆಂಗಂದ್ರೆ हमको क्या लगता है, ಇವತ್ತು ಬಂದೀವಿ, आज आए हैं, ನಾಳೆ ಟಂಗ್ ಅಂತ ರಾತ್ರಿ ಒಂದು ಬಂಗ್ಲೆ ಬಂದ್ಬಿಡ್ಬೇಕು. एक रातों रात में बड़ा बंगला आना है। ತಾಳ್ರಿ, धीरज रहिए, ಏನೋ ಒಂದು ಕಾರಣ ಇದೆ, कुछ तो एक कारण है। ಒಂದೊಂದು ಹೆಜ್ಜೆ ಕಲ್ತ್ಕೊಳ್ಳೋಣ, एक एक कदम हम ಸಿಕ್ಕೇ सीखेंगे, ಸಿಗುತ್ತೆ, मिलेगा तो ಹಾಗೆ मिलेगा, ಆಗುತ್ತೆ. होगा ही होगा, ಯಾಕಂದ್ರೆ ಅವನು ಇನ್ನೂ ಸಿಂಹಾಸನ ಮೇಲೆ ಇದ್ದಾನೆ. क्योंकि अभी भी वो सिंहासन पर ಆದ್ರೆ विराजमान ಮೊದಲು है। ನಾವು ಏನೋ ಮಾಡ್ಬೇಕಾಗಿದೆ, लेकिन पहले हमें कुछ करना ನಾವೇನೋ है, ಮಾಡ್ಬೇಕಾಗಿದೆ. हमें पहले कुछ करना है। Hallelujah. हालेलूया। ಇವತ್ತಿಲ್ಲಿ ನೀವೇನೇ ನೋಡ್ತಾ ಇದ್ದೀರೋ, आज के दिन जो कुछ आप यहाँ पर देख ಇದೆಲ್ಲ रहे ಒಂದು हो, ಸಮಯದಲ್ಲಿ ನಂಬಿಕೆ. ये सब कुछ एक समय में सिर्फ विश्वास था। ಕೇಳ್ತಾ ಇದ್ದೀರಾ? क्या आप सुन रहे हो? ಈ ಟೆಲಿವಿಷನ್ ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ये टीवी को पकड़ कर मैं बता रहा ಇವತ್ತು हूँ। ನಮ್ಮ ಜೀವನದಿಂದ ಬಿಚ್ಚಿ ಬಿಡ್ತೀನಿ ಮುಂದೆ. मेरा जिंदगी खोल कर आपके सामने मैं ಯಾರಾದ್ರೂ रखूंगा। ನನ್ನ ಜೊತೆಗಿದ್ರೆ ಆಮೇನ್ ಅಂತ अगर ಹೇಳಿ, मेरे साथ कोई है तो आमीन आप ಯಾರಾದ್ರೂ कहिए। ನಂಬಿಕೆ ಅಂತ ಹೇಳಿ, कोई तो विश्वास आप ನಂಬಿಕೆ ಅಂತ कहिए, ಹೇಳಿ, विश्वास आप ನಂಬಿಕೆ, कहिए, विश्वास आप कहिए, ನಂಬಿಕೆ, विश्वास आप कहिए, ಆಮೇನ್ आमेन। ಹಿಂಗ ಅಂತ ಕೂತ್ಕೊಂಡ್ಬಿಟ್ರೆ ನಂಬಿಕೆ ಬರೋದಿಲ್ಲ. ऐसे कहते हुए बैठेंगे तो विश्वास नहीं आएगा। ಅರ್ಥ ಆಯ್ತಾ? आप समझ रहे हो? ಅದಕ್ಕಾಗಿದ್ರೆ ಸರಿಯಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. उसे लाने के लिए क्या Number करना one. है उसे देखेंगे। पहला चीज, ಇವ್ರ ಶಿಷ್ಯರಂತಾನೆ ತಾನೇ ಬಂದಿರೋದು. यह चेले है इसीलिए वो आए हैं ಈಗ ना? ಅವನು ಬೇರೆಯವ್ರ ತಪ್ಪು ಜನರ ಕಡೆ ಹೋದ್ನಾ? क्या वो व्यक्ति गलत लोगों के पास आ ಅವನಿಗೆ गया? ಗೊತ್ತೈತೆ. वो जानता है ನನ್ನ ಮಗನಿಗೆ ಏನಾದ್ರೂ ಆಗೋದಾದ್ರೆ ಇಲ್ಲೇ ಆಗ್ತದಂತ. मेरे बेटे को कुछ होना है तो यही पर ನಿನಗೂ होगा। ಗೊತ್ತೈತೆ. और आप भी जानते हो, ಹೊರಗಿನವ್ರಿಗೂ ಗೊತ್ತೈತೆ. बाहर वाले भी जानते ಎದಕ್ हैं। ಬರ್ತಾರ ಅವ್ರು ಇಲ್ಲಿ? वो क्यों यहाँ पर आते ಯಾಕೆ हैं? ಕರ್ಕೊಂಡು ಬರ್ತಾರೆ ಆರಾಮಿಲ್ದವ್ರನ್ನ? क्यों जो बीमार है यहाँ पर ले आते ಗೊತ್ತೈತೆ. हैं? अब वो जानते ಏನಾದ್ರೂ हैं ಆಗೋದಿದ್ರೆ कुछ तो होना है तो ಇಲ್ಲೇ ಆಗೋದು ಅಂತ. यहाँ पर ही होगा, ಆದ್ರೆ ಆಗ್ತಾ ಇಲ್ಲ. लेकिन हो नहीं रहा। ಕಾರಣ कारण क्या है? ಇವತ್ತು ಅದನ್ನ ಹಿಡ್ಕೊಂಡು आज के दिन उसे ನಾವು पकड़ कर ಮುಂದುವರಿಬೇಕಷ್ಟೇ. हम आगे बढ़ना है। उतना ರೆಡಿ ही। ಇದ್ದೀರಾ ಅದನ್ನ ತಿಳ್ಕೊಳ್ಳಿಕ್ಕೆ? क्या तैयार हो ಪ್ರತಿಯೊಬ್ಬರ ಜೀವನದಲ್ಲಿ ಇದು ಆಗ್ತಾ ಇದೆ. हर एक जिंदगी में ये हो रहा है। ಆಮೇನ್. आमेन। ಇದಕ್ಕೆ ಬರೀ ಪಾಸ್ಟರ್ ಒಬ್ಬರೇ ಜವಾಬ್ದಾರರಲ್ಲ. इसके लिए सिर्फ पासवान ही जिम्मेदार नहीं है। ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಇದಕ್ಕೆ ಬರೀ ಪಾಸ್ಟ್ ಜವಾಬ್ದಾರ ಅಲ್ಲ. इसके लिए सिर्फ पासवान जिम्मेदार नहीं ಪ್ರತಿಯೊಬ್ಬ है। ಕ್ರೈಸ್ತನು, हर एक मसीह, ಪ್ರತಿಯೊಬ್ಬ ವಿಶ್ವಾಸಿ हर एक विश्वासी ಇದಕ್ಕೆ ಜವಾಬ್ದಾರಿ. इसके लिए जिम्मेदार है। ನಂಬಿಕೆ ಇದ್ರೆ ಒಂದ್ಸರಿ ಆಮೇನ್ ಅಂತ विश्वास है ಹೇಳಿ. तो एक बार आमेन कहिए। ಆಮೇನ್. आमेन। ಇಷ್ಟು ಕಿಕ್ಕಿರಿ ತುಂಬಿದ್ದೀರಾ, इतने भीड़ से आप भरे हो, ಆದ್ರೂ ನಿಮಗೆ ಹೇಳ್ತೇನೆ, लेकिन फिर भी आपको मैं ಇದು कहता ಬರೀ ಪ್ರಾರಂಭ. हूँ ये सिर्फ प्रारंभ है। ಯಾಕಂದ್ರೆ ಇದಕ್ಕಿಂತಲೂ ಮುಂದುವರೆದಂತ ಒಂದು ನಂಬಿಕೆ ಇದೆ. क्योंकि इससे भी बड़ा एक ಅದು विश्वास ಬೆಳೀತಾ है ಇದೆ. और वो बढ़ रहा है। ಇಲ್ಲೇ ಇದ್ರೆ ಒಂದ್ಸರಿ ಆಮೇನ್ अगर ಅಂತ यही ಹೇಳಿ. है तो एक बार आमेन कहिए। ಆಮೇನ್. आमेन। ಯೇಸು ಸ್ವಾಮಿ ಇಳಿದು ಬರೋವರೆಗೂ ಗುದ್ದಾಡಿದ್ರು. यीशु मसीह आने तक वो Number तड़पते 2, रहे। दूसरा ಇದರ चीज, ಅರ್ಥ इसका मतलब ನೀನು ಎಷ್ಟು ಒದ್ದಾಡಿದ್ರು ಅದು ಆಗೋದಿಲ್ಲ. कि चाहे कितना भी तड़पेंगे वो नहीं होगा। 12ರಲ್ಲಿ ಎಷ್ಟು ಜನ ಕೈ ಇಟ್ಟರು ಅದು ಆಗೋದಿಲ್ಲ. 12 चेलों में कितने लोगों ने भी हाथ रखा लेकिन ಯಾಕಂದ್ರೆ नहीं ಆಗ್ಲಿಲ್ಲ हुआ। ಅದು. वो नहीं हुआ। ಆಮೇನ್. आमेन। ಗುದ್ದಾಡಿದ್ರು, उन्होंने बहुत संघर्ष ಆಗ್ಲಿಲ್ಲ. किया, नहीं हुआ। ನೀನು ಎಷ್ಟು ಗುದ್ದಾಡಿದ್ರು ಆಗೋದಿಲ್ಲ. आप कितना भी संघर्ष ನೀನು करो ಎಷ್ಟು नहीं ಚಿಂತೆ होगा। ಮಾಡಿದ್ರು ಆಗೋದಿಲ್ಲ. आप कितना भी चिंता करो नहीं ನೀನು होगा। ಎಷ್ಟು ಗುಣಗುಟ್ಟಿದ್ರು ಆಗೋದಿಲ್ಲ. आप कितना भी कुड़कुड़ाएंगे तो भी ನೀನು नहीं होगा। ಇನ್ನೊಂದು ಗೊತ್ತಾ, और एक चीज आप जानते ನೀನು हो, ಎಷ್ಟು ಅತ್ರೂ ಆಗೋದಿಲ್ಲ. आप कितना भी रोए वो नहीं होगा। ಕೇಳಿದ್ರ? क्या आपने सुना? ಅಷ್ಟರಲ್ಲಿ ಯೇಸ್ವಾಮಿ ಬೆಟ್ಟ ಯೇಸ್ವಾಮಿ ಎಲ್ಲಿದ್ದ? यीशु मसीह कहाँ पर थे? ಯೇಸ್ವಾಮಿ ಎಲ್ಲಿದ್ದ? यीशु मसीह कहाँ पर थे? ಯೇಸ್ವಾಮಿ ಎಲ್ಲಿದ್ದ? यीशु मसीह कहाँ पर थे? ಅದನ್ನ ಹಿಡ್ಕೊಳ್ರಿ, ಅದಕ್ಕೆ ಬಹಳ ಆಳವಾದ ಸಂಗತಿ ಬರ್ಲಿಕ್ಕಿದೆ. उसे पकड़े रखिए, उसमें से बहुत यीशु गहराई का चीज एलिदा? है। यीशु मसीह कहाँ पर थे? ಯೇಸ್ವಾಮಿ ಎಲ್ಲಿದ್ದ? यीशु मसीह कहाँ पर थे? ಎಲ್ಲಿದ್ದ? ಆಮೇನ್. आमेन। ಆಮೇನ್. आमेन। ಆಮೇನ್. 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 ಬಹಳ ಇಂಟ್ರೆಸ್ಟಿಂಗ್ ವಿಷಯ ತೋರಿಸ್ತೀನಿ बहुत ನಿಮಗೆ. दिलचस्प चीज मैं यीशु दिखाऊंगा मेरे ಬರ್ತಾ आपको। ಇದ್ದಂಗೆ यीशु मसीह उतर को जैसे ದೇವ आ रहे ಹೇಳ್ತದೆ, थे, परमेश्वर का वचन कहता ಈ है, ದೆವ್ವ ಕಿತ್ತಾಪಟ್ಟಿ
ಇದು ಒದ್ದಾಡ್ಲಿಕ್ಕೆ start. यह दुरात्मा कैसे चाहिए वैसे तड़पने लगा, चीखने ಇವ್ರು चिल्लाने ಕುಣಿದಾಡಿದ್ರು लगा। ಒದ್ದಾಡಿಲ್ಲ, ये कितना किया तो भी कुछ ಅವನು नहीं ಇಳಿದು हुआ। ಬರ್ತಾ ಇರುವಾಗ ಒದ್ದಾಡ್ಲಿಕ್ಕೆ लेकिन जब यीशु मसीह उतर आ रहे थे वो चीखने चिल्लाने लगा। ಆಮೆನ್. आमेन। ಯೇಸು ಸ್ವಾಮಿ ಅದನ್ನ ಬಿಡಿಸಿದ. ಯೇಸು ಸ್ವಾಮಿ यीशु मसीह ने उसे छुड़ाया। ಶಿಷ್ಯರಿಗೆ ಸಮಾಧಾನ ಆಗ್ಲಿಲ್ಲ. चेलों को तृप्त नहीं हुआ। ಅಲ್ಲಿ ಬಂದ್ ವೈಯಕ್ತಿಕವಾಗಿ ಬಂದ್ ಕೇಳಿದ್ರಂತೆ. वहां पर व्यक्तिगत तौर पर ತರುವಾಯ आकर ಶಿಷ್ಯರು उन्होंने ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸ್ಲಿಕ್ಕೆ ನಮ್ಮಿಂದ ಯಾಕೆ ಆಗ್ಲಿಲ್ಲ ಅಂತ ಕೇಳಿದಾಗ ಯೇಸು ಸ್ವಾಮಿ ಬಾಯಿಂದ ಬಂದಂತ ಮೊದಲನೇ ಮಾತು ನೋಡಿ. यीशु मसीह के जबान से आया हुआ पहला बात आप ಮೊದಲನೇ देखिए। ಮಾತು. पहला बात, ನಿಮಗೆ ನಂಬಿಕೆ, ನಿಮ್ಮ ನಂಬಿಕೆ ನಿಮಗೆ ಅಲ್ಲ, ನಿಮ್ಮ ಒಂದ್ ನಿಮಿಷ ಆ ಶಬ್ದ ಹಿಡ್ಕೊಳ್ಳೋಣ. पहले उस शब्द ಎಲ್ಲ को हम पकड़ेंगे। ತೆಗೆದು ನೋಡ್ತೀರಾ ಅದನ್ನ? आप सब उसे खोल कर ಪೂರ್ಣ देखेंगे। ಕಥೆ ಓದೋದಲ್ಲ. पूरा कहानी पढ़ना मत्ताय, नहीं है। मत्ती का सुसमाचार 17ನೇ ಅಧ್ಯಾಯ, उसका 17वां अध्याय। ಮತ್ತಾಯ मत्ती का 17ನೇ सुसमाचार ಅಧ್ಯಾಯ, उसका 17वां अध्याय 20ನೇ ವಚನದ ಮೊದಲನೇ ಲೈನ್ ಅಷ್ಟೇ ಓದಿ. 20वें वचन के पहले लाइन ಮೊದಲನೇ को ಶಬ್ದ ಅಷ್ಟೇ ಓದಿ. पढ़िए। पहला शब्द आप ಬೇಗ पढ़िए। ಎಲ್ಲರೂ ಕೂಡಿ ಬರೀ ಮೊದಲನೇ ಶಬ್ದ 1 2 3. ನಂಬಿಕೆ ಎರಡನೇ ಶಬ್ದ ಅದು. ಬರೀ ಮೊದಲನೇ ಶಬ್ದ ನಿಮ್ಮ 1 2 3. ನನ್ನ ನೋಡಿ, मुझे देखिए। ನಿಮ್ಮ तुम्हारे ಆತನ ಹೇಳಿಲ್ಲ, उसने नहीं कहा। ನಂಬಿಕೆ ಕಡಿಮೆ ಆಗೋದ್ರ ಅಂತ ಹೇಳಿಲ್ಲ. विश्वास कम है इसलिए नहीं कहा। ಅರ್ಥ ಆಯ್ತಾ? आप समझ रहे हो? ನಿಮ್ಮ तुम्हारा ಎಷ್ಟೊಂದಿಗೆ ಅರ್ಥ ಆಗ್ತಾ ಇದೆ? कितने लोगों को ಇನ್ನು समझ आ ಸ್ವಲ್ಪ रहा है? ಇಂಟ್ರೆಸ್ಟಿಂಗ್ ಹೋಗೋಣ. और थोड़ा दिलचस्प से हम ತಪ್ಪು जाएंगे। ತಿಳ್ಕೊಳ್ಳೋದಿಲ್ಲ ತಾನೆ? आप गलत नहीं समझेंगे ना? ಪ್ರಕಾಶ್ ಒಂದು ನಿಮಿಷ ಬೇಗ ಬನ್ನಿ. ಅಕ್ಷಯ ಬೇಗ ಬನ್ನಿ. ತಪ್ಪು ತಿಳ್ಕೊಳ್ಳೋದಿಲ್ಲ ತಾನೆ? आप गलत नहीं समझेंगे ना? ಯಾರ ನಂಬಿಕೆ? किसका विश्वास? ನಮ್ಮ ಅಲ್ಲಿ ಬರ್ದಿರೋದನ್ನ ಹೇಳಿ. वो ಏನಂತ ಹೇಳ್ತು? वहाँ पर क्या कहता है? ಯಾರ ನಂಬಿಕೆ ಅಂತ ಹೇಳ್ತು? ಆಮೇಲೆ ವೆಂಕಟೇಶ್ ಬೇಗ ಬಾ ಹಿಂಗೆ ಜಿಗಿದ್ ಬಂದ್ಬಿಡ್ಬೇಕು ಕರೆದ್ರೆ ಇಲ್ವಾ? ಯಾರ ನಂಬಿಕೆ? किसका विश्वास? ವ್ಯತ್ಯಾಸ ಅರ್ಥ ಆಗ್ತಿದೆಯಾ? व्यत्यास आप समझ रहे हो? ಇದು ಕಲರ್ ನೋಡ್ರಿ ಹೆಂಗೈತೆ ಹಂಗೆ. कलर ನಾನು देखिए ಹೊರಡ್ತಾ ಇಲ್ಲ. कैसा ಈ है। ಕಲರ್ ನೋಡಿ ये कलर देखिए। ಅಲ್ವಾ? ಈ ಕಲರ್ ನೋಡಿ, यह कलर देखिए। ಈ ಕಲರ್ ನೋಡಿ, ये कलर देखिए। ಈ ಕಲರ್ ನೋಡಿ. ये कलर देखिए। ಸೇಮ್ ಆಯ್ತಾ? क्या एक ಸಾಧ್ಯನೇ ಇಲ್ಲ. संभव ही ಸೇಮ್ नहीं। ಆಯ್ತಾ? क्या एक जैसा है? ಇದಕ್ಕೆ इसको ನಿನ್ನ ಬಣ್ಣ तुम्हारा रंग ಕರೆಕ್ಟಾ? सही है। ನಾನು ಇದಕ್ಕೆ मैं इसको ಎಲ್ಲರ ಬಣ್ಣ ಅನ್ನೋದಿಲ್ಲ ರೀ. ಇದಕ್ಕೆ सबका रंग नहीं कहता। ಎಲ್ಲರ ವಿಶ್ವಾಸ ತಗೊಂಡು ನಾವೇನ್ ಮಾಡೋಣ? सबका विश्वास ಕೂತ್ಕೊಳ್ಳಿ. लेकर हम क्या करेंगे? ಕೂತ್ಕೊಳ್ಳಿ. ಹಲೋ, ಎಲ್ಲರ ವಿಶ್ವಾಸ ತಗೊಂಡು ನಾವೇನ್ ಮಾಡೋಣ? सबके विश्वास को लेकर हम क्या ವ್ಯತ್ಯಾಸ ಅರ್ಥ ಆಗ್ತಾ करेंगे? ಇದೆಯಾ? व्यत्यास आप समझ रहे हो? ನಿನ್ನ तुम्हारा ನಿಮ್ಮ तुम्हारा ಆತನ ಹೇಳ್ತಾ ಇದ್ದಾನೆ, ನನ್ನ ಮೇಲಿನ ಬೇರೆದೆಲ್ಲ ಬಿಟ್ಬಿಡಿ. सब ಮೊದಲು कुछ आप छोड़िए। ಅದರ ಅರ್ಥ उसका मतलब ಪ್ರತಿಯೊಬ್ಬರಿಗೆ हर एक को ಒಂದು ಕಣ್ಣಿಗೆ ಕಾಣದಂತ ಒಂದು ಪಾತ್ರೆ ಇದೆ. अनदेखी एक कटोरा है। ಅರ್ಥ ಆಗ್ತಾ ಇರೋ ಒಂದ್ಸರಿ ಆಮೇನ್ ಅಂತ ಹೇಳಿ. ಆಮೇನ್ आमेन ಆಮೇನ್ 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 ಆಮೇನ್. ನಿಮ್ಮ तुम्हारा ಇನ್ನೂ ಸ್ವಲ್ಪ ಹಾಸ್ಯಾಸ್ಪದವಾಗಿ ಮಾಡೋಣ ಇದನ್ನ. और थोड़ा हंसी मजाक के साथ इसे करेंगे। ಹಾಸ್ಯಾಸ್ಪದವಾಗಿ ಬಾರಪ್ಪ, ಮದುವೆ ಆಗೋ ಗಂಡು ಬಾ. ಆಮೇನ್. ಆದ್ ಬೇಕಾಗಿರೋ ಗಂಡು. ಆಮೇನ್. शादी ಈಗ होने ಅನ್ಕೊಳ್ಳಿ, वाला ನಾನು लड़का। ಹಂಗೆ ಅನ್ಕೊಳ್ಳಿ, ನಾನು ಇಲ್ಲ, ನನ್ಗೆ ಆಲ್ರೆಡಿ ಮದುವೆ ಆಗ್ಬಿಟ್ಟೈತೆ. मुझे शादी हो चुका है, ऐसे ही आप ಅನ್ಕೊಳ್ಳೋದಕ್ಕೆ सोचिए। ಏನಾಗೈತಪ್ಪ? सोचने में क्या जा रहा है? ನೀವು ಕೂತಿದ್ ನೋಡಿದ್ರೆ ಎಲ್ಲೋ आपके बैठने का ढंग देखता हूँ ಸಮಾಧಿಗೆ तो ಬಂದಂಗ ಅನಿಸ್ತೈತೆ. मैं समाधि में आया इस तरह लगता है। ಆಮೇನ್. आमेन। ಒಂದ್ ಸೀದಾ ನಿಂತ್ಕೊಳ್ಳೋ, ಹಂಗೆ ಇರೋ ನಿಂತ್ಕೊಳ್ಬೇಕು. ಇನ್ನೇನು ಕೈ ಬಿಡುದನ್ನ. ಆಮೇನ್. आमेन। ಈಗ अब ಏನಂದ್ರೆ क्या है? ನನಗೂ ಇವನ್ ವಯಸ್ಸು ಅನ್ಕೊಳ್ಳಿ. मुझे मेरा भी इसका उम्र है। ಕೂದ್ಲ सोचिए। ಐತೆ, ಬಣ್ಣ ಇಲ್ಲ. ಬಣ್ಣ ಇಲ್ಲ ಅನ್ಕೊಳ್ಳಿ. रंग नहीं है, सोचिए। ಆಮೇನ್. आमेन। ಕೇಳ್ತಾ ಇದ್ದೀರಾ? क्या आप सुन रहे हैं? ಈಗ ಹುಡುಗಿ ನೋಡ್ಲಿಕ್ಕೆ ಹೋಗ್ದಪ್ಪ. लड़की देखने के लिए हम गए। ಒಂದೇ ದಿನ ನಾನು ಹೋದೆ. पहले मैं गया। ಏನೋ ಅದೇ ಮನೆ, वही घर। ಆ ಹುಡುಗಿ ಒಲ್ಲೆ ಅಂದ್ಲು. उस लड़की ने मना क्या- किया। कब क्यों? हुआ? ये काले हैं। ಅಲ್ವಾ? ಕಪ್ಪು काले हैं। ಬೇಡ. नहीं ಆಮೇನ್. चाहिए। ಆದ್ರೂ ಉತ್ತರ ಕೊಡ್ಲಿಕ್ಕೆ ರೆಡಿ ಇಲ್ಲ. लेकिन उत्तर देने के लिए तैयार नहीं ಯಾಕೆ? है। ಮತ್ತೊಂದು ಚಲೋ ಲಾಟ್ರಿ ಬರ್ಲಿಲ್ಲ ಅಂದ್ರೆ ಇದರಲ್ಲಿ ನಡೆಸ್ಕೊಳ್ಳೋಣ ಅಂತ. क्योंकि दूसरा लॉटरी नहीं आएगा अच्छा वाला, तो इसमें ही हम आगे बढ़ेंगे। ಇವತ್ತು ಹೇಳ್ತೀವಿ, ನಾಳೆ ಹೇಳ್ತೀವಿ, ಇವತ್ತು ನಾಳೆ ಮತ್ತೊಂದು ಬಂದ್ಬಿಟ್ರೆ आज कल में अगर कोई और आ जाता है तो ಜೋಕ್ ಆಗಿ ಅಲ್ವಾ? ऐसे ही मजाक कर रहा ಡೈಲಿ है। ಫೋನ್ ಮಾಡ್ತಾ ಇದ್ದೀನಿ, ಇಲ್ಲ वो मैं डेली कॉल कर रहा हूँ, उठा नहीं रहे हैं। ಮುಂದಿನ ವಾರ ಹೇಳ್ತೀವಿ. अगले हफ्ते में बताता हूँ। ಅಷ್ಟರಲ್ಲಿ ನನ್ನ ಮಗ ಬಂದ್ಬಿಟ್ಟ. उतने में ये आ गया। ಅದೇ ಮನೆಗೆ ಹೋದ, उसी घर वो ಅದೇ गया, ಹುಡುಗಿ ನೋಡ್ದ. उसी लड़की को देखा। ನೋಡಿದ್ದೆ ತಡ. देखते ही ಯಸ್ यस कहा। ಅವತ್ತು ಒಂದು ನಿಮಿಷನೂ ಲೇಟ್ ಇಲ್ಲ. एक मिनट भी देर नहीं किया। ಒಂದು ನಿಮಿಷನೂ ಲೇಟ್ ಇಲ್ಲ. एक मिनट भी देर नहीं किया। ಅವ್ರು ಹಿಂಗ್ ಇನ್ನೂ ಮನೆ ಬಿಟ್ಟು ಹಿಂಗೆ ಅವ್ರು ಚಾ ಕುಡಿದು ಹೋಗ್ತಾ ಇರ್ತಾರೆ. अभी चाय पीकर वो जाते रहते हैं। ಇವ್ರು ಹಳೆ ಪಾರ್ಟಿಗೆ ಫೋನ್ ಹೊಡೆದ್ರು. यहाँ पर ಹಳೆ ಪಾರ್ಟಿ पुराने पार्टी को उन्होंने कॉल किया। ನಮಗೆ ಲೈಕ್ ಇಲ್ಲ, ನಾವು ಬೇಡ ಬಿಡಿ, हमें Cancel पसंद ಮಾಡು. नहीं है तो कैंसिल कर देंगे। ಏನಾಯ್ತು? ಅರ್ಥ क्या ಆಯ್ತಾ? हुआ?
आप समझ रहे ಅರ್ಥ हो ಆಯ್ತಾ? ವ್ಯತ್ಯಾಸ ಅರ್ಥ ಆಯ್ತಾ? व्यत्यास आप समझ ವ್ಯತ್ಯಾಸ रहे ಅರ್ಥ ಆಯ್ತಾ? हो व्यत्यास आप समझ ನಿಮ್ಮ रहे हो ನಿಮ್ಮ ಬಣ್ಣಕ್ಕೆ ಅನುಗುಣವಾಗಿ आपके रंग के हिसाब ನಾನು से ಮಾನುಷಿಕ ಲೆವೆಲ್ ಅಲ್ಲಿ ಅರ್ಥ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ. मानुषिक लेवल ಅದರ में ಅರ್ಥ समझने की कोशिश कर रहा हूँ। उसका ನಿಮ್ಮ मतलब ನಂಬಿಕೆಗೆ ಅನುಗುಣವಾಗಿ आपके विश्वास के अनुसार ಅದೇ ವಾಕ್ಯ, वही वचन, ಅದೇ ಆತ್ಮ, वही आत्मा, ಅದೇ ವಾಗ್ದಾನ, वही वाचा, ಅದೇ ವಾಗ್ದಾನ, वही वायदा, ಅದೇ ವಾಕ್ಯ, वही वचन, ಆದ್ರೆ ಕೆಲಸ ಮಾಡುವ ರೀತಿ लेकिन काम करने वाला तरीका ನಿಮ್ಮ ನಿಮ್ಮ ನಂಬಿಕೆಗೆ ಅನುಗುಣವಾಗಿ. आपके विश्वास के हिसाब से। ಇದು ಯಾವ ಬೈಬಲ್ ಸ್ಕೂಲಲ್ಲಿ ಸಿಗೋದಿಲ್ಲ ನಿಮಗೆ, ಯಾವ ಬೈಬಲ್ ಸ್ಕೂಲಲ್ಲಿ ಸಿಗೋದಿಲ್ಲ ನಿಮಗೆ. ಅರ್ಥ ಆಯ್ತಾ ನಿಮಗೆ? आप समझ रहे हो ಪಾಸ್ಟ್ರೇ, पासवान जी? ಅದೇ ವಚನ ಅವ್ರು ಹೇಳಿದ್ರು, ನಾನು 1000 ಸಲ ಓದಿದ್ದೀನಿ. वही वचन को 1000 बार मैंने पढ़ा जो उन्होंने कहा। ಯಾಕೆ? क्यों? ಯೇಸು ಸ್ವಾಮಿ ಏನ್ ಹೇಳ್ದ? यीशु मसीह ने क्या कहा? ನಿಮ್ಮ ನಂಬಿಕೆ, तुम्हारा विश्वास ನಿಮ್ಮ ನಿಮ್ಮ ನಂಬಿಕೆಗೆ ಅನುಗುಣವಾಗಿ तुम्हारे अपने अपने विश्वास के अनुसार, ಅದೇ ಪುಸ್ತಕ, वही पुस्तक, ಅದೇ ವಾಗ್ದಾನ, वही वाचा, ಅದೇ ಆತ್ಮ, वही आत्मा, ಅದೇ ಯೇಸು. वही यीशु ಆದ್ರೆ मसीह। लेकिन ನನಗೆ ವರ ಅಲ್ಲ, ಏನಂತೀವಿ, ಕನ್ಯೆನೇ ಸಿಗ್ಲಿಲ್ಲ. मुझे वधु ही नहीं मिली। क्यों? ಯಾಕೆ? ಬಣ್ಣ ಇಲ್ಲ, क्योंकि रंग नहीं ಯಾಕೆ? है, ನಂಬಿಕೆ ಇಲ್ಲ. क्योंकि विश्वास नहीं है। ತಪ್ಪು ತಿಳ್ಕೊಬೇಡಿ, गलत ಮಾನಸಿಕವಾಗಿ मत ಒಂದು ಉದಾಹರಣೆ समझे, ಕೊಟ್ಟಿದ್ದೀನಿ ಅಷ್ಟೇ. मानुषिक उदाहरण मैंने दिया है उतना ಆಮೇನ್. ही। आमीन। ಆದ್ರೆ ಇಲ್ಲಿ लेकिन यहाँ पर ನಂಬಿಕೆ, विश्वास, ನಂಬಿಕೆ, विश्वास, ಅದನ್ನು ಹೋಲಿಸಿ ಹೇಳಿದೆ ಅಷ್ಟೇ. ನಮ್ಮ उसे तुलना कर कर देख, मैंने बताया रंग को। ವ್ಯತ್ಯಾಸ ಅರ್ಥ ಆಗ್ತದೆ? व्यत्यास आप समझ रहे हो? ವ್ಯತ್ಯಾಸ ಅರ್ಥ ಆಗ್ತದೆ? ವ್ಯತ್ಯಾಸ आप समझ रहे ಹಾಗಿದ್ರೆ ಈ हो? ನಂಬಿಕೆಯಲ್ಲಿ ಏನೋ ಅವಶ್ಯವಾದದ್ದು ಇದೆ ಅನ್ನಿಸ್ತದಲ್ಲ? ऐसा है तो विश्वास में कुछ तो जरूरी है, ऐसे ಇದಿಲ್ಲ लगता ಅಂದ್ರೆ है ಕೆಲಸ ना? ನಡೆಯೋದಿಲ್ಲ ಅನ್ನಿಸ್ತದೆ ಇಲ್ಲ? इसके बिना काम नहीं चलेगा, ऐसे लगता है ना? ಇಲ್ಲಿವರೆಗೆ ಇನ್ನೂ ನನ್ನ ಜೊತೆಗಿದ್ದಾರೆ ಒಂದ್ಸರಿ ಆಮೇಲೆ यहाँ तक मेरे साथ रहने वाले आमीन आप ಇಂಟ್ರೆಸ್ಟ್ ಇದೆ. कहिए। ಈ ಕಡೆ ಕಾಣೋ ಕುತ್ಕೊಳ್ರಲ್ಲ, ಹಿಂಗೆ ಕಾಣೋ ಕುತ್ಕೊಳ್ರಿ. ನನಗೆ ಎಲ್ಲರೂ ಕಾಣ್ಬೇಕಂದ್ರೆ मुझे ಮಜಾ. सब दिखाई देना है। ನನ್ನ ಸ್ವಲ್ಪ ನಮ್ಮಷ್ಟು ನಂಬಿಕೆ ಇಲ್ಲ ನನಗೆ. आप जितना विश्वास मेरे अंदर ಸ್ಪೀಕರ್ ಇಂದ नहीं ಇದಾರಂತ ನಂಬಿಕೆನೇ ಬರೋದಿಲ್ಲ. ನಾನು ನೋಡಿ ನಮ್ಮವನು, है। मैं देखकर विश्वास करता हूँ, स्पीकर के पीछे आप है ऐसे ಅದಕ್ಕೆ विश्वास ಇದು नहीं करता। ಬಲಹೀನವಾದ ನಂಬಿಕೆಗೆ ಸ್ವಲ್ಪ ಆಧಾರ ಕೊಡಿ. बलहीन विश्वास के लिए थोड़ा आदर आप ಯಾರೋ ಸ್ವಲ್ಪ दीजिए। ಗಟ್ಟಿಗೆ ಆಮೇನ್ ಅಂತ ಹೇಳಿ. कोई तो एक बार जोर से आमीन आप ನಾನು ಇಷ್ಟು कहिए। ಸ್ಪ್ರಿಂಗ್ ತರ ಇಲ್ಲಿ ಕುಣಿತಾ ಇರ್ತೀನಿ, ಇನ್ನೂ ಸೈಡ್ ಲೋಡ್ ಆಗ್ತಿರಲ್ರಿ. ಹಲೋ, मैं इतना स्प्रिंग तरह ऐसा नाच रहा हूँ, आप ऐसे ಹಿಂದಿರೋರೆಲ್ಲ ಸಂತೋಷದ ಒಂದ್ಸಾರಿ ಆಮೇನ್ ಅಂತ ಹೇಳ್ತೀರಾ? जो पीछे एक बार खुशी ये के नंबिके साथ अर्थ आमीन आಯ್ತಾ? कहिए। ये विश्वास आपको समझ आया? ಯೇಸು ತಂದೆ ಆದ ದೇವರು पिता परमेश्वर ಏನ್ ಹೇಳ್ದಪ್ಪ उन्होंने क्या कहा? ನೋಡಿ, देखिए। ಇವ್ರು ಅರಣ್ಯದಲ್ಲಿ ದಾಟ್ತಾ ಇದ್ದಾರೆ, ಅರಣ್ಯದಲ್ಲಿ ದಾಟ್ತಾ ಇದ್ದಾರೆ. ये जंगल में चल रहे हैं। 6 ಲಕ್ಷಕ್ಕಿಂತ ಹೆಚ್ಚಿಗೆ ಜನ. 6,000 से भी ज्यादा लोग। ಹಲೋ, 6 ಲಕ್ಷಕ್ಕಿಂತ ಹೆಚ್ಚಿಗೆ ಜನ. 6 लाख से भी ज्यादा लोग। ಊಟ ಇಲ್ಲ. खाना नहीं। ದೇವರು ಹೇಳ್ದ, ನಾಳಿಂದ ನಾನು ಊಟ ಕೊಡ್ತೀನಿ ನಿಮಗೆ. परमेश्वर ने कहा, कल से मैं तुम्हें खाना दूंगा। ಥ್ಯಾಂಕ್ ಯು. ನಾನು ನಿಮಗೆ ಊಟ ಕೊಡ್ತೀನಿ. कल से मैं तुम्हें खाना दूंगा। ನಾನು ಕೊಡ್ತೇನೆ, मैं दूंगा, ಅದು ಕೃಪೆ. वो कृपा है। ಇನ್ನು ಇವ್ರು ಏನ್ ಮಾಡ್ಬೇಕಪ್ಪ? अभी ने क्या करना है? ಟೆಂಟ್ ಅಲ್ಲಿ ಬಾಯಿ ತಕ್ಕೊಂಡು ಮಲ್ಕೊಳ್ಬೇಕು. तंबू में मुंह खोलकर सोना है। ಮ್ಯಾಲಿಂದ ದೇವ್ರು ಊಟ ಹಾಕ್ತಾನೆ. ऊपर से हौदा? परमेश्वर खाना डालेंगे। ऐसा है। ಕೆಲವರಿಗೆ ಪಾಸ್ಟರ್ ಎಲ್ಲ ವಿಚಾರ ಎಲ್ಲಿಂದ ಬರ್ತಾರೆ ನಿಮಗೆ? थोड़े लोग सोचते पासवान जी ನಿಮಗೆ ऐसे ಬಂದಿರ್ತದೆ, सोच ನೀವು रहा ಹೇಳೋದಿಲ್ಲ है। ಅಷ್ಟೇ. आपको नहीं आया इसीलिए ಏನ್ कह ಹೇಳ್ದ रहा ದೇವರು? हूं। परमेश्वर ने क्या ನೀವು ಬೆಳಗ್ಗೆ कहा? ಹೇಳಬೇಕು. तुम्हें सुबह उठना है। ಅಂದ್ರೆ ಏನೋ ಮಾಡ್ಬೇಕಾಯ್ತಾ? उसका मतलब कुछ तो करना है। ಟೆಂಟ್ ಹೊರಗಡೆ ಬರ್ಬೇಕು. तंबू के बाहर आना ಅಂದ್ರೆ है। ಏನಾದ್ರು ಮಾಡ್ಬೇಕಾಯ್ತಾ? ऐसा है तो कुछ तो करना है। ಏ ನನಗೆ ಅದೆಲ್ಲ ಆಗೋದಿಲ್ಲಪ್ಪ, मैं वो सब नहीं कर सकता। इजरायली लोग, ನನಗೆಲ್ಲ ಆಗೋದಿಲ್ಲಪ್ಪ. ये सब हम नहीं कर सकते। ಟೆಂಟ್ ಹೊರಗಡೆ ಹಿಂಗ್ ಚಂಡ್ ಇಡ್ತೀನಿ, तंबू के बाहर ऐसे हम सिर रखेंगे, ಊಟ ಹಾಕ್ಬೇಕು. आपको खाना डालना है। ಆಗುತ್ತಾ? क्या ये हो सकता है? ಹಂಗೆ ऐसे ही ಕೂತ್ಕೊಂಡ್ಬಿಟ್ಟು ಆಗುತ್ತೆ 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 ಊಹಿಸಿದ್ರೆ ನಂಬಿಕೆ ಬರೋದಿಲ್ಲ. बैठे रहकर होगा 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 कल्पना करेंगे तो नहीं होगा। ನಾಮಾನನ ಕುಷ್ಠಕ್ಕೆ ದೇವರು ಹೇಳ್ದ, नामान की कोड़ी बीमारी को परमेश्वर ನಾನು ने ಹೇಳಿದ್ದನ್ನ कहा, ನೀನ್ ಮಾಡ್ಬೇಕು. मैंने जो कहा उसी को तुम्हें करना है। ಎಲಿಯನ ಎಣ್ಣೆಗೆ ಹೇಳ್ದ, एलिया ने कहा, ಎಣ್ಣೆ ಬಗ್ಗೆ ಹೇಳ್ದ. एलिया ने तेल के बारे में बताया। ಎಲಿಯನ ಎಣ್ಣೆ ಬಗ್ಗೆ ದೇವರು ಹೇಳ್ದ, एलिया के तेल के बारे में परमेश्वर ने ನಾನು कहा, ಹೇಳಿದ್ದನ್ನ ನೀನ್ ಮಾಡ್ಬೇಕು. जो मैंने कहा उसी को तुम्हें करना है। ನೀನ್ ಕಟ್ಟಿದ ಮನೆಯಲ್ಲಿ ನಾನು ಬಂದಿರೋನಲ್ಲ, ನಾನು ಹೇಳ್ದಂಗೆ ನೀನ್ ಮನೆ ಕಟ್ಟಬೇಕು. तुम घर बांधा है उसमें मैं आकर रहना नहीं, जिस तरह मैं कहूंगा उस तरह तुम्हें आकर ನೀನು रहना है। ನಂಬಿದ್ದಕ್ಕೆಲ್ಲ ನಾನು ಸಹಿ ಹಾಕೋದಿಲ್ಲ. ನಾನು ಏನನ್ನಂತ ಅಂತ ಹೇಳ್ತೀನಿ ಅದನ್ನ ನೀನ್ ನಂಬೇಕು. तुमने जो विश्वास किया उस पर मैं साइन नहीं करूंगा, लेकिन जो मैं कहूंगा उसे तुम्हें करना है। ಇಲ್ಲಿವರೆಗೆ ಎಂಜಾಯ್ ಮಾಡ್ತಾ ಇರೋರು ಒಂದ್ಸರಿ ಆಮೇನ್ ಅಂತ ಹೇಳಿ. यहाँ पर जो है ಇಲ್ಲಿವರೆಗೆ आमीन कहिए। ಸಂತೋಷವಾಗಿರೋ ಒಂದ್ಸರಿ ಆಮೇನ್ ಅಂತ ಹೇಳಿ. अब तक जो खुश है आमीन आप आमीन। कहिए। आमीन ಆಮೇನ್. आमीन। ಇನ್ನು ಕೆಲವರು ಕಲ್ಪನೆ, और थोड़े लोगों का कल्पना, ದೇವರು ಒಳ್ಳೊಳ್ಳೆ ಸಂಗತಿಗಳನ್ನ ತಗೊಳ್ಳಿಕ್ಕೆ ಸರಿಯಲ್ಲ ಅದು ರೀ ಬಾ. अच्छे अच्छे चीजों को लेना वो ठीक भक्ति नहीं नहीं है, अल्लाह वो भक्ति ही नहीं है। ಮತ್ತೆ ಯಾಕೆ ಒಳ್ಳೊಳ್ಳೆ ಸಂಗತಿಗಳನ್ನ ಮಾಡುವಂತ ಖನಿಜಾಂಶಗಳನ್ನ ದೇವರು ನಿನಗೋಸ್ಕರ ಇಟ್ಟ? ऐसा है तो क्यों अच्छे अच्छे चीजों को करने वाले खनिजांश को परमेश्वर ने आपके लिए रखा? ಬಂಗಾರ ಬರೀ ಸೈತಾನ್ದಾಗಿದ್ರೆ सोना सिर्फ शैतान का है तो ದೇವರು ಅದನ್ನ ಯಾಕೆ ಇಟ್ಟ? परमेश्वर ने उसे क्यों रखा?
ಎಲ್ಲ ದೇವ್ರಿಗೆ ಕೊಡೋದೈತೆ, सब कुछ परमेश्वर देना चाहते हैं, ಆದ್ರೆ ದುರ್ಬುದ್ಧಿಗೋಸ್ಕರ ಅಲ್ಲ, लेकिन दुष्ट बुद्धि के लिए नहीं, ಆಶೀರ್ವಾದದ ಬುದ್ಧಿಗೋಸ್ಕರ. लेकिन आशीष पाने वाले बुद्धि ಅದನ್ನ के ಇವತ್ತು ನಾವು ಸರಿಪಡಿಸ್ಕೊಳ್ಳೋಣ. लिए। उसे हमें थोड़ा ठीक कर लेंगे। ನಿಮ್ಮ ನಂಬಿಕೆಗೆ आपके अपने अपने विश्वास ಅಂದಮೇಲೆ को ऐसा है तो ನಮ್ಮ ನಂಬಿಕೆ ಬಗ್ಗೆ ನಾವೇನೋ ಮಾಡ್ಬೇಕಾಗಿದೆ. हमारे विश्वास के बारे में हमें कुछ तो करना है। ಏನ್ ಮಾಡ್ಬೇಕಾಯ್ತು? तो ऐसा है तो क्या करना ಪ್ರತಿದಿನ है? ಬೆಳಗ್ಗೆ ಇವ್ರು ಹೊರಗೆ ಬಿಡಬೇಕು. हर दिन सुबह यह बाहर आना है। ಅಲ್ಲಿ ರೆಡಿ ರೊಟ್ಟಿ ಬೀಳಲ್ಲ. वहाँ पर बना हुआ रोटी नहीं गिरेगा। ಏನ್ ಬಿದ್ದಿರ್ತದೆ? क्या गिरा रहेगा? ಮನ್ನ. ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ? ಮನ್ನ ತಿಳ್ಕೊಂಡು ಚುರುಮುರಿ ತಿಂದಂಗೆ ತಿನ್ಬಿಟ್ರು ಇಸ್ರಾಯೇಲ್ರು ಅಂತ ತಿಳ್ಕೊಂಡಿದ್ದಾರೆ. सब ಸುಳ್ಳು. ಓದಿ ನೋಡಿ, सोचते हैं- ಅರಣ್ಯಕಾಂಡ ಸ್ಪಷ್ಟವಾಗಿ ಓದಿ ನೋಡಿ. सब सोचते हैं मन्ना को लेकर ऐसे ही उन्होंने खा लिया, नहीं, लेकिन गिनती के पुस्तक को आप पढ़कर देखिए। ಅರಣ್ಯಕಾಂಡ ಓದಿ ನೋಡಿ ನೀವು. गिनती के पुस्तक को आप पढ़कर ಏನ್ ಬರ್ದಿದೆ? देखिए, वहाँ पर क्या लिखा गया है? ಪ್ರತಿಯೊಬ್ಬರು हर एक ಮನ್ನವನ್ನ ಕೂಡಿಸಿಕೊಂಡು मन्ना को इकट्ठा कर ಅದನ್ನ ಅರೆದು उसे पिस कर ಅದನ್ನ ಪ್ಯಾನ್ ಕೇಕ್ ತರ, ಅಂದ್ರೆ ಈ ತಟ್ಟೆ ಇಡ್ಲಿ ತರ उसे इडली के जैसे ಅದನ್ನ ಬೇಯಿಸಿ उसे उबाल कर ತಿಂದ್ರೆ खाएंगे तो ತುಪ್ಪ ಜೇನು ಹಚ್ಚಿದ ಕೇಕಿನ ತರ ರುಚಿ ಇತ್ತಂತೆ. मधु लगाए हुए केक के जैसे उसका स्वाद रहेगा। ಮನ್ನ ಕೊಟ್ಟೋರು ಯಾರು? मन्ना देने वाले कौन है? ಅಂದ್ರೆ ನಂಬಿಕೆಯನ್ನು ಕೊಡೋನು. ऐसा है तो विश्वास को देने वाले परमेश्वर है, लेकिन ಕೂಡಿಸ್ಕೋಬೇಕು, उसे इकट्ठा करना है, ಅದನ್ನ ಅರಿಬೇಕು, उसे पीसना है, ಅದಕ್ಕೆ ಒಳ್ಳೆ ರುಚಿ ಕೊಡೋನು उसको अच्छा स्वाद देने वाले ಅವನೇ. ಅದು ಎಂತ ರುಚಿ ಕೊಡ್ತಾನಂತೆ? वो भी किस तरीके का स्वाद देंगे? ಯಾರಾದ್ರೂ ಇಲ್ಲಿದ್ರೆ ಆಮೇಲೆ ಅಂತ ಹೇಳ್ತಾರೆ. अगर कोई ಅದು यहाँ ಎಂತ पर- ರುಚಿ ಅಂತೆ? वो भी किस तरीके का स्वाद? ಜೇನು ಹಚ್ಚಿದ, ಜೇನು ಸವರಿದ, ಅದು ಬಾಯಲ್ಲಿಟ್ರೆ ಹಂಗೆ ಕರಗೋದಂತೆ. ऐसे जबान पे रखते हैं तो ऐसे ಅಂದ್ರೆ पिघल जाता। उसका ಈ मतलब ನಂಬಿಕೆಯಲ್ಲಿ इस विश्वास में ಎಂತ ಆಶೀರ್ವಾದ ಇದೆ ಅಂದ್ರೆ, किस तरीके का विश्वास ಇದನ್ನ है कि ಕೂಡಿಸ್ಕೊಂಡ್ರೆ इसे इकट्ठा करेंगे तो ಕಚ್ಚೋದಕ್ಕೆ ಹಲ್ಲುಗಳ ಮೇಲೆ ಒತ್ತಡನೂ ಬೇಡ, उसे चापने के लिए दांत पर दबाव बाहर डालने की लिख जरूरत रहे- नहीं है। जबाब पे रखते हैं तो ಕರಗೋದಂತೆ. ऐसे ही वो ಅಂದ್ರೆ पिघल जाता। उसका ಈ मतलब ನಂಬಿಕೆಯಿಂದ ಬರುವ ಸಂಬಂಧ, यह विश्वास से आने ಈ वाला ನಂಬಿಕೆಯಿಂದ रिश्ता, ಬರುವಂತ ಐಶ್ವರ್ಯ, यह विश्वास से आने ಈ वाला अमीरी, ನಂಬಿಕೆಯಿಂದ ಬರುವಂತ ಸಮಾಧಾನ यह विश्वास से आने वाला समाधान, ಸುಖಕರವಾಗಿ ನಡೆಯುವಂತದ್ದಾಗಿರ್ತದೆ. यह सुखदायक से चलना होता ಹಾಗಿದ್ರೆ है। ಪಡೆದುಕೊಳ್ಳೋದನ್ನ ನಂಬಿಕೆಯಿಂದ ಪಡೆದುಕೊಳ್ಳೋದ್ರಲ್ಲಿ ಉತ್ತಮ ತಾನೇ. ऐसा है तो विश्वास के साथ उसे हासिल करना उत्तम है ना। ಅದಕ್ಕೆ ಜ್ಞಾನೋಕ್ತಿಗಳ ಪುಸ್ತಕ ಬರೀತದೆ, इसीलिए ಜ್ಞಾನೋಕ್ತಿಗಳ ಪುಸ್ತಕ ಹೇಳ್ತದೆ, इसीलिए नीति वचन का पुस्तक कहता है, the fear of the Lord maketh one rich but he addeth no sorrows to it. परमेश्वर का भय एक को अमीर बना सकता है, ದೇವರು लेकिन उसमें- ಒಬ್ಬನನ್ನ ಐಶ್ವರ್ಯವಂತನನ್ನ ಮಾಡ್ತಾನೆ, ಅದರಲ್ಲಿ ಯಾವುದೇ ಮುಳ್ಳೆ ಇಡೋದಿಲ್ಲ. परमेश्वर एक व्यक्ति को अमीर बनाता है, लेकिन उसमें कोई कांटा ही नहीं रहता। ಯಾಕಂದ್ರೆ ಮನ್ನ ಕೊಟ್ಟಾಗ क्योंकि जब परमेश्वर ने मन्ना दिया, ಮುಳ್ಳಿರೋ ಮೀನಿನ ತರ ಕೊಡ್ಲಿಲ್ಲ, वहाँ पर कांटा रहने वाले मछली जैसे नहीं ಎಲುಬಿರೋ दिया, ಮಾಂಸದ ತರ ಕೊಡ್ಲಿಲ್ಲ, हड्डी रहने वाले मांस के जैसे भी नहीं ಬೀಜ दिया, ಇರೋ ಪಪ್ಪಾಯಿ ತರ ಕೊಡ್ಲಿಲ್ಲ, बीज रहने वाले पपाया के जैसे भी नहीं दिया, ಸಮೃದ್ಧಿ ಆದದನ್ನ ಕೊಟ್ಟ. लेकिन समृद्धि से उन्होंने ಅದರ ಅರ್ಥ दिया। उसका ಈ मतलब ನಂಬಿಕೆಯಿಂದ ಹೊರಡುವಂತದ್ದು यह विश्वास से आने वाला चीज, ನೋವಿರದೇ ಇರುವಂತದ್ದು. उसमें दर्द नहीं रहने वाला। ಈ ನಂಬಿಕೆಯಲ್ಲಿ ಹುಟ್ಟಿದ ಸಂಬಂಧದಲ್ಲಿ यह विश्वास से आने वाले ನೋವಿರೋದಿಲ್ಲ. रिश्ते में दर्द नहीं ಈ रहता। ನಂಬಿಕೆಯಿಂದ ಹುಟ್ಟಿದಂತ ಏಳಿಗೆಯಲ್ಲಿ इस विश्वास से आने वाले बढ़ोतरी में ನೋವಿರೋದಿಲ್ಲ. दर्द नहीं होगा। ಅಂದ್ಮೇಲೆ ಈ ನಂಬಿಕೆ ಇಂಪಾರ್ಟೆಂಟ್ ಆಯ್ತಾ ಇಲ್ಲ? ऐसा है तो ये विश्वास महत्व है ಏನಾದ್ರೂ ना। ಕಲಿತಾ ಇದ್ರೆ ಒಂದ್ಸರಿ ಆಮೇನ್ ಅಂತ ಹೇಳ್ತೀರಾ? अगर आपको समझ आए तो एक बार आमीन कहिए। आमीन। ಇದು ಸತ್ಯ ಹೇಳ್ತಾ ಇದ್ದೀನಿ ನಿಮಗೆ. आपको मैं सच्चाई बता रहा ಎಷ್ಟು हूँ। ಜನರಿಗೆ ಆಶೀರ್ವಾದ ಆಗ್ತಾ ಇದೆ? कितने लोगों को आशीष हो रहा है? ಹಾಲೆಲೂಯಾ. हालेलुया। ಒಂದು ಸಾರಿ ಗಟ್ಟಿಯಾಗಿ ಹಾಲೆಲೂಯಾ ಅಂತ ಹೇಳ್ತೀರಾ? एक बार जोर से हालेलुया कहेंगे। ಆಮೆನ್. आमीन। ಅಂದ್ರೆ ऐसा है ಈ तो ನಂಬಿಕೆಯಲ್ಲಿ ಹುಟ್ಟಿರೋದು यह विश्वास से जन्मित ಆಶೀರ್ವಾದಕರವಾಗಿ ನಡೆಯುತ್ತೆ. वो आशीष से आगे बढ़ेगा। ಖಂಡಿತವಾಗಿ ಆಶೀರ್ವಾದಕರವಾಗಿ ನಡೆಯುತ್ತೆ. निश्चय ही आशीष में वो आगे बढ़ेगा। ಆಮೆನ್. आमीन। ಯೇಸು ಏನು ಹೇಳ್ತಾ ಇದ್ದಾನೆ? यीशु मसीह क्या कह रहे हैं? ನಿಮ್ಮ ನಂಬಿಕೆ, तुम्हारा विश्वास, ಓದಿ. ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ಬಸ್ ಈಗ ನೋಡಿ, ಫಸ್ಟ್ ಒಂದು ಬಾಯಲ್ಲಿ ಬಂದಿರೋದೇನು? पहले उनके जबान में क्या आया? ನಿಮ್ಮ ನಂಬಿಕೆ तुम्हारा विश्वास ಕಡಿಮೆ ಆಗಿರೋದ್ರಿಂದಲೇ. कमी हो गया है, इसीलिए ये हो गया है। ಸ್ವಲ್ಪ ಶ್ವಾಸ ತಗೊಳ್ಳೋಣ. ಇಲ್ಲಿ थोड़ा सा यहाँ पर सांस हम लेंगे। ಒಂದು ಫೇಸ್ ಮುಗಿಸ್ಕೊಂಡಿದ್ದೀವಿ. एक बनाव हमने खत्म कर लिया ಅರ್ಥ है। ಆದವ್ರು ಒಂದ್ಸಾರಿ ಆಮೇಲೆ, जिन्हें समझ आए एक बार आमीन आप ಅರ್ಥ कहिए। ಆದವ್ರು ಒಂದ್ಸಾರಿ ಆಮೇಲೆ. जिन्हें समझ आया एक बार आमीन आप ಅಂದ್ರೆ कहिए। ऐसा है तो ಜೀವನದಲ್ಲಿ ಕೆಲವೊಂದು ತೊಂದರೆ, जिंदगी में थोड़े से तकलीफ, ನಂಬಿಕೆ ಆ ಮಟ್ಟಕ್ಕೆ ಬೆಳೆಯದ ಹೊರತು ಹೋಗೋದಿಲ್ಲ. विश्वास उस स्थिरता तक नहीं पहुंचेगा तो नहीं जाएगा, ಹೋಗೋದಿಲ್ಲ. नहीं जाएगा। ನಂಬಿಕೆ ಇದ್ರೆ ಮಾತ್ರ ಅದು ಹೋಗುತ್ತೆ. सिर्फ विश्वास के साथ ही वो जाएगा। ಖಂಡಿತನಾ? निश्चय है। ಇದು ಅರ್ಥ ಆಯ್ತಾ ಎಲ್ರಿಗೂ? ये सबको समझ आ गया? ಇಲ್ಲಿವರೆಗೂ ಎಲ್ರಿಗೂ ಎಲ್ಲರೂ ನನ್ನ ಜೊತೆಗಿದ್ದೀರಾ? यहाँ तक सब मेरे ಹಾಗಾದ್ರೆ साथ ನಂಬಿಕೆಯನ್ನು है। ಬೆಳೆಸ್ಕೊಂಡ್ರೆ, ऐसा है तो उस विश्वास को हम ಯೇಸು बढ़ाएंगे ಸ್ವಾಮಿ तो ಬರೋರೊಳಗಡೆ ದೆವ್ವ ಬಿಡಿಸಿರೋರು. यीशु मसीह आने से पहले ही उस ನಮ್ಮ दुरात्मा को वो ಜೀವನದಲ್ಲಿರುವಂತ छुड़ाते हैं। ತೊಂದರೆಗಳು ಸಹ, हमारे जिंदगी में रहने वाले तकलीफ भी, ಆಮೇನ್, आमीन, ನಮ್ಮ ಜೀವನದಲ್ಲಿರುವಂತ ತೊಂದರೆಗಳು ಸಹ, हमारी जिंदगी में रहने वाले तकलीफ ಒಂದು ವೇಳೆ भी, ನಂಬಿಕೆ ಬೆಳೆದ್ರೆ अगर ये विश्वास बढ़ता है तो ಮೆಲ್ಲಗೆ ಜಾಗ ಖಾಲಿ ಮಾಡ್ತವೆ. धीरे से जगह खाली करता है। उसका मतलब
ಹಾಗಿದ್ರೆ ಇದನ್ನ ಬೆಳೆಸ್ಕೊಳ್ಬೇಕು. ऐसा है तो इसे बढ़ाना है. ರೆಡಿ ಇದ್ದೀರಾ? क्या आप तैयार हैं? ಆಮೇನ್ आमेन ಆಮೇನ್ आमेन ಆಮೇನ್. आमेन. ಬಹಳ ವರ್ಷದ ಹಿಂದೆ बहुत साल पहले ಒಂದು ಘಟನೆ ಆಯ್ತು. एक घटना घटा. ಅವಾಗ ನನಗೆ ಈ ರಹಸ್ಯ ಗೊತ್ತಿರಲಿಲ್ಲ. तब मुझे ये राज पता नहीं था. ಆದ್ರೆ ಈಗ ಅದರ ರಹಸ್ಯ ನನಗೆ ಈಗ ಅರ್ಥ ಆಯ್ತು. ಅದರ ರಹಸ್ಯ ಏನಂತ लेकिन अब उसका राज मुझे पता चल रहा ಕೇಳ್ತಾ है. ಇದ್ದೀರಾ? आप सुन रहे हैं? ಇನ್ನು ರೆಡಿ ಇದ್ದೀರಾ? अभी तैयार ಇಲ್ಲೇ हैं? ಇದ್ದೀರಾ? यहीं पर आप हैं? ಜೀವಂತವಾಗಿದ್ದೀರಾ? आप जिंदा हैं? ಸಂತೋಷವಾಗಿದ್ದೀರಾ? आप खुश हैं? ಎಚ್ಚರವಾಗಿದ್ದೀರಾ? आप चौकस हैं? ಕಣ್ಣು ಸಂಪೂರ್ಣವಾಗಿ ಬಿಟ್ಟಿದ್ದೀರಾ? आंखों को संपूर्ण तरीके से खोला है? ಎಲ್ಲ ಇದ್ರೆ ಒಂದ್ಸರಿ ಆಮೇನ್ ಅಂತ ಹೇಳ್ತೀರಾ? अगर सब है तो एक बार आमेन आप कहेंगे? ಆಮೇನ್. ತುಂಬಾ ವರ್ಷದ ಹಿಂದೆ बहुत साल ಇದನ್ನ ಬಹಳ पहले ಸಾರಿ ಹೇಳಿದ್ದೀನಿ. इसे बहुत बार मैंने बताया ಇವತ್ತು है. ಮತ್ತೆ ಅದಕ್ಕೆ ಮತ್ತೆ ಬೇರೆ ಆಂಗಲ್ ಸಿಕ್ಕತ್ತೆ. ಅದೇ वही घटना. ಎಷ್ಟು ಜನ ಅಕ್ಕಿ ಉಪಯೋಗ ಮಾಡ್ತೀರಾ? ಅಕ್ಕಿ कितने लोग आप घर में चावल इस्तेमाल करते हैं? ಅಕ್ಕಿ चावल मराठी में क्या बोलते हैं बेटा? तांदूळ. ಅಕ್ಕಿ ತಾಂದೂಳ ಎಷ್ಟು ಜನ ಯೂಸ್ ಮಾಡ್ತೀರಾ? कितने लोग आप चावल इस्तेमाल करते कई तौर से। हैं? अपने हाथ को दिखाइए. ಅದಕ್ಕೆ ಯಾಕೆ ಹೆದರ್ತೀರಾ? इसके लिए क्यों डरते हो? ಆಮೇನ್ आमेन. ಅಕ್ಕಿಯಿಂದ ಏನ್ ಮಾಡ್ತೀಯಮ್ಮ? चावल से आप क्या करते हो? ಅನ್ನ ಮಾಡ್ತಾನೆ. ಭಾತ್ खाना पकाते ಅನ್ನ हो. ಮಾಡ್ತಾಳೆ. खाना बनाते ಅಷ್ಟೇನಾ? हो. उतना ही. ನೀವು ಅಕ್ಕಿಯಿಂದ ಏನ್ ಮಾಡ್ತೀರಿ? ದೋಸೆ ಮಾಡ್ತೀವಿ. ಯಾಕ್ರಿ ರೂಲ್ಸ್ ಮುರಿತೀರಾ? ಅಕ್ಕಿಯಿಂದ ಅನ್ನನೇ ಮಾಡ್ಬೇಕು. चावल से आगत- सिर्फ खाना बनाना है. ಹಂಗೆ ऐसे ಏನ್ ही ಪಾಸ್ಟರ್ ಹೇಳಿದೆ ಹೇಳ್ತೀರಲ್ಲ. पासवान जी ಮೊದಲ बताते ಸಾರಿ हैं, ಹೇಳಿದಾಗ पहली बार जब मैंने ಒಂದು ಸತ್ಯ बताया ಹೊರ ಬಿದ್ದಿರ್ತದೆ. एक सच्चाई बाहर आता है. ಮುಂದಿನ ಸಾರಿ ಅದನ್ನ ಮತ್ತೆ ಅಗಿಯುವಾಗ अगली बार और एक बार ಇನ್ನೊಂದು जब हम सत्य उसे ಹೊರಗೆ करते ಬೀಳ್ತದೆ. हैं और एक सच्चाई बाहर आता है. ಅದಕ್ಕೆ ಸತ್ಯವೇದವನ್ನ इसीलिए पवित्र ಇಡೀ शास्त्र ಜೀವನ को ಓದಿದ್ರು ಸಾಕಾಗಲ್ಲ. पूरा जिंदगी पढ़ने में ಯಾರಾದ್ರೂ तो भी ಇಲ್ಲಿದ್ರೆ काफी आमेन नहीं ಅಂತ होगा. ಹೇಳಿ. कोई तो आमेन आप कहिए. ಯಾರಾದ್ರೂ ಇಲ್ಲಿದ್ರೆ ಆಮೇನ್ ಅಂತ ಹೇಳಿ. कोई तो आमेन आप ಯಾರಾದ್ರೂ ಇಲ್ಲಿದ್ರೆ कहिए. ಆಮೇನ್ ಅಂತ अगर कोई ಹೇಳಿ. यहाँ पर है तो आमेन आमेन। कहिए. आमेन. ಬಿಕಾಮ್ ಓದ್ತಾ ಇದ್ವಾ? ಬಿಕಾಮ್ ಓದ್ತಾ ಇದ್ನಾ? मैं बीकॉम पढ़ रहा था. ದೆವ್ವ ಬಿಡಿಸೋ ಪರಿಸ್ಥಿತಿ ಬಂತು. दुरात्मा छुड़ाने वाला हालात आ गया. ಆಮೇಲೆ ಪಾಸ್ಟರ್ ಊರಲ್ಲಿಲ್ಲ, पासवान जी गांव में ಲೀಡರ್ಸ್ नहीं, ಊರಲ್ಲಿಲ್ಲ. सारे नायक गांव में नहीं. ಕೇಳ್ತಾ ಇದ್ದೀರಾ? आप सुन रहे हैं? ಸ್ಟಾರ್ಟಿಂಗ್ ಅಲ್ಲಿ ಬರ್ತಾ ಬರ್ತಾ ಬೇಜಾರಾಗುತ್ತೆ ದೆವ್ವ ಬಿಡಿಸೋ. ಸ್ಟಾರ್ಟಿಂಗ್ ಅಲ್ಲಿ ದೆವ್ವ ಬಿಡಿಸೋರು ಏನೊಂದು प्रारंभ में अगर दुरात्मा छुड़ाते हैं तो कुछ ಅಲ್ಲ तो ಒಂಥರ ಫೀಲಿಂಗ್. एक एहसास होता है. ದೆವ್ವ ಹಿಡಿದೈತೆ. दुरात्मा पीड़ित व्यक्ति है. ಕರೆದ್ರಪ್ಪ. उन्होंने बुलाया. 4 ಜನ ಹೋದ್ವಿ. 4 दिन ಹೆಂಗ್ 4 जन ಬಿಡಿಸೋದು हम ಗೊತ್ತಿಲ್ಲ. गए. कौन ಹೆಂಗ್ ಬಿಡಿಸೋದು ಗೊತ್ತಿಲ್ಲ. कैसे छुड़ाना है हम नहीं जानते. ಗಿಟಾರ್ ತಗೊಂಡು ಹೋದ್ವಿ ನಾವು. गिटार लेकर हम गए. ಸ್ವಲ್ಪ ಆರಾಧನೆ ಮಾಡೋಣ. थोड़ा सा आराधना हम हाड़द्वी। करेंगे. हमने गाना गाया. ಎಷ್ಟು ಹಾಡಿದ್ವಿ. इतना हमने गाना गाया. 4 ಹಾಡು ಹಾಡಿದ್ವಿ. 4 गाने हमने गाया. ಚೀರ್ತದೆ, वो चिल्लाता है, ಎತ್ತು ಒಗಿತದೆ, वो उठाकर गिराता है, ಕುರ್ಚಿನ ಏನೋ ಒತ್ತು ಒಗಿತದೆ, कुर्सी या फिर कोई सामान ಗುದ್ಲಿಕ್ गिराता ಬರ್ತದೆ, है, ಗುದ್ಲಿಕ್ ಬರ್ತದೆ. वो घुसा मारने के लिए आता ಯೇಸು है. ಸ್ವಾಮಿ ಹೆಸರನ್ನ ಹೇಳಿದ ತಕ್ಷಣ यीशु मसीह नाम ಯೇಸು बताते ಹೆಸರು हैं. ಬಿಟ್ಟು ಹೋಗ ಅಂದ ಕೂಡಲೇ यीशु मसीह के नाम से छोड़कर चला हम जा तक्षण- कहता हूँ, उसी क्षण ಕಟ್ಟು ಬೈಗಳ ಬೈತೈತೆ. वो बहुत गंदे गाली देता है. ಭಾಳ ಬೈಸ್ಕೊಂಡಿದ್ದೀನಿ ದೇವ್ಗಳು ಸಣ್ಣವ್ರದಾಗ. ಈಗಲ್ಲ ಅವಾಗ प्रारंभ में मैंने बहुत गाली खाए हैं. ಏನಂತ ಈಟಿಟ್ಟಿದ್ರಿ हम छोटे छोटे थे. ನನ್ನ ನೋಡ್ಸಕ್ ಬಂದಿರಿ. ಹಿಂಗ ಅಂತ ಈಟಿಟ್ಟಿದ್ರಿ ನನ್ನ ನೋಡ್ಸಕ್ ಬಂದಿರಿ. इतने इतने हैं, मुझे भगाने के लिए तुम आए हो. ಆ ಹೆಣ್ಮಗಳು ಕಣ್ಣಲ್ಲಿ ನಮ್ಗೆ ಕಾಣೋದು ಹೆಣ್ಮಗಳು ತಾನೆ. ನಮ್ಗೆ ಕಾಣೋದು ಹೆಣ್ಮಗಳು हमें दिखाई देने वाली लड़की ಅಲ್ವಾ? है. सही ಅವಳು है. ಒಳಗಡೆ ದೆವ್ವ ಐತೆ. उसके अंदर दुरात्मा ನಮಗೆ है. ಅವಳು ನೋಡ್ಲಿಕ್ಕೂ ಮುಜುಗುರ. हम उसे देखने के लिए ಅಲ್ಲ ಹುಡುಗರು, हिचकिचाते हैं. छोटे ಮುಜುಗುರ. छोटे बच्चे. ನಾವು ಕೆಳಗ್ ಮುಖ ಹಾಕಿ ಹೇಳೋರು. हम नीचे ಏ, से ಯೇಸು डालकर ಹೆಸರಲ್ಲಿ ಹೋಗು. यीशु मसीह के नाम में चले ಅದು जाओ. ಕಣ್ಣಲ್ಲಿ ದೊಡ್ಡ ಕಣ್ ಮಾಡೋದದ. वो बड़ा सा आंख खोलने ದೊಡ್ಡ वाला, ಕಣ್ ಮಾಡಿ ಈಟದಿ ನಾನು ನೋಡಿಸ್ಲಿಕ್ಕೆ ಬಂದೆ. ಏನು बड़ा आंख खोल कर वो कहता है, इतने हो, मुझे भगाने के लिए आए हो. ಸರ್ಕಸ್ ಆಯ್ತು. वहां पर सर्कस हो गया, ಹಾಡು ಮುಗಿದು गाना खत्म हो गए. ಇನ್ ಏನ್ ಮಾಡೋದು? अब क्या करना है? ನಗತಿ ನೆಕ್ಸ್ಟ್ ಟೈಮ್ ಬರ್ಲಿ ದೆವ್ವ ನಿನ್ನ ನಿಲ್ಲಿಸ್ತೇನೆ. अगली बार आओ, दुरात्मा छुड़ाने के लिए खड़ा ಮುಂದೆ ಏನ್ करेंगे. ಮಾಡೋದು? आगे ಎಲ್ಲಾ क्या ರೀತಿ करना ಪ್ರಾರ್ಥನೆ है? ಆಯ್ತು. हर तरीके का प्रार्थना ಎಲ್ಲಾ खत्म हो ರೀತಿ गया. ಅರಿಕೆ ಆಯ್ತು. हर तरीके का घोषणा करना खत्म ಬೈಬಲ್ हो ತಗೊಂಡು गया. ಸಂದೇಶನೇ ಕೊಟ್ಟಾಯ್ತು. ಸೈತಾನ ಯಾರಂತ बाइबल खोलकर शैतान कौन है संदेश भी दिया गया. ಕುಯ್ಕನ್ನಲ್ಲ. वहां पर वो हिला नहीं. ಈಗ अब ಮುಂದೇನು? आगे क्या? ಸೊ ಮೆಲ್ಲಗ ಅವ್ರಿಗೆ ಹೇಳಿದ್ವಿ, धीरे से उन्होंने उनसे कहा, ಬ್ರದರ್ मेरे भाई, ಸರ್ श्रीमान, ಏನ್ ತಪ್ಪು ತಿಳ್ಕೊಬೇಡಿ. आप गलत मत समझिए. ಅದಕ್ಕೆ ಕವರಿಂಗ್ ನೋಡಿ ಹೆಂಗೆ ಹೆಂಗೆ ಭಾಳ ಮೊಡ್ಡಿ ಇವು. ये बहुत जिद्दी है. ನಾವು ನಾಳೆ ಮತ್ತೆ ಬರ್ತೀವಿ. हम कल और आएंगे. ಹ? ಹೋದ್ವಿ ಮನೆಗೆ. हम वापस घर गए. ಮಾರನೇ ದಿನ ಕಾಲೇಜ್ ಬಂಕ್. अगला दिन कॉलेज बंक. ಯಾಕೆ? क्यों? ಟೆನ್ಷನ್. टेंशन. ಏನ್ ಟೆನ್ಷನ್? क्या ಈ टेंशन? ದೆವ್ವ ನಮಗೆ ಸಣ್ಣದಂತೆ ಬಿಟ್ಟು ಹೋಗೋದಿಲ್ಲ. ಏನ್ ಮಾಡೋದು ಇದನ್ನ? ये दुरात्मा छोड़कर नहीं जा रहा, इसे क्या करना? ರಾತ್ರಿ ಪ್ರಾರ್ಥನೆ ಸ್ಟಾರ್ಟ್ ಆಯ್ತು. रात को प्रार्थना 1 प्रारंभ हुआ. ಗಂಟೆವರೆಗೂ ಪ್ರಾರ್ಥನೆ. 1 बजे तक प्रार्थना. ಈಗ अब ಇಲ್ಲೊಂದು ಎಲ್ಲರಿಗೂ ಗೊತ್ತಿರೋದು ಲಕ್ಷ ಕೊಡದೇ ಇರುವಂತ ಒಂದು ನಿಘಂಟು ಬಿಡ್ತೀನಿ. सब जानते हैं, लेकिन उस पर ध्यान नहीं दिया गया है. उस गार्ड को मैं खोलता हूँ. ಯಾಕೆ ಪ್ರಾರ್ಥನೆ ಕೂತ್ಕೊಂಡಿ ನಾವು? क्यों प्रार्थना के लिए बैठे?
ಯಾಕಂದ್ರೆ ಒಂದೇ ಇತ್ತು ನಮ್ಮ ಹತ್ರ. क्योंकि हमारे पास एक ही था. ಈ ದೆವ್ವ ಈ ಒಂದಕ್ಕೆ ಮಣಿದಿಲ್ಲ. यह दुरात्मा एक से नहीं जाएगा. ಕರೆಕ್ಟ್. ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ವಿ. पूरा रात प्रार्थना किया. ಮಾರನೇ ದಿನ ಎಲ್ಲ ಪ್ರಾರ್ಥನೆ ಮಾಡಿದ್ವಿ. अगला दिन पूरा प्रार्थना किया. ಮಾರನೇ ದಿನ ಸಾಯಂಕಾಲ 4 ಗಂಟೆ ಮಟ್ಟ ಪ್ರಾರ್ಥನೆ ಮಾಡಿದ್ವಿ. अगला दिन शाम 4 बजे तक प्रार्थना किया. ಕೇಳಿದ್ರ? क्या आपने सुना? ಅವತ್ತು ನಾನು ಎಷ್ಟೋ ಸಾರಿ ಹೇಳಿದೆ ನಿಮಗೆ. मैंने कई बार आपको बताया है. ಎಷ್ಟೋ ಸಾರಿ ಕೀರ್ತನೆ ನಾವು 91 ಓದಿದೀವಿ. कई बार भजन संगीता 91 हमने पढ़ा है. ಹತ್ತಿಲ್ಲ. लेकिन दिमाग में नहीं ಅವತ್ತು चला. उस दिन ಸಟ್ ಅಂತ ಹತ್ತು. अचानक से आया. ಏನು ಮೊದಲ ವಚನ? पहला वचन क्या है? ಪರಾತ್ಪರನ ಮೊರೆ ಹೋಗಿರೋ ಸರ್ವಶಕ್ತನ ಆಶ್ರಯದಲ್ಲಿ ಸಟ್ ಅಂತ ಏನೋ ಹೆಂಗ ಅನಿಸ್ತಂದ್ರೆ ಕಣ್ಣೇನೋ ತಣ್ಣಂತ ತೆಗೆದಂಗ ಆಯ್ತು. अचानक से आंख खुल गए ऐसे लगा. ನಾನು ಕೇಳ್ತೀನಿ, ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. मैं अब एक सवाल ಅವತ್ತು पूछूंगा. ಅಲ್ಲದನ್ನ ಬಿಟ್ಟು ಇದ್ದೇವ? उस दिन वहां पर दुरात्मा को ಎಲ್ಲರೂ छुड़ाया. ದೇವನ ಅಲ್ಲಿ ಬಿಡಬೇಕು. सबको दुरात्मा को छोड़ना है. ಹಿಂಗೆ ಎಲ್ಲೋ ಒಂದ್ ಕಡೆ ಕೈ ತೋರಿಸಿ ಹೇಳ್ರಿ. कहीं तो एक जगह हाथ दिखाकर कहिए. ದೇವ ಅಲ್ಲಿ ಬಿಡ್ಬೇಕು. ಮನೆಗೆ ಬಂದ್ವಿ, घर वापस आए, ಊಟ ಹೋಗ್ತಾ ಇಲ್ಲ, खाना नहीं जा रहा, ಏನೋ ಸ್ವಲ್ಪ ತಿನ್ಕೊಂಡ್ವಿ, कुछ तो थोड़ा हमने खा लिया, ಪ್ರಾರ್ಥನೆ ಕೂತ್ಕೊಂಡ್ವಿ. प्रार्थना के लिए बैठ गए. ಏನಕ್ಕೆ ಗೊತ್ತಿಲ್ಲ, क्यों पता नहीं. ಎಲ್ಲೋ ಒಂದ್ ಮೂಲೆಯಲ್ಲಿ ಒಂದ್ ಯಾವ್ದೋ ಒಂದ್ ಮೂಲೆಯೊಳಗೆ ಒಂದೇನೋ ವಿಚಾರ ಐತೆ. कहीं तो एक कोने में एक विचार है. ಕುಂತ್ ಪ್ರಾರ್ಥನೆ ಮಾಡಿದ್ರೆ बैठकर प्रार्थना करेंगे तो ಏನ ಆಗ್ತೈತೆ, कुछ तो होगा. ಇದು ಹೋಗ್ತೈತೆ. ये चला जाएगा. ಕರೆಕ್ಟಾ? क्या सही है? 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 ಆಮೇನ್. आमीन. ಎಲ್ಲಿಂದ ಬಂತು कहाँ से आया? ಗೊತ್ತಿಲ್ಲ. नहीं जानते. ಯಾಕೆ? क्यों? ಅವನೇನ್ ಹೇಳ್ದ? परमेश्वर ने क्या कहा? ನಾನು ಮನ್ನಾ ಸುರಿಸ್ತೇನೆ. मैं मन्ना को बरसाऊंगा. ಅಂದ್ರೆ उसका मतलब ಮಾಡ್ಬೇಕನ್ನೋದು ಅರಿವು ಅವನ ಒಳಗಡೆ ಇಟ್ಟ. उसे करना है, वो समझ उसके अंदर परमेश्वर ने डाल दिया. ಎಲ್ಲರಿಗೂ ಗೊತ್ತೈತಿದ. ये सब जानते हैं. ಪ್ರಾರ್ಥನೆ ಮಾಡಿದ್ರೆ प्रार्थना हमने किया, ಮಾಡ್ದ್ವಿ. प्रार्थना हमने किया, ಮಾಡ್ದ್ವಿ. प्रार्थना हमने किया, प्रार्थना हमने ಅವ್ರು किया. ಕ್ರಿಕೆಟ್ ಆಡ್ಲಿಕ್ಕೆ ಹೋಗೋದಿರ್ಲಿಲ್ವಾ? ಇತ್ತು, ಕ್ಯಾನ್ಸಲ್ उस ಮಾಡಿ दिन क्रिकेट खेलने जाना था लेकिन कैंसिल किया. ಯಾಕೆ? क्यों? ಈ ಸ್ವಲ್ಪ ಒಂದಿದ್ದು एक जो था ಎರಡು ಹಾಕ್ಬೇಕು उसे 2 बनाना है. ಅಲ್ವಾ? क्या सही है? ಯಾರ್ತಾದವ್ರು ಒಂದ್ಸರಿ ಆಮೇನ್ ಅಂತ ಹೇಳ್ತೀರಾ? कोई तो एक बार आमीन आप कहेंगे. ಮಾರನೇ ದಿನ अगला दिन 4 ಗಂಟೆಗೆ 4 बजे ಹೋದ್ವಿ. हम गए. ಇಲ್ಲಿವರೆಗೆ ಎಷ್ಟು ಜನ ಇದ್ದೀರಾ? यहाँ तक कितने लोग मेरे साथ ಅಲ್ಲಿ हैं? ಕೂತ್ಕೊಂಡಿದ್ಲು. वहाँ पर वो बैठी थी. ನಾನು ಮಹಾ ದಯಾಮಯನಾಗಿ मैं दयामया होकर ಹೊರಗಡೆ ನೋಡ್ಲಿಕ್ಕೆ, बाहर देखने के ಒಳಗಡೆ लिए. ಆಕ್ಚುಲಿ ಏನಂದ್ರೆ ಭಯ. अंदर से डर है. ಏನಂತ? क्या डर है? ಅಮ್ಮೋರ್ ಇನ್ನೂ ಒಳಗಡೆ ಇದ್ದಾರಾ ಅಥವಾ ಹೋಗಿದಾರ? दुरात्मा अभी भी अंदर है या चली गई है? ನೋಡ್ಬೇಕು. देखना है. ಜ್ವರ ಇದ್ರೆ ಥರ್ಮಾಮೀಟರ್ ಇಡ್ತೀವಿ. अगर बुखार है तो थर्मोमीटर रखते हैं. ಹೈಟ್ ನೋಡ್ಬೇಕಂದ್ರೆ ಸೆಂಟಿಮೀಟರ್ ಅಲ್ಲಿ ಅಳಿತೀವಿ. हाइट देखना है तो सेंटीमीटर से ಇನ್ನು ದೆವ್ವ नापते ಒಳಗಡೆ हैं. ಐತೆ ಇಲ್ಲ ಅಂತ ಹೇಗೆ ನೋಡೋದು? अगर दुरात्मा अंदर है या ಎದುರು नहीं ಹೇಳೋದಮ್ಮ? जानने के लिए क्या करना है? किससे ಅದಕ್ಕೆ नापना ನಾನೇನ್ है? ಕೇಳ್ದೆ? इसीलिए मैंने क्या पूछा, ಅಕ್ಕ ಊಟ ಮಾಡಿದ್ರ मेरी बहन क्या खाना आपने खाया? ಅಂತ ಕೇಳ್ದೆ. ऐसे मैंने पूछा. ಬಂತು ಹೊರಗಡೆ. वो बाहर आ गया. ಮುಂಜಾನೆಯಿಂದ 3 ಗಡಿಗೆ ತಿಂದು ಕುಂತೀವ್ನಿ. ಗ್ಯಾರಂಟಿ ಆಯ್ತು ಇನ್ನು ಅಮ್ಮ ಅವ್ರು ಅದಾರೆ. निश्चय हो गया कि अभी भी दुरात्मा अंदर है. ಅರ್ಥ ಆಯ್ತಾ? क्या समझ रहे हो? ಕೇಳ್ತಾ ಇದ್ದೀರಾ? क्या आप समझ रहे हो? ಮತ್ತೆ ಗಿಟಾರ್ ಬಂತು ಹೊರಗಡೆ. फिर से गिटार बाहर ಆದ್ರೆ आया. ಇವತ್ತೇನೋ ಆಯ್ತು. लेकिन आज कुछ तो हुआ. ಎರಡನೇ ಹಾಡಿಗೆ दूसरे गाने में ನಿಲ್ಲಿಸ್ರದನಂತ ಕೀರಟ್ ಸ್ಟಾರ್ಟ್ ಆಯ್ತು. रुका करके वो चिल्लाने ನಿಲ್ಲಿಸ್ರದನ್ನ लगा. ಅಂತ ಒದರಾಡ್ಲಿಕ್ಕೆ उसे रुका करके वो चिल्लाने लगा. ಕೀರ್ತನೆ ಓದದೆ, भजन संगीता मैंने पढ़ा. ಕಿವಿ ಮುಚ್ಕೊಂತು. वो अपने कान को उसने बंद ನಿಲ್ಲಿಸ್, किया. ಮೈ ಉರಿತೈತಿ ಅನ್ಲಿಕ್ಕೆ वो ಸ್ಟಾರ್ಟ್ ಆಯ್ತು. वो कहने लगी तुम रुक जाओ, मेरा आंख जल रहा है. ನಿನ್ನೆ कल के दिन ಲಬಾ ಲಬಾ ಹೊಯ್ಕೊಂಡೇವೆ. वहाँ पर बहुत हमने चीखा ಏನೂ ಆಗಿಲ್ಲ. चिल्लाया, कुछ भी नहीं हुआ. ಕೇಳ್ತಾ ಇದ್ದೀರಲ್ಲ? क्या आपने आप सुन रहे हैं? ಆಮೇನ್. आमीन. ಎಣ್ಣೆ ಹಚ್ಕೊಂಡು ಹೊಯ್ಕೊಂಡ್ರು ಏನಾಗಿಲ್ಲ. वहाँ पर तेल लगाकर हम चिल्ला रहे थे तो कुछ भी नहीं ಇವತ್ತು ಒಂದೇ हुआ. ಹಾಡಿಗೆ ಬೆವರು ಬಂತು. आज ನನಗಲ್ಲ, एक ದೆವ್ವಕ್ಕೆ. आज एक ही गाने से दुरात्मा को पसीना आ ಅಂದ್ಮೇಲೆ गया. ಅಲ್ಲಿ ಏನೋ ಆಯ್ತಲ್ಲ. उसका मतलब वहाँ पर कुछ तो हुआ है ನಿನ್ನಿಂದ ना? ಅಲ್ಲಿ ಏನೋ ಆಯ್ತಲ್ಲ. वहाँ पर कुछ तो हुआ है ಏನಾಯ್ತಂತ ना? ಓದ್ತೀನಿ, ನಂತರ ಎಲ್ಲಿ ಬರ್ದೈತೆ ಅಂತ ಹೇಳ್ತೀನಿ. क्या हुआ है उसे पढ़ूंगा, उसके बाद ರೆಡಿ ಇದ್ದವ್ರು बताऊंगा. ಒಂದ್ಸರಿ ಆಮೇನ್ ಅಂತ ಹೇಳಿ. अगर आप तैयार है तो एक बार आमीन कहे. ಕೇಳಿ. सुनिए. ಪ್ರಿಯರೇ, ನೀವಾದರೂ ನಿಮಗೆ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಮನ್ನವನ್ನ ಕೂಡಿಸಿಕೊಂಡು ಪ್ಯಾನ್ ಕೇಕ್ ಮಾಡ್ಕೊಳ್ರಿ ಅಂತ ಯೂದನೇನು ಹೇಳ್ತಾ ಇದನ್ನು ಕೇಳಿ. ಹೆಂಗಂತೆ? ಪ್ರಿಯರೇ, ನೀವಾದರೂ ಟಿವಿ ನೋಡ್ಬೇಡ್ರಿ. प्रिय लोग तुम टीवी मत देखना. ಪ್ರಿಯರೇ, प्रिय लोग ನೀವಾದರೂ तुम तो ಇಂಟರ್ನೆಟ್ ಇಟ್ಕೊಂಡು ಅದ್ರಲ್ಲಿ ಮುಳುಗ್ ಹೋಗ್ಬೇಡ್ರಿ. इंटरनेट रखकर उसमें डूब मत जाना. ಯಾಕೆ? क्यों? ಕೇಳ್ತಾ ಇದ್ದೀರಾ? आप सुन रहे हो? ಇನ್ನು ನಿಮ್ಮ ಮನೆಯಲ್ಲಿ आप अपने अपने घर में ಇನ್ನು ಕಸ ಬಾಳ ಹುಡುಗೋದೈತೆ. अभी भी बहुत झाड़ू मारना है. ಯಾರಾದ್ರೂ ಇಲ್ಲಿ ಆಮೇನ್ ಅಂತ ಹೇಳಿ.
कोई तो यहाँ ಆಯ್ತಾ पर है ಇಲ್ಲ? तो आमीन कहिए। ಸ್ವಲ್ಪ ಮಂದಿ ಕಡೆ ಕಡಿಮೆ ಐತೆ, ಸ್ವಲ್ಪ ಮಂದಿಗೆ ಎಲ್ಲದ್ರಲ್ಲಿ ಐತೆ, ಇನ್ನೂ ಕಸ ಹೊಡೆದ थोड़े लोगों के घर में थोड़ा है। ನೀವಾದರೋ प्रिय लोग, ನೀವಾದರೋ ಅಂದ್ರೆ तुम तो उसका मतलब ಬೇರೆಯವ್ರನ್ನ ಬಿಟ್ಬಿಡ್ರಿ ಅಂತ. दूसरे लोगों को छोड़ देना। ಎಲ್ಲರೂ ಬೇರೆಯವ್ರನ್ನ ಬಿಟ್ಬಿಡ್ರಿ. सब कहिए दूसरों को छोड़ ಎಲ್ಲರೂ देना। ಪಾಸ್ಟರ್ ನಿಮ್ಮ ಎಲ್ಲರೂ ಪಿಕ್ನಿಕ್ ಹೋಗ್ತಾರ, ನಾ ಹೋದ್ರೆ ಅಂತ ಪ್ರೀ ಬ್ಯಾಡ್ರಿ. पासवान जी सब पिकनिक जाते हैं, मैं ಅವ್ರು जाऊंगा तो ಹಾಳಾದ್ರೆ क्या ನೀವು होगा? ಹಾಳಾಗ್ಬೇಡ್ರಿ. वो बर्बाद होते हैं तो आप ಬಾಜುದವ್ರಿಗೆ मत ಹೇಳ್ರಿ होइए। ಹಾಳಾಗ್ಬೇಡ್ರಿ. अपने बगल वालों से कहिए बर्बाद मत होइए। ನೀವಾದರೋ आप तो ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು, ಇವ್ರಿಗೆ ನಂಬಿಕೆ ಇತ್ತಾ ಯೇಸುಸ್ವಾಮಿ ಮೇಲೆ? इनको यीशु मसीह पर यार भरोसा ये- है। किसको? ಕೆಳಗೆ ಯಾರು ಕುಂತಿದ್ರು? नीचे कौन बैठे थे? ಹಿಂದಿರೋರು ಕೆಳಗೆ ಯಾರು ಕುಂತಿದ್ರು? जो पीछे जी नीचे इधरा? कौन बैठे थे? जो वो थे ಇದ್ರಾ? वो थे। ಇವ್ರಿಗೆ ಕ್ರಿಸ್ತ ನಂಬಿಕೆ ಇತ್ತಾ? इनको मसीह पर विश्वास था ಇದಕ್ಕೆ ಅಲ್ಲಿ ಕುತ್ಕೊಂಡಿದ್ರಲ್ವಾ? था इसीलिए वहां पर आदर बैठे अಲ್ಲಿಗೆ थे ना। ನಿಂತ್ಕೊಳ್ಳಿಲ್ಲ ಅಂತ ನೋಡಿ. लेकिन वहां पर ही रुके नहीं, ಈಗ देखिए। ಇನ್ನ ಶಿಷ್ಯರಿಗೆ ಹೇಳತ್ತೇನಂತ ತಿಳ್ಕೊಳ್ಳಿ. अब 6 लोगों को मैं बता रहा हूँ, ऐसे सोचिए। ಇವತ್ತೊಂದ್ ದಿವಸ 12 ಮಂದಿ ಪ್ರೀಚ್ ಮಾಡ್ಬಿಡ್ತೇನೆ ನಾನು. आज के दिन 12 ಚೇಲೆ वो प्रचार करते ಪೇತ್ರ, हैं। ಯೋಹಾನ, ಯಾಕೋಬ, पेतरुस, यूहन्ना, ಇದನ್ನ याकूब। ಬರೆದಂತ ಯೂದನು ಅಲ್ಲಿ ಬಾಯ್ಟ, ಅವ್ನು ಬರ್ದಿದ್ದ ಅವನಿಗೆ ಹೇಳ್ತೀನಿ. यहाँ पर लिखा हुआ युद्धा भी उसने ये जो सुनने लिखा का उसी को ताकत है। बताऊंगा। कितने लोग समझ पा रहे हैं? ಪ್ರಿಯರೇ, प्रिय लोग, ನೀವಾದ್ರೂ तुम तो ನಿಮಗಿರುವ ಆಲ್ರೆಡಿ ಒಳಗಡೆ ಎಲ್ಲ ಓದ್ಬೇಡ್ರಿ. ನಾನು ನೋಡ್ರಲ್ಲ, ನನ್ನ ಮೇಲೆ ನಂಬಿಕೆ ಇಲ್ವಾ? मुझ पर क्या आपको विश्वास नहीं ನೀವು है? ಓದ್ ತಿಳ್ಕೊಳ್ಳೋಂಗಿದ್ರೆ ನಾನು ಯಾಕೆ ಇಷ್ಟು ಕಿರ್ಚಾಡ್ಬೇಕಿತ್ತು? तुम पढ़कर समझना है तो ये मुझे ಹೇಳ್ತಾ क्यों इतना ಇದೀನಲ್ಲ. मैं बोल रहा हूँ ಸ್ವಲ್ಪ ना। ಕೇಳ್ರಿ. थोड़ा सा सुनिए। ನಿಮಗಿರುವ तुम्हारे अंदर रहने वाला ಕ್ರಿಸ್ತ मसीह- ನಂಬಿಕೆಯನ್ನ मसीह विश्वास को ಆಧಾರ ಮಾಡಿಕೊಂಡು, आधार ಅಂದ್ರೆ बनाकर, उसका मतलब ಅವನ ಮೇಲೆ ಏನ್ ನಂಬಿಕೆ ಇಟ್ಟಿದಿರಲ್ಲ, उसके ऊपर जो विश्वास आपने ಅದು रखा ಬರೀ है, ಆಧಾರ, वो सिर्फ एक आधार है। ಕೆಲಸ ಮಾಡೋ ನಂಬಿಕೆ ಅಲ್ಲದು. वो कार्य करने वाला विश्वास नहीं है। ಅರ್ಥ ಆಗಿದ್ರೆ ಆಮೇಲೆ ಅಂತಾದ್ರೆ अगर समझ आ रहा है तो आमीन कहिए। ಪಾಸ್ಟರ್ ಹಂಗಂದ್ರೆ पासवान जी ऐसा ಈಗ बोले तो क्या ನಿಮ್ಗೆ है? ಮೈಕ್ ತಗೊಂಡು ಮಾತಾಡ್ಬೇಕಪ್ಪ, अब मुझे माइक लेकर आपसे बात करना ಅದಕ್ಕೆ है। ಕರೆಂಟ್ ಬೇಕು. उसके लिए करंट चाहिए। ಹಾ, ಒಂದ್ ವೇಳೆ ಇಲ್ಲಿ ಕರೆಂಟ್ ಬಂತು, करंट आ गया। ಕರೆಂಟ್ ಬಂದ್ಬಿಡುತ್ತ, ಇದು ಕರೆಂಟ್ ಕೇಬಲ್, ये करंट केबल है। ಇದು ಕರೆಂಟ್ ಕೇಬಲ್, ಇದು यह करंट केबल है। ಕರೆಂಟ್ ಐತೆ ಇದರಲ್ಲಿ. इसमें करंट है। ಇದೀರಾ? क्या आप यहीं पर हैं? ಕರೆಂಟ್ ಬಂದ್ಬಿಡಪ್ಪ ಅಂತ ವಾಯ್ करंट आ गया कि वायर पकड़कर बात ವಾಯ್ करना ಹಿಡ್ಕೊಂಡು तो ಮಾತಾಡ್ಲಿ ಸ್ಟಾರ್ಟ್ ಮಾಡ್ಬಿಟ್ರೆ वायर पकड़कर बात करने ಕೆಲಸ लगूंगा तो ಮಾಡ್ತದಾ? क्या ये काम करेगा? ಕರೆಂಟಿಗೆ इस करंट को ಮೈಕ್ ಬೇಕಲ್ಲ. माइक चाहिए ना। ಹಂಗೆ उसी तरीके से ಕ್ರಿಸ್ತ ನಂಬಿಕೆ ಏನಿದೆಯಲ್ಲ, मसीह विश्वास ಅದು जो है ಬರೀ ना, ಆಧಾರ. वो सिर्फ एक आधार ಅದ್ರ है। ಮೇಲೆ ಕಟ್ಟಬೇಕಲ್ಲಯ್ಯ, उसके ऊपर बांधना है ना, ಮೈಕ್ ಹಚ್ಚಬೇಕಲ್ಲಯ್ಯ. उसके ऊपर माइक रखना है ना। ಕೇಳ್ತಾ ಇದ್ದೀರಾ? क्या आप सुन ಕೇಳ್ತಾ रहे ಇದ್ದೀರಾ? हैं? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे ಈ हैं? ನಂಬಿಕೆ ಅರ್ಥ ಆಯ್ತಾ? यह विश्वास आपको ಎಲ್ಲ ಏನ್ समझ ಮಾಡ್ತಾ ಇದಾರೆ? आया? सब क्या कर रहे हैं? ಅದ್ರ ಮೇಲಿರುವಂತ ಆಧಾರ ನಂಬಿಕೆ ಮೇಲೆ ನಾನು ಏಸಮಿ ನಂಬಿ, ನಾನು ಏಸಮಿ ನಂಬಿ, ನಾನು ಏಸಮಿ ನಂಬಿ, ನಾನು ಏಸಮಿ ನಂಬಿ. उस आधार विश्वास हेलो? पर वो नाचने मैंने यीशु मसीह पर विश्वास किया। ದೆವ್ವ ಏನಂತ, ನಾನು ನಿನ್ನ ಒದಿತೀನಿ, ನಾನು ನಿನ್ನ ಒದಿತೀನಿ. दुरात्मा क्या कहता है? मैं तुम्हें लात मारूंगा। ಪಾಸ್ಟರ್ 10 ವರ್ಷ ಆತ್ರಿ ನಂಬಿ. पासवान जी 10 साल हो गया विश्वास करके। ನೀನ್ ಬರೀ ಆಧಾರ, तुम सिर्फ ನೀನ್ आधार हो। ನಂಬಿದ್ದು ಬರೀ ಆಧಾರ. तुम्हारा विश्वास सिर्फ आधार ಸಾಕಾಗೋದಿಲ್ಲ. है, वो काफी नहीं है। ಆಧಾರದ ಮೇಲೆ उस आधार के ಧರ್ಮ ऊपर ಸ್ಥಾಪಿಸಲ್ಪಡ್ತದೆ, धर्म को स्थापित करना पड़ता है, ಮಹತ್ ಕಾರ್ಯ ಅಲ್ಲ. चमत्कार नहीं। ಮಹತ್ ಕಾರ್ಯ ಬೇಕಂದ್ರೆ चमत्कार चाहिए ಆ तो ಆಧಾರದ ಮೇಲೆ ಈಗ ನಾವು ಕಟ್ಟಲಿಕ್ಕೆ ಸ್ಟಾರ್ಟ್. उस आधार के ऊपर हमें बांधना ಏನ್ चाहिए। ಹೇಳ್ತಾನೆ? क्या कहता ಅರ್ಥ है? ಆದವ್ರು ಒಂದ್ಸಾರಿ ಆಮೇನ್ ಅಂತ जिन्हें ಹೇಳಿ. समझ आए एक बार आमेन आप कहिए। ಅರ್ಥ ಆದವ್ರು ಒಂದ್ಸಾರಿ ಆಮೇನ್ जिन्हें ಅಂತ समझ ಹೇಳಿ. आए एक बार आमेन आप ಪ್ರಿಯರೇ, कहिए। प्रिय लोग, ನೀವಾದರೂ तुम तो ನಿಮಗಿರುವ तुम्हारे लिए रहने वाला ಅತಿ ಪರಿಶುದ್ಧವಾದ अति पवित्र जो है ಕ್ರಿಸ್ತ ನಂಬಿಕೆಯನ್ನು मसीह विश्वास को ಆಧಾರ ಫೌಂಡೇಶನ್ ಮಾಡ್ಕೊಂಡು, आधार नींव बनाकर, ನಂಬರ್ 1 पहला चीज ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ, भक्ति में अभिवृद्धि पाते हुए, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ पवित्र आत्मा से ಮಾಡುತ್ತಾ. प्रेरित होकर प्रार्थना करते हुए। ಅಂದ್ರೆ इसका मतलब ಈ ನಂಬಿಕೆಯ ಮೇಲೆ इस विश्वास के ಯಾವಾಗ ऊपर ಪ್ರಾರ್ಥನೆ ಕಟ್ತೇನೋ, जब प्रार्थना को मैं बांधूंगा ಅನ್ಯ ಭಾಷೆಯಲ್ಲಿ, अन्य भाषा में, ಬಲ್ಲ ಭಾಷೆಯಲ್ಲಿ, अन्य भाषा में, ಅಲ್ಲಿ वहां पर ನಂಬಿಕೆ ಬೆಳಿಲಿಕ್ಕೆ ಸ್ಟಾರ್ಟ್. विश्वास बढ़ने लगता है। ಈ ಆಧಾರದ ನಂಬಿಕೆಯಲ್ಲಿ यह आधार के विश्वास में ನೀವು ಹಬ್ಬ ಅಂದ್ರೆ ಚರ್ಚಿಗೆ ಬರ್ತೀರಾ? आप ज्यादा है तो चर्च आएंगे।
ಕೇಳ್ತಾ ಇದ್ರ? आप सुन रहे हैं? ಮುಂದಿನ ನಂಬಿಕೆ ಹೇಗಂತೆ? आगे आने वाला ಆ विश्वास कैसे ಆಧಾರದ है? ಮೇಲೆ ನಿಂತ್ಕೊಂಡು उस आधार पर खड़े रहकर ಪವಿತ್ರಾತ್ಮ ಪ್ರೇರಿತರಾಗಿ ಅಂತ ಕನ್ನಡದಲ್ಲಿ ಹೇಳ್ತದೆ. पवित्र आत्मा से प्रेरित के कन्नड़ में ಇಂಗ್ಲಿಷ್ ಅಲ್ಲಿ कहता ಏನ್ ಹೇಳ್ತದೆ ಅಂದ್ರೆ है। इंग्लिश में क्या कहता है? ಪ್ರೇಯಿಂಗ್ ಇನ್ ದ ಹೋಲಿ ಗೋಸ್ಟ್. पवित्र आत्मा में प्रार्थना करना। ಅದರ ಅರ್ಥ उसका मतलब ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸೋದು. अनन्य भाषा में प्रार्थना ಎಷ್ಟು करना। ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ತಿರೋ कितना अनन्य भाषा में आप प्रार्थना ಒಳಗಡೆ करेंगे, ನಂಬಿಕೆ ಬೆಳಿಲಿಕ್ಕೆ ಸ್ಟಾರ್ಟ್. अंदर विश्वास बढ़ने लगता है। ನಾವೇನ್ ಮಾಡಿದ್ವಿ? हम क्या करते हैं? ಈಗ ನಾನು ಹೇಳಿದೆ ಶಿಷ್ಯರೆಲ್ಲಿದ್ರು? मैंने क्या कहा? चेले कहाँ पर ಶಿಷ್ಯರೆಲ್ಲಿದ್ರು? थे? चेले कहाँ पर थे? ಒಂದು ನಿಮಿಷ ಬೇಗ ಹೇಳಿ, जल्दी ಶಿಷ್ಯರೆಲ್ಲಿದ್ರು? बताइए, चेले कहाँ पर थे? ಪರಲೋಕದ ಭಾಷೆ ಯಾವುದು? स्वर का भाषा कौन अन्य सा भाषा। है? अनन्य पवित्र आत्मा का भाषा याವುದು? पवित्र आत्मा का भाषा अन्य कौन सा भाषा। है? अनन्य ಶಿಷ್ಯರೆಲ್ಲಿದ್ದಾರೆ? भाषा। चेले कहाँ पर है? ಯೇಸು ಸ್ವಾಮಿ ಎಲ್ಲಿದ್ದ? यीशु मसीह कहाँ पर ನಾನು थे? ಏನ್ ಹೇಳ್ತೇನೆ ನಿಮಗೆ ಅದನ್ನ ಹಿಡ್ಕೊಳ್ರಿ ಅಂತ ಹೇಳಿದ್ನಾ? मैंने क्या कहा ಈಗ था? ಹೇಳಿ, उसे ಯೇಸು पकड़े ಸ್ವಾಮಿ रखिए। ಎಲ್ಲಿದ್ದ? अब बताइए यीशु मसीह ಏನ್ कहाँ पर ಮಾಡ್ತಾ थे? ಇದ್ದ? वो क्या कर रहे थे? ತನಗಿರುವ ತಂದೆಯ ಮೇಲಿನ ನಂಬಿಕೆಯನ್ನ ಆಧಾರ ಮಾಡಿಕೊಂಡು ತಂದೆಯೊಡನೆ ಅನ್ಯ ಭಾಷೆಯಲ್ಲಿ ಮಾತಾಡುತ್ತಾ ಮಾತಾಡುತ್ತಾ ಆ ದೆವ್ವಕ್ಕೆ ಬೇಕಾಗಿರುವಂತ ನಂಬಿಕೆಯನ್ನ ಆ ಬೆಟ್ಟದ ಮೇಲೆ ಒಬ್ಬಂಟಿಗನಾಗಿ ಕಟ್ಟಿಕೊಳ್ಳುತ್ತಾ ಇವರು ಚಾಡಿ ಹೇಳೋದ್ರಲ್ಲಿ ಮಾತಾಡೋದ್ರಲ್ಲಿ ಬ್ಯುಸಿ ಆಗಿದ್ರೆ ಇವನು ನಂಬಿಕೆಯಲ್ಲಿ ಬೆಳೆಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ. ಯಾರು ಎದ್ರಲ್ಲಿ ಬ್ಯುಸಿ ಆಗ್ತಾರೋ ಅವ್ರನ್ನ ಬಿಡಿ. ನೀವು ನಿಮ್ಮ ಜೀವನ ಸರಿಯಾಗಬೇಕಂದ್ರೆ ನಿಮ್ಮನ್ನ ನೀವು ಅನ್ಯ ಭಾಷೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಬೆಟ್ಟವನ್ನೇರಿ ಪ್ರತಿ ಸಾರಿ ಕೈ ಎತ್ತುವಾಗ ನಂಬಿಕೆ ಬೆಳೀತಾ ಇದೆ. ಖೋರಮನ ಖರಬ ರಿಂದನ ಖರಲಬ ನಂಬಿಕೆಯನ್ನು ಬೆಳೆಸಿಕೊಳ್ಳುತ್ತಾ ಹೋಗುವಾಗ ಬರೀ 500 ರೂಪಾಯಿ, जाते समय सिर्फ ಮೇಲಿಂದ 500, ಬರುವಾಗ ऊपर से आते ಈಗ समय ನಾನು ಕರಿತೀನಿ. ಈಗ ನನ್ನಲ್ಲಿ 20,000 ಇದೆ. अब मेरे पास 20,000 है। ಈಗ ನನ್ನಲ್ಲಿ 20,000 ಇದೆ. अब मेरे पास 20,000 ನಾನು है। ಹೇಳ್ತೀನಿ, मैं कहता हूँ 12,000 12,000 ಭೀಮ ತಗೋ, पूमा लेना। ಮಿಕ್ಕಿದ್ದನ್ನ ನೀ ಚೈನಿ ಮಾಡ. वहाँ पर बचता है जो वो तुम ले लेना। ಕ್ರೈಸ್ತರು मसीह लोग ಹಾಸ್ಯಕ್ಕೆ ಒಳಗಾಗ್ತಾ ಇರೋದು मजाक के अंदर क्यों हो ನಂಬಿಕೆಯ रहे हैं? ಕೊರತೆಯಿಂದ. विश्वास की कमी के वजह ಕಾರಣ से। उसका कारण ಪ್ರಾರ್ಥನೆ ಕೊರತೆ. प्रार्थना का कमी। ನಿಮ್ಮನ್ನ ನೀವು अपने आप ಅನ್ಯ को ಭಾಷೆಯಲ್ಲಿ अनन्य भाषा में ಕಟ್ಟಿಕೊಳ್ಳುತ್ತಾ बांधते हुए ಪ್ರಾರ್ಥಿಸುತ್ತಾ प्रार्थना करते हुए ಆಧಾರದ ನಂಬಿಕೆ ಆಗಲೇ ಕೊಡಲ್ಪಟ್ಟಿದೆ. आधार का विश्वास पहले दिया गया ಏನದು? है। वो क्या है? ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟರು ಅಂದ್ರೆ ಆತನನ್ನು ಸ್ವೀಕರಿಸಿದರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಮನ್ನಾ ಬಂದ್ ಆಗಿದೆ. मन्ना आ चुका है। ಈಗ ಮನ್ನಾ ಕೂಡಿಸ್ಕೊಳ್ಬೇಕು, अब मन्ना को इकट्ठा करना ಕುಂತು है, ಅರಿಬೇಕು. उसे बैठकर पीसना है। ಶಂದಲರಲಬ ಶಂದರೇರಿ ಕರಬರಬರಬ ಶಂದಲಬ ಶುಕರಲ ಬರಬಲಬ. ರೊಟ್ಟಿ ತಿನ್ನುವಾಗ ಎಲ್ಲರೂ ಬಾಯಿ ಚಪ್ಪರಿಸ್ತಾರೆ, ಅರಿಯುವಾಗ ಯಾರು ಬರ್ತಾರೆ? ಚಿಂತೆ ಮಾಡಬೇಡ. रोटी खाते वक्त सब अपने जबान को खोलते हैं, लेकिन पीसने वक्त कौन आता है? ಆಮೆನ್. आमेन। ನೀನು ಕುಂತು ಪ್ರಾರ್ಥಿಸು. अब प्रार्थना ನೀನು ಕುಂತು करना, ಪ್ರಾರ್ಥಿಸು. तुम बैठकर ಯಾರು प्रार्थना ಬರೋದಿಲ್ಲ. करना। कोई भी नहीं आएगा। ಬೇರೆ ಸ್ಟೇಟಸ್ ಅಲ್ಲಿ ಪಿಕ್ನಿಕ್ ಹೋಗ್ತಾ ಇರ್ತಾರೆ, दूसरे स्टेटस पर ಬೇರೆ पिकनिक ಸ್ಟೇಟಸ್ जाते ಅಲ್ಲಿ हैं। ಪಿಕ್ಚರ್ ಹೋಗ್ತಾ ಇರ್ತಾರೆ, दूसरे लोग स्टेटस ಬೇರೆ पर पिक्चर ಸ್ಟೇಟಸ್ ಅಲ್ಲಿ जाते हैं। ಚೈನಿ ಹೊಡಿತಾ ಇರ್ತಾರೆ. दूसरे स्टेटस लोग ನೀನು मजाक ಚಿಂತೆ मस्ती ಮಾಡಬೇಡ. करते हैं, लेकिन आप चिंता ನೀನು मत ಬೆಟ್ಟ करना। ಏರು. आप पर्वत पर ಯಾಕೆ ಯೇಸು चढ़ना, ಸ್ವಾಮಿಗೆ ಅವ್ರ ಜೊತೆ ಮಾತಾಡೋ ಪರಿತಾಪ ಇಲ್ವಾ? क्योंकि यीशु मसीह उनसे बात करना नहीं चाहते। ಅವನು ಮನುಷ್ಯ ಕುಮಾರನು ತಾನೇ. वह मनुष्य के पुत्र ही 100ಕ್ಕೆ है 100ರಷ್ಟು ना? ಮನುಷ್ಯನಾಗಿದ್ನ. 100% मनुष्य ही ಅವನಿಗೂ थे। ಪೆಪ್ಸಿ ಬೇಕು, वो भी वहाँ पर पेप्सी चाहते हैं, ಅವನಿಗೂ ಮಾತು ಬೇಕು. उसको भी बातचीत करना ಬೇಡ. है, नहीं चाहिए। ಯಾಕೆ? क्यों? ಅವನಿಗೆ ಗೊತ್ತಿದೆ वो जानते हैं ಒಬ್ಬ ದೆವ್ವ ಹಿಡಿದವನು ಬರ್ಲಿಕ್ಕಿದ್ದಾನೆ. एक दुरात्मा पीड़ित व्यक्ति आने ಅವನ वाला है। ದೈವಿಕ, उसका दैविकता, ಅವನಲ್ಲಿರುವಂತ ದೈವಿಕ उनके अंदर रहने वाला ಅವನಿಗೆ दैविकता ಹೇಳ್ತು, उसको उसने कहा ಬೇಗ ಬೆಟ್ಟ ಏರು, जल्दी पर्वत पर ದೆವ್ವ चढ़ना। ಹಿಡಿದವನು ಬರ್ತಾನೆ. दुरात्मा पीड़ित व्यक्ति ಅವನ आएगा। ಮಾನುಷಿಕ वह मनुष्य ನೀನ್ शरीर, ಇದೆಯಲ್ಲ, तुम यहाँ पर हो ನೀನ್ ना, ಬಿಡಿಸ್ತಿ ಅನ್ಲಿಲ್ಲ, तुम छुड़ाओगे क्या नहीं कहा। ಅದಕ್ಕೆ ಅಧೀನವಾಯ್ತು. उसके अधीन वो हो ಅದಕ್ಕೆ ದೇವರ गया। ವಾಕ್ಯ ಹೇಳ್ತದೆ, इसीलिए परमेश्वर का वचन कहता ಮಗನಾಗಿದ್ರು है, ಸಹ वो पुत्र था तो ಸೇವಕನ भी ಹಾಗೆ दास के ತನ್ನ जैसे ಅಂತರಂಗದ अपने अंतरंग ಪವಿತ್ರಾತ್ಮನ ಧ್ವನಿಗೆ में पवित्र आत्मा का आवाज को ಅಧೀನನಾಗಿ अधीन होकर ಬೆಟ್ಟವನ್ನ ಏರಿ पर्वत पर चढ़कर ಸೇವಕನಾಗಿದ್ರು ಸಹ एक सेवक था तो भी ಪ್ರಾರ್ಥಿಸಿ प्रार्थना कर ಅವನು ದೆವ್ವ ತಗೊಂಡು ಬರದ್ರೊಳಗಡೆ दुरात्मा पीड़ित व्यक्ति आने तक ಐ ಆಮ್ ರೆಡಿ, वो तैयार हो गया। ಐ ಆಮ್ ರೆಡಿ, मैं तैयार हूँ, ಐ ಆಮ್ ರೆಡಿ. मैं तैयार हूँ। ಅದಕ್ಕೆ ಅವನು ನೋಡಿದ ತಕ್ಷಣ इसीलिए उसको देखते ही ದೆವ್ವ ತಳಮಳ ಮಾಡತ್ತ. दुरात्मा तड़पने लगा। ಯಾರಿಗಾದ್ರೂ ಆಶೀರ್ವಾದ ಆಗ್ತದೆ? अगर किसी को आशीष हो रहा है तो आमीन कहिए। ಯಾರಿಗಾದ್ರೂ ಆಶೀರ್ವಾದ ಆದ್ರ? ಯಾರಿಗಾದ್ರೂ ಆಶೀರ್ವಾದ? अगर किसी को आशीष हो रहा है तो ಪ್ರಾರ್ಥನೆ ಕಡಿಮೆ ಆಯ್ತಾ? प्रार्थना कम हो गया, ನಂಬಿಕೆ ಕಡಿಮೆ ಆಯ್ತು. विश्वास भी कम हो ನಂಬಿಕೆ जाएगा। ಕಡಿಮೆ ಆಯ್ತಾ? विश्वास कम हो गया, ತಪ್ಪು ನಿರ್ಧಾರಗಳು ಸ್ಟಾರ್ಟ್ ಆಯ್ತು.
गलत फैसले वो प्रारंभ अर्थ हो आಯ್ತಾ? गए। आप समझ रहे ಎಷ್ಟು हो? ಜನರಿಗೆ ಇದು ಅರ್ಥ ಆಗ್ತಾ ಇದೆ? कितने लोगों को ये समझ आ रहा है? ಇವತ್ತು ಇಲ್ಲಿಗೆ ನಿಂತಿಸ್ಕೊಳ್ಳೋಣ. आज के दिन यहाँ तक हम रोक ಯಾಕಂದ್ರೆ ಮುಂದಿನ देंगे ಹೆಜ್ಜೆನ ಪ್ರಾರಂಭ ಮಾಡಿದ್ರೆ क्योंकि अगले कदम को मैं प्रारंभ करूंगा तो ನನಗೆ ಇನ್ನೂ ಅರ್ಧ ಗಂಟೆ ಬೇಕು. मुझे और भी आधा घंटा ಅಷ್ಟು ಸಮಯ ಇಲ್ಲ. चाहिए। उतना समय नहीं है, ಕರೆಂಟ್ ಇಲ್ಲ. करंट भी नहीं ಆದ್ರೆ है। ಇವತ್ತು ಇದು ಡಿಟೇಲ್ ಆಗಿ ಎಷ್ಟು ಜನರಿಗೆ ಅರ್ಥ ಆಯ್ತು? लेकिन विवरण में कितने लोगों को ये पता चला? ಏನಾದ್ರೂ ಮಾಡ್ತೀರಾ? आप कुछ तो करेंगे। ನಿಮ್ಮ आपका ನಂಬಿಕೆ, विश्वास, ನಿಮ್ಮ ನಂಬಿಕೆ ಕಡಿಮೆ ಆಗಿರೋದ್ರಿಂದಲೇ आपका विश्वास कम ಯೇಸು हुआ ಸ್ವಾಮಿ इसलिए। ಹೇಳ್ಬೋದಿತ್ತಲ್ಲ, यीशु मसीह कह सकते ನಂಬಿಕೆ थे ಕಡಿಮೆ ना, ಆಗಿರೋದ್ರಿಂದಲೇ विश्वास ಅಂತ. कम हो गया ಇಲ್ಲ, इसलिए। नहीं, ನಿಮ್ಮ तुम्हारा ನಿಮ್ಮ तुम्हारा ನಿಮ್ಮ तुम्हारा ನಂಬಿಕೆ. विश्वास। ಯಾಕೆ? क्यों? ಪ್ರತಿಯೊಬ್ಬನಿಗೆ हर एक ಬೇರೆ को ಬೇರೆ ಮಟ್ಟದ ನಂಬಿಕೆ ಇದೆ. अलग अलग हद का विश्वास मन्ना दिया ಒಂದೇ, गया है। मन्ना एक ही है, ಆರಿಸಿಕೊಂಡವರು ಬೇರೆ ಬೇರೆ ಮಟ್ಟದಲ್ಲಿ लेकिन ಆರಿಸಿಕೊಂಡ್ರು. चुनने वाले अलग अलग स्थिरताप में उन्होंने 5 चुना ಜನ है। ಇದ್ದವರು 5 लोग जो ಒಂದು थे, ಗೋಮೇರ್ ಆರಿಸಿಕೊಂಡ್ರು. एक बुट्टी उन्होंने उठाया। ಇಬ್ಬರೇ ಇರೋರು जो 2 ही लोग थे, ಅರ್ಧ ಗೋಮೇರ್ ಆರಿಸಿಕೊಂಡ್ರು. आधा बुट्टी उन्होंने ಆದ್ರೆ उठाया। ದೇವರ ವಾಕ್ಯ ಹೇಳ್ತದೆ, लेकिन परमेश्वर का वचन कहता ಹೆಚ್ಚಿಗೆ है ಆರಿಸಿಕೊಂಡವನಿಗೆ जिन्होंने ज्यादा उठाया ಉಳಿಲಿಲ್ಲ, उनको बचा भी ಕಡಿಮೆ नहीं, ಆರಿಸಿಕೊಂಡವನಿಗೆ और जिसको कम उन चुना ಕಡಿಮೆ है ಬೀಳಲಿಲ್ಲ. उनको कम नहीं भी नहीं ಯಾಕೆ? हुआ। क्यों? ಆ ನಂಬಿಕೆ, वह ಆ विश्वास, ಮನ್ನಾ वह मन्ना ಪರಲೋಕದಿಂದ ಇರ್ತದೆ. वह स्वर्ग से आया है। ನೀನು ಅಲ್ಲಿ ಬಿತ್ತಿದ್ರೆ आप अगर ಅದು बोएंगे ವ್ಯರ್ಥವಾಗಿ तो ಹೋಗೋದಿಲ್ಲ. वो व्यर्थ नहीं जाएगा। ಆಮೇನ್. आमेन। ಎಲ್ಲೆಲ್ಲಿ ಕೂತಿದ್ರು ಅಲ್ಲೇ. जहाँ पर बैठे वहीं ಯಾಕೆ पर, ನೀವು ಅದನ್ನ ಪ್ರಯತ್ನ ಮಾಡಬಾರ್ದು? क्यों आप उसमें कोशिश नहीं करना ಇವತ್ತು है? ಒಂದು ಸ್ವಲ್ಪ ನಂಬಿಕೆ ಬೆಳೆಸ್ಕೊಂಡು ಹೋಗಿ. आज थोड़ा तो विश्वास को बढ़ाकर आप ಕೇಳ್ತಾ यहाँ से ಇದ್ದೀರಾ? जाइए। क्या आप सुन रहे ಕೇಳ್ತಾ हैं? ಇದ್ದೀರಾ? क्या आप सुन रहे ನಂಬಿಕೆ ಅಂದ್ರೆ हैं? विश्वास ಇದನ್ನು यानी ಕೇಳಿಸಿಕೊಂಡು ये सुनकर ಇದು ಆಗುತ್ತೆ ಅಂತ ನಿಂತ್ಕೊಳ್ಳೋದಲ್ಲ. ये होगा के खड़े रहना नहीं। ನಂಬಿಕೆ ಅಂದ್ರೆ विश्वास यानी ಬೆಟ್ಟವನ್ನೇರಿ पर्वत पर चढ़कर ಕೋಣೆಯಲ್ಲಿ ಹೊರಟು कमरे में जाकर ಪ್ರತಿ ಸಾರಿ ಇವತ್ತು ಪ್ರಾರ್ಥನೆ ಕೂತ್ಕೊಳ್ಳುವಾಗ हर बार जब आप प्रार्थना को ಇದು ನಿಮ್ ತಲೆಗೆ बैठेंगे ಬರ್ಲಿ, ये आपके दिमाग ನಾನು में ನಂಬಿಕೆ रहे, ಕೂಡಿಸ್ಕೊಳ್ಳಿಕ್ಕೆ ಬಂದಿದ್ದೀನಿ. मैं विश्वास को इकट्ठा ಇವತ್ತು करने ಎಷ್ಟು आया हूँ। ಕೂಡಿಸ್ಕೊಳ್ತೀನೋ आज कितना मैं इकट्ठा ಅಷ್ಟು ನನ್ನ करूंगा ಜೀವನದಲ್ಲಿ ಏಳಿಗೆನ ಕಾಣ್ತೀನಿ. उतना मेरे जिंदगी में ಇವತ್ತು ಎಷ್ಟು बढ़ोतरी में पाऊंगा। ಕೂಡಿಸ್ಕೊಳ್ತೀನೋ आज जितना मैं इकट्ठा ಅಷ್ಟು ಬಿಡುಗಡೆನ करूंगा ನನ್ನ ಜೀವನದಲ್ಲಿ उतना ನೋಡ್ತೀನಿ. छुटकारा मेरे जिंदगी में ಇವತ್ತು मैं ಎಷ್ಟು देखूंगा। ಕೂಡಿಸ್ಕೊಳ್ತೀನೋ आज जितना मैं इकट्ठा ಆಮೇನ್. करूंगा, ನೀವು आमेन। ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕೀಗ. आप अभी अन्य भाषा में ಕೇಳ್ತಾ बात करना ಮಾತಾಡ್ಬೇಕು. है, सुनते ही आप ಕೇಳ್ತಾ प्रार्थना अन्य करना ಭಾಷೆಯಲ್ಲಿ है, ಪ್ರವೇಶಿಸಬೇಕು. सुनते ही आपको ಈಗ अन्य भाषा ಕೇಳಿ, में प्रवेश करना ಟಿ.ಬಿ. है। ಜೋಶುವ टीबी जोशुआ ಯಾಕೆ ಅಂತ ಮಹತ್ ಕಾರ್ಯಗಳಾಯ್ತು? क्यों उस तरीके के चमत्कार हो गए? ಯಾಕಂದ್ರೆ ಇವ್ರು ಒಂದ್ ಸಾರಿ ಬೆಟ್ಟ ಏರಿದ್ರೆ क्योंकि एक बार जब ये पर्वत चढ़ेंगे 40 तो ದಿನ 40 दिन ಇವರ ಶಿಷ್ಯರು इनके चेले ಇವ್ರಿಗೆ ಹೋಗಿ ಅಲ್ಲಿ ನೀರಿಟ್ಟು ಬರ್ಬೇಕಷ್ಟೇ, ಮಾತಾಡೋ ಹಾಗೂ ಇಲ್ಲ. जाकर सिर्फ पानी रख कर आना है, बात भी नहीं करना है। 40 ದಿನ 40 दिन ಬರೀ ನೀರಿನ ಮೇಲೆ, सिर्फ पानी के ಬಂಡೆ ऊपर, ಮೇಲೆ ಬೋರಲು ಬಿದ್ದು, वहाँ पर एक पत्थर के ऊपर गिरकर, ಪ್ರೇಯರ್ ಮೌಂಟೇನ್ ಅಂತಾರೆ ಅದಕ್ಕೆ, उसे प्रेयर माउंटेन कहते ಬೆಟ್ಟದ ಮೇಲೆ हैं, ಬಿದ್ದು पर्वत पर ಹಗಲು खड़े रहकर, ರಾತ್ರಿ दिन ಅವ್ರು रात, ಹೇಳ್ತಾರೆ ರಾತ್ರಿ वो कहते हैं रात के ಹಾವುಗಳು समय ಹೋಗ್ತಾ ಇರ್ತದೆ. में सांप जाते रहते ಆದ್ರೆ ಇವ್ರಿಗೆ ಭಯ ಇಲ್ಲ. हैं, लेकिन इन्हें डर नहीं ಯಾಕೆ? है। क्यों? ನಂಬಿಕೆಯನ್ನು ಗಳಿಸ್ಕೊಳ್ತಾ ಇದ್ದಾರೆ. विश्वास को इकट्ठा कर रहे ದೇವರು हैं। ತನ್ನ ಮೇಲೆ ಭರವಸೆ ಬಿಡುವವರನ್ನು ಆಶಾಭಂಗ जो ಪಡಿಸೋದಿಲ್ಲ. परमेश्वर पर भरोसा करते हैं कभी भी उनका आशा नहीं ಪ್ರಾರ್ಥಿಸಿದ್ರು, तोड़ते। प्रार्थना किया, ಪ್ರಾರ್ಥಿಸಿದ್ರು, प्रार्थना किया, ಪ್ರಾರ್ಥಿಸಿದ್ರು, प्रार्थना उन्होंने किया, ಪ್ರಾರ್ಥಿಸಿದ್ರು, प्रार्थना उन्होंने किया, ಪ್ರಾರ್ಥಿಸಿದ್ರು. प्रार्थना उन्होंने 40 किया। ದಿನ 40 दिन ಅವ್ರ ಒಂದು ವಿಡಿಯೋದಲ್ಲಿ ನಾನು ನೋಡಿದೆ. वीडियो में मैंने देखा ಲೂಸ್ ಎಪ್ರನ್ ಹಾಕಿರ್ತಾರೆ. एक लूज एफ्रोन वो पहने ಇದು हैं, ತೋಳು ಇಷ್ಟೇ ಗ್ಯಾಪ್ ಇದೆ ಅಲ್ಲ, ಇದು इसमें इतना ही गैप है ना। ಅವ್ರ ತೋಳು ಎತ್ತಿದ್ರೆ अगर वो उठाएंगे ಇಷ್ಟು तो ಗ್ಯಾಪ್ ಇರ್ತದೆ. इतना गैप रहता ಯಾಕೆ? है। क्यों? ಕೈ ಅಷ್ಟು ಸೋತೋಗಿದೆ. क्योंकि हाथ उतना पतला हो ಯಾಕೆ? चुका है। क्यों? ನಂಬಿಕೆ ಬೆಳಿಬೇಕಂದ್ರೆ विश्वास बढ़ना है ಶರೀರ तो ಕಡಿಮೆ ಆಗಬಹುದು, शरीर कम हो सकता ಆದ್ರೆ है, ಶರೀರದ ಮೇಲೆ ಪ್ರೀತಿ ಇರುವವನು लेकिन शरीर पर प्यार रखने ನಂಬಿಕೆಯನ್ನು वाला ಗಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ. विश्वास को हासिल नहीं कर ಆದ್ರೆ ಅದನ್ನ सकता। ಬಿಟ್ಬಿಡವನು, लेकिन उसे छोड़ देने ಅಂದ್ರೆ वाला ಅದನ್ನ ಕೊಲ್ರಿ ಅಂತ ಹೇಳ್ತಾ ಇಲ್ಲ तो ನಾನು, मतलब उसे मार देना मैं ಅದನ್ನ नहीं कह ಕಾಳಜಿ रहा हूँ, ವಹಿಸ್ರಿ. उसका ख्याल आप ಆದ್ರೆ रखिए, ಅದನ್ನ ಆತ್ಮಕ್ಕಿಂತಲೂ ಸುಂದರವಾಗಿ ಇಡಬೇಡಿ. लेकिन आत्मा से भी सुंदर उसे मत बना कर रखिए। ಯಾರಾದ್ರೂ ಆಮೇನ್ ಅಂತ ಹೇಳ್ತೀರಾ? कोई तो आमेन आप ಯಾರಾದ್ರೂ कहेंगे? ಖೋರಬ ಶಂದಲಬ ದರಕ ಸಖರಬ ಜಿಗಿರಿಗತನ ಯಂದ ಇಂದನಾರ ಖರಬ ಶಂದಲಬ, ಯಾರಾದ್ರೂ ರಲಬ ಹಂದಲದನ ಕಥ ಅಂತ ಪ್ರಾರ್ಥನೆ ಇದ್ದಕ್ಕಾಗಿ इस तरीके का ಅವರಲ್ಲಿ प्रार्थना ಅಂತ था, ನಂಬಿಕೆ इसीलिए ಬಂತು. उसमें उनके अंदर इतना ಅಂತ विश्वास ನಂಬಿಕೆ आया, ಬಂದಿರೋದ್ರಿಂದ उस तरीके का विश्वास आया, इसीलिए ಕ್ಯಾನ್ಸರ್ ಆಗಿ ಮುರಿದಂತ ಎಲುಬು ಸಹ कैंसर होकर टूटा हुआ हड्डी भी ಕೂಡಿಕೊಳ್ತು. वहाँ पर वो ನಮ್ಮ जुड़ ಸಭೆಗೆ गया। ಬಂದ್ರೆ ನಿಮಗೆ ಗುಣ ಆಗ್ತದೆ ಅಂತ ನಾನು ಹೇಳತ್ತಿಲ್ಲ. हमारे कली से आएंगे तो आपको चंगाई ನಾನು मिलेगा, ಅದನ್ನ मैं नहीं ಹೇಳೋದು कह ಇಲ್ಲ. रहा, और मैं उसे बताऊंगा ನಮ್ಮ भी ಸಭೆಗೆ नहीं। ಬಂದ್ರೆ ನಿಮಗೆ ಆಶೀರ್ವಾದ ಆಗ್ತದೆ ಅಂತ ನಾನು ಹೇಳೋದಿಲ್ಲ. हमारे कलीसिया को आएंगे तो आशीष मिलेगा, वो भी ಇಷ್ಟೇ नहीं ಹೇಳ್ತೀನಿ. कहूंगा, मैं सिर्फ इतना ही ಸಭೆಗೆ ಬಂದ್ರೆ कहूंगा। कलीसिया आएंगे ನಿಮಗೆ तो ಆಶೀರ್ವಾದ ಬೀಗದ ಕೈ ತೋರಿಸ್ಕೊಡ್ತೀವಿ, आपके आशीष के रास्ते को मैं ಕಲಿಸ್ಕೊಡ್ತೀವಿ दिखाऊंगा, ನಾವು. मैं सिखाऊंगा, ಆದ್ರೆ ನೀವು ಅದನ್ನ लेकिन ಸಾಧಿಸ್ಕೊಳ್ಬೇಕು. आपको उसे हासिल करना ಶಂದಲಾಂದ है। ರಾಂದ ಲಾಂದ ರದ ಕನಾ ಬದಾಂದ ರಾಂದ ಲಾಂದ ರಿಖತನಾಂದ ರಾಂದ ಲಾಂದ ರದನ ಗಾಂದ ಲಾದನ ಕರಬ ಶಕರ ಬರ ಬರ ಬಲ ಬರ ಬಲ ಬರಬ ರಿಯ ನಮ 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 ನಂದಲಬ, ಕರಗಳನ್ನೆತ್ತಿ हाथों को उठाकर ನಂಬಿ ಕರ್ತನನ್ನ. विश्वास कीजिए ಇವತ್ತು ನೀವು परमेश्वर 1 ನಿಮಿಷ ಪ್ರಾರ್ಥನೆ ಮಾಡೋದಾಗಿದ್ರೆ 1 ನಿಮಿಷದ ನಂಬಿಕೆ ನಿಮ್ಮೊಳಗಡೆ पर। आज ಬೆಳಿಲಿಕ್ಕಿರ್ತದೆ. के दिन 1 मिनट प्रार्थना करेंगे तो 1 मिनट का विश्वास आपके अंदर आए। 10 ನಿಮಿಷ ಪ್ರಾರ್ಥಿಸೋದಾಗಿದ್ರೆ 10 मिनट प्रार्थना कर रहे 10 हैं ನಿಮಿಷದ तो ನಂಬಿಕೆ ನಿಮ್ಮೊಳಗಡೆ 10 ಬರ್ಲಿಕ್ಕಿರ್ತದೆ. मिनट का प्रार्थना आपके अंदर आने वाला ನಿಮ್ಮ है। ಜೀವನದಲ್ಲಿ ಎಷ್ಟು ಮಾಡ್ಬೇಕನ್ನೋದನ್ನ ನೀವು ನಿರ್ಧರಿಸಿಕೊಳ್ಳಿ. आपकी ಹಾಗಿದ್ರೆ जिंदगी में आप कितना करेंगे वो आप फैसला कीजिए, ಯಾಕಂದ್ರೆ क्योंकि ಈ ರೀತಿಯ ದೆವ್ವಗಳು, इस तरीके के दुरात्माएं, ಕಷ್ಟಗಳು,
वह कष्ट, ತೊಂದರೆಗಳು, संकट, सारे तकलीफ, ಬದಲಾವಣೆಗಳು, बदलाव, ಅಂತ ಪ್ರಾರ್ಥನೆ ಇಲ್ಲದೆ, ऐसे ಅಂತ प्रार्थना के ನಂಬಿಕೆ बगैर, ಇಲ್ಲದೆ ऐसे विश्वास के बगैर ಬರುವುದೇ ಇಲ್ಲ. वो आएंगे ही नहीं। ಎದ್ದೇಳಲಿ, ಪ್ರಾರ್ಥನೆ आप सब ಎದ್ದೇಳಲಿ. उठ प्रार्थना ಶರಲಬ उठाएं। ಶಂದಲ ಬರಬ ರಿಯನ ಮನ 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 ಕಂದಲದನ ಕಡದ ಸಂದಲ ಬರಬ ಶಿಕಿರಿಯನದ ಕಿರಿಯನ ಬದ ಕಿರಿಯಲ ಮನ ಕಳದ ಬಬ ಸಂದಲ ಬಬ ಬಬ ಬರಬ ರಿಯನ ಮನ ಮಂದಲದನೆ ರಿಯಲ ಬದ 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 ಬರ ಬರಬ ಓ ರಿಯನ ನನ 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 ಬಲ ಬರ ಬಲ ಶಂದ್ರದ ಬ ಸಂದಲ ಬಬ 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 ಬಬ. ನಿನ್ನ ಹೆಂಡತ ಸರಿ ಆಗ್ಬೇಕಾ? आपकी पत्नी ठीक होना है, ನಿನ್ನ ಗಂಡ ಸರಿ ಆಗ್ಬೇಕಾ? आपका पति ठीक ನಿನ್ನ होना ಮಕ್ಕಳು है, ಸರಿ ಆಗ್ಬೇಕಾ? आपके बच्चे ठीक होना है। ಅಷ್ಟೇ ಅವರ ಪರವಾಗಿ ಕೈಗಳನ್ನು ಚಾಚಿ ना ही कीजिए उनके और से हाथों को ರವಿವಾರ उठाकर। ಮಾತ್ರವಲ್ಲ, सिर्फ रविवार ನಿನ್ನ नहीं, ಮನೆಯಲ್ಲಿ आपके घर में ಆ ದುರಾತ್ಮ ಬಿಟ್ಟು ಹೋಗುವವರೆಗೂ, वह दुरात्मा छोड़कर चले ಆ जाने ಕಷ್ಟ तक, ಬಿಟ್ಟು ಹೋಗುವವರೆಗೂ वह संकट छोड़कर चले ಸತತವಾಗಿ जाने ಅನ್ಯ तक ಭಾಷೆಯಲ್ಲಿ ತೊಡಗು. निरंतर रीति से अनन्य भाषा में आगे ಯೇಸು ಸ್ವಾಮಿ बढ़िए। यीशु मसीह ಒಬ್ಬನೇ अकेले ಬೇಸರವಿಲ್ಲದೆ ही यीशु मसीह के ಬೆಟ್ಟದ बगैर ಮೇಲಿದ್ದ. उस पर्वत पर थे। ಅದರ ನಿಮಿತ್ತವಾಗಿ के निमित्त ಒಂದೇ ಮಾತಿಗೆ एक ही बात ದೆವ್ವ पर ಬಿಟ್ಟು ಹೊರಟೋಯ್ತು. वह दुरात्मा छोड़कर चला गया। ಪ್ರಿಯಲಮನ ಕೈಯಂದಲದ ನಾಡದ ಬಸಂದಲ ಬರಬ ಶಿಖರ ಬರಬ ಶಂದಳದ ಸಂದ ಆತನ ಪ್ರಸನ್ನತೆಯಲ್ಲಿ ಇಳಿದದೆ. उनका उपस्थिति यहाँ पर है। ಶಂದಲ ಬರಬಲ ಶಕಳದ ಮನ ಯಂದಲದನ ಕಡದ ಸಂದಲಬ ಆತನ ಬಲ ನಿನ್ನನ್ನು ಆವರಿಸಿಕೊಳ್ತಾ ಇದೆ. उनका बल आपके ऊपर उतर आ रहा है। ಸರ್ವನ ಕರಬಲ ಬಶಂದಲೇ ರಿಯನನ ಮದನ ಮದನ ಕಡದ ಬಶಂದಲ ಬ 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 ಓರಿಯನನಂದಲದನ ಕರೆಯಂದಲದನ ಕಥ. ಅನ್ಯ ಭಾಷೆ ವರ ಇಲ್ಲದೆ ಇರುವವರು अनन्य भाषा का वरदान ಇವತ್ತು जिसको नहीं ನಂಬಿಕೆಯಿಂದ है, ಕೈಗಳನ್ನು ಚಾಚಿ आज के दिन विश्वास के साथ हाथ बढ़ाइए। ದೇವರ ಆತ್ಮನೇ ನನಗೆ ಅನ್ಯ ಭಾಷೆ ವರವನ್ನು ಕೊಡು ಎಂದು ಬೇಡಿಕೋ. पवित्र आत्मा में मुझे अनन्य भाषा वरदान नंबू। देने के मांग विश्वास नंबू। कीजिए, विश्वास कीजिए। ಕೇಳಿದ್ದನ್ನು ಅವನು ಕೊಡ್ತಾನೆ ಎಂಬುದಾಗಿ. जो आप मांगेंगे परमेश्वर देंगे ಕಲಮನನ किसके? ಯಂದಲದನ ಕಡದ ಸಂದಲ ಬರ 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 ಸಂದಲ ಬರ 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 ಶಂದಲ ಬರ 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 ಶಂದಲ ಬರ 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 ಏರಿಯಲ ಸಿಗ್ಲ ಬದಲಿ ಯಂದಲದನ ಕಡದ ಸಂದಲ ಬ ಬ ಬ ಬ ಬ ಬ ಬ ಬನ ಯಂದಲದನ ಕಡದ ಸಂದಲ ಬರ 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 ಶಂದಲ ಬರ 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 ಓರಿಯನನನನನನದನ ಕಡದ ಸಂದಲ ಬರ 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 ಶಂದಲ ಬರ 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 ಸಂದಲ ಬ ಬ ಬ ಬ ಬ ಬ ಬ ಬ ಬ ಓರಿಯನನನನದನ ಕಡದ ಸಂದಲ ದೇರಿಯನನನನನದ ಬ ಸಂದಲ ಬರ 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 ಶಂದಲ ಬರ 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 ಕಡದ ಸಂದಲ ಬರ ಬರ ನಿನ್ನ ಕೋರ್ಟ್ ಕೇಸಿಗೆ आपके कोर्ट केस को ಮುಗಿಯುವಂತೆ खत्म होने जैसे ಅದನ್ನ ನಡೆಸ್ತಾ ಇರುವಂತ ದುರಾತ್ಮನ ಬಲ उसे चलाने वाला दुरात्मा का बल वो टूट कर गिरने ಇವತ್ತಿನಿಂದ जैसे ಪ್ರಾರ್ಥನೆಗೆ ಒಪ್ಪಿಸಿಕೊಡು. आज के दिन अपने आप को प्रार्थना स्वामी, में लीन कीजिए। ನನ್ನ परमेश्वर ಕೋರ್ಟ್ ಕೇಸ್ ಮುರಿದು ಬೀಳುವವರೆಗೂ मेरा कोर्ट केस टूट कर गिरने ಪ್ರತಿದಿನ तक, ರಾತ್ರಿ दिन रात, ಪ್ರತಿದಿನ ರಾತ್ರಿ हर दिन रात को 2 ತಾಸು 2 घंटे 3 ತಾಸು 3 घंटे ಬೆಳಿಗ್ಗೆ 4 ಗಂಟೆಗೆ 5 सुबह ಗಂಟೆಗೆ 4 ಎದ್ದು बजे उठकर 2 ತಾಸು 2 घंटे ನಾನು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ತೇನೆ. मैं अन्य भाषा में ನಾನು प्रार्थना ಹೇಳ್ತೇನೆ, करूंगा। मैं आपको बताता 3 हूँ ತಿಂಗಳಲ್ಲಿ 3 महीनों ನೀನು में ಅದನ್ನ ಮಾಡುದಾಗಿದ್ರೆ आप अगर आप 3 करेंगे ತಿಂಗಳಲ್ಲಿ तो 3 महीनों ಅದು में ಮುರಿದು ಬೀಳ್ತದೆ. वो टूट कर गिर जाएगा। ಶಂದಲರ ದಲದನ ಗಡದ ಬಸ್ ಸಂದಲ ಬರ 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 ಶಂದಲ ಬರ 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 ಶಂದಲ ಬರ 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 ಏರಿಯನನನನನನ ದಲದನ ಗಡದ ಸಂದಲ ಬರ 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 ಶಂದಲ ಬರ 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 ಶಂದಲ ಬರ 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 ಓರಿಯನನ ದಲದನ ಗಡದ ಸಂದಲ ಬ ಬ ಬ ಬ ಬ ಬ ಬ ಬ ರಿಯನಲದನ ಗಡದ ಸಂದಲ ರದನಿ ಯಂದಲ ಬ ಬ ಬ ಬ ಬ ನಕಯಂದಲದನ ಗಡದ ಸಂದಲ ಓರಿಯನನನ ದಲದನ ಗಡದ ಸಂದಲ ಬರ 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 ಶಂದಲ ಬ ಸಂದಲ ಬರದೆ ಏರಿಯನನ ದಲದನ ಗಡದ ಸಂದಲ ಬರ 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 ಓರಿಖನ ಮ ಮ ಮ ಮ ಮ ಬರ ಬರ ಯಂದಲದನ ಗಡದ ಸಂದಲ ಬರ 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 ಶಂದಲ ಬರ 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 ಭಯಂಕರವಾದ ಬೆಂಕಿ, एक भयंकर सा अग्नि, ಪವಿತ್ರನ ಪ್ರಬಲವಾದ ಬೆಂಕಿ, एक प्रबलता का अग्नि, ಪವಿತ್ರಾತ್ಮನ ಪ್ರಬಲವಾದ ಬೆಂಕಿ. पवित्र आत्मा का प्रबलता का अग्नि। ಪ್ರತಿದಿನ ಈ ರೀತಿ हर दिन इस तरीके से ನಿನ್ನ ಮನೆಯಲ್ಲಿ आपके घर में ನೀನು ಪ್ರಾರ್ಥಿಸುವುದಾಗಿದ್ರೆ जब आप प्रार्थना करेंगे 2 ತಾಸು 2 घंटे 3 ತಾಸು 3 घंटे ಪ್ರಾರ್ಥಿಸುವುದಾಗಿದ್ರೆ अगर प्रार्थना ನಿನ್ನ करेंगे ಮಗಳ तो ಜೀವನ ಸರಿ ಆಗುತ್ತೆ. आपका बेटी का जिंदगी ನಿನ್ನ बदल ಮಕ್ಕಳ जाएगा, ಜೀವನ ಸರಿ ಆಗುತ್ತೆ. आपके बच्चों का जिंदगी ठीक हो जाएगा, ಮುರಿಯಲ್ಪಟ್ಟದ್ದೆಲ್ಲದು ಕಟ್ಟಲ್ಪಡುತ್ತೆ. सब टूटा हुआ चीज ಯಾಕಂದ್ರೆ बांधा ನಿನ್ನ जाएगा ನಂಬಿಕೆ ಬೆಳೆಯುತ್ತೆ. क्योंकि आपका विश्वास ಎಲ್ಲಿ बढ़ेगा। ನಂಬಿಕೆ ಬೆಳೀತದೋ जहाँ पर विश्वास ಅಲ್ಲಿ बढ़ेगा ಮಹತ್ಕಾರ್ಯಗಳು ಬೆಳೀತದೆ. वहाँ पर चमत्कार बढ़ेंगे। ಸುಖಂದಲ ಬದಲದ ಬಶಂದಲ ಬರಬಲ ಬರಬಲ ಬಶಂದಲ ಬರಬಲ ಬಶಂದಲ ಬರಬಲ ಬರಬಲ ಓರಿಯನನನದಲದನ ಕಥ ಓರಿಖನ ಮಮ 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 ಬರಬಲ ಬರಬಲ ಬಶಂದಲ ಬರಬಲ ಬರಬಲ ಓರಿಯನನದಲದನ ಕಥ ಸಂದಲ
ಕಿರಿಯನದ ಕಿರಿಯನದ ಕಿರಿಯಲವದ ಕರಿಯಲವ ಶಕಲವ ಸಂದಲ ಬಾಬಾ ಓರಿಯನನನನನನ ಕರದ ಸಂದಲ ಬಾಬಾ ಓರಿಯನನನನನ ಕರದ ಸಂದಲ ಬಾಬಾ ಓರಿಯನನನನನ ಕರದ ಸಂದಲ ಬರಬರ ಶಬ್ದಲ ಬರಬರ ಬರಬರ ಸಂದಲ ಬರಬರ ರಿಖನಮನಮನಮನಮನದನ ಕರದ ಸಂದಲ ಬರಬರ ಓರಿಯನನನನನ ಕರದ ಸಂದಲ ಬರಬರ ಶಬ್ದಲ ಬರಬರ ಶಬ್ದಲ ಬರಗದನಗದ ರಿಖನಮನಮನಗದನಗದ ಸಂದಲ ಬರಗದ ಶಬ್ದಲ ಬರಬರ ಬರಬರ ಶಬ್ದಲ ಬರಬರ और कितने मनंदल यंदलदन कर्द संदल मर सिखल वशदल मर मन वशदल मर कदल संदल मर निर्यानंदलदन कर्द संदल मर कल वशदल मर मन संदल मर और यंदलदन करदन कद रिखल मन मन यंदलदन कर्द संदल बाबा मन मन और यनननन नर्द संदल बाबा बाबा यंदलदन कर्द संदल बा निर्यानंदलदन कर्द संदल बाबा ಯಾವ ಸೇವೆಯಲ್ಲಿ ಪ್ರಾರ್ಥನೆ ಬೆಳೆಯುತ್ತೋ जिस सेवकाई में प्रार्थना बढ़ता है ಅಲ್ಲಿ ನಂಬಿಕೆ ಬೆಳೆಯುತ್ತದೆ वहाँ पर विश्वास बढ़ता है ಯಾವಾಗ ನಂಬಿಕೆ ಬೆಳೆಯುತ್ತೋ जब विश्वास बढ़ता ಆ है ಸೇವೆ ಬೆಳೆಯಲಿಕ್ಕೆ वह ಪ್ರಾರಂಭವಾಗುತ್ತೆ सेवकाई बढ़ने लगता है ಕೊಂದಲವನ ನಿಖಲರದ ಸಂದಲವನ ಕರ್ದ ಸಂದಲವನ ಕಲವನ ಇರಿಯಾನಂದಲವನ ಕರ್ದ ಸಂದಲವನ ಜಿಯಂದಲವನ ಕರ್ದ ಸಂದಲ ಓರಿಯಾನಂದಲವನ ಕರ್ದ ಸಂದಲ ಶಿಖರಿಯಾನಂದಲವನ ಸಂದಲೆ ಅಂದ್ರೆ ಆಮೆನ್ ಏನು ಹೇಳ್ದ ಕೇಳಿ कि ಹೇಳಿ आगे यीशु ಮುಗಿಸ್ತಾ मसीह ಇದ್ದೀನಿ ने क्या कहा सुनिए, इसे बताकर खत्म करूंगा। ನಿಮ್ಮ ನಂಬಿಕೆ ಕಡಿಮೆ ಆಗುವುದರಿಂದಲೇ ಆಗಲಿಲ್ಲ आपके विश्वास की घटी की वजह से ये हुआ ನಿಮಗೆ है। ಸತ್ಯವಾಗಿ ಹೇಳುತ್ತೇನೆ मैं तुम्हें सच सच कहता हूँ, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿದ್ರೆ ಅಂದ್ರೆ ಸಾಸಿವೆ ಕಾಳಿನಷ್ಟು ಪ್ರಾರ್ಥನಾ ಜೀವಿತ ನಿಮಗಿದ್ರೂ ಸಹ एक राई के समान प्रार्थना जिंदगी आपके अंदर है तो भी ನೀವು ಬೆಟ್ಟಕ್ಕೆ ಇಲ್ಲಿಂದ ಕಿತ್ತುಕೊಂಡು ಹೋಗಿ ಎಂದು ಹೇಳಿದರೂ ಅದು ಹೋಗುವುದು आप पर्वत को यहाँ से उखड़ कर चला जाए कहेंगे तो भी वो ಮತ್ತಾಯ होगा। 17:21 ಕೊನೆಯ ಲೈನ್ ಹೇಳ್ತದೆ ಮತ್ತು ನಿಮಗೆ ನಿಮ್ಮ ಕೈಯಿಂದ ಆಗದಂಥದ್ದು ಅಂದ್ರೆ ನಿಮಗೆ ಅಸಾಧ್ಯವಾದದ್ದು ಅಂತ ಹೇಳಿಲ್ಲ ನೋಡಿ, ನಿಮ್ಮ ಕೈಯಿಂದ ಆಗದೇ ಇರುವಂಥದ್ದು ಒಂದು ಇರುವುದಿಲ್ಲ. तुम्हारे हाथ से न होने वाला चीज एक भी नहीं रहेगा। ಅಂದ್ರೆ उसका मतलब ನಿಮ್ಮ ಕೈ ಮೇಲೆ आपके हाथ के ऊपर ನಂಬಿಕೆ ಕೈ ಬರ್ತದೆ. विश्वास का हाथ आएगा। ಅವಾಗ ನೀವು ಏನ್ ಮಾಡ್ತೀಯೋ तब तुम जो कुछ भी करोगे, ಒಂದು ವೇಳೆ ಇದು ಆಗ್ಬೇಕಂದ್ರೆ अगर ये होना है तो ಲೆಕ್ಕ ಇಲ್ಲದಂತ ಪ್ರಾರ್ಥನಾ ಜೀವಿತ ನೀನ್ ಕಟ್ಕೋ. हिसाब के बाहर प्रार्थना जिंदगी को आप बांधिए। ಆಮೆನ್. आमेन। ಬರೀ ಸವಲತ್ತುಗಳಿಗೆ ಪ್ರಾಮುಖ್ಯತೆ ಕೊಡಬೇಡ. सिर्फ सौलभ्यों को प्रामुख्यता मत दीजिए। ಒಂದು ದಿನ ಬರೀ ರೊಟ್ಟಿ ತಿಂದ್ರೆ ಏನಾಗೋದಿಲ್ಲ. एक दिन सिर्फ रोटी खाएंगे तो कुछ नहीं होगा। ಎರಡು ದಿನ 2 दिन ಅವ್ರಿಗೆ ಮನೆಯಲ್ಲಿ ಹೇಳು, घर में बता ಎರಡು ದಿನ देना। ಅನ್ನ ಮಾಡೋದಿಲ್ಲ, 2 दिन अन्न ಬರೀ खाना ರೊಟ್ಟಿ नहीं ಇರ್ತದೆ, बनाएगा, सिर्फ रोटी ರೊಟ್ಟಿ रहेगा। ಪಲ್ಯ ತಿನ್ಕೋರಿ, रोटी और भाजी खाना। ನನಗೆ ನಂಬಿಕೆ ಬೆಳೆಸ್ಕೊಳ್ಬೇಕು. मैं जाकर विश्वास को बढ़ाऊंगी, ಯಾಕಂದ್ರೆ ನಂಬಿಕೆ ಬೆಳೆಸ್ಕೊಂಡ್ರೆ, क्योंकि विश्वास को बढ़ाएंगे ನಿನ್ನ तो ನಂಬಿಕೆ ಬೆಳೆಸ್ಕೊಂಡ್ರೆ आप विश्वास को बढ़ाएंगे तो ಅಸಾಧ್ಯವಾದದ್ದು ನಿಮ್ಮ ಕೈಯಿಂದ ಒಂದು ಇರೋದಿಲ್ಲ. आपके हाथ से असंभव कुछ भी नहीं है। ಆಮೆನ್. आमेन। ಇವತ್ತಿನಿಂದಲೇ ಪ್ರಾರಂಭ ಮಾಡಿ. आज से ही आप प्रारंभ कीजिए। ಆಮೆನ್. आमेन। ಆಮೆನ್. आमेन। ಮಗನೇ ಹಾಡು ಅಭಿಷಿಕ್ತವಾಗಬೇಕಂದ್ರೆ बेटे गाना अभिषेक होना है तो ಅದ್ರ ಮೇಲೆ ಕೈ ಇಟ್ಟು उस पर हाथ रखकर ಸತತವಾಗಿ ಪ್ರಾರ್ಥನೆ ಮಾಡು. निरंतर रीति से प्रार्थना कीजिए। ಕೇಳುವವರು ಹೆಂಗೆ ಕೇಳುವವರು सुनने वाले लोग ಅಭಿಷೇಕದಿಂದ ಮುಟ್ಟಲ್ಪಡಬೇಕು. अभिषेक से छुए जाना है। ಯಾರಾದ್ರೂ ಆಮೆನ್ ಅಂತ कोई ಹೇಳ್ತಾರೆ? तो आमेन आप कहेंगे। ಆಮೆನ್. आमेन। ಅವನು ಹೇಳಿದ ನನ್ನ ಮೇಲೆ उन्होंने कहा है तो ಅಸಾಧ್ಯವಾದದ್ದು ಒಂದು ಇಲ್ಲ. असंभव कुछ भी नहीं ಹಾಗಾದ್ರೆ है। ऐसा है तो ಅವನ ಹಾಗೆ ನಾನು ಬೆಟ್ಟದ ಮೇಲೆ ಇರಬೇಕು. परमेश्वर यीशु मसीह के जैसे मुझे भी पर्वत पर रहना है। ಕೆಳಗಿರುವ ಶಿಷ್ಯರು ನಮ್ಮ ಮಾದರಿ ಅಲ್ಲ, नीचे रहने वाले चेले हमारे उदाहरण नहीं है, ಬೆಟ್ಟದ ಮೇಲಿರುವಂತ ಯೇಸು ನಮ್ಮ ಮಾದರಿ. लेकिन पर्वत पर रहने वाले यीशु मसीह हमारे लिए उदाहरण है। ಕೆಳಗಿರುವ ಬೆಟ್ಟದ ಕೆಳಗಿರುವ ಶಿಷ್ಯರ ಪಾರ್ಟಿ ನಮಗೆ ಮಾದರಿ ಅಲ್ಲ. वहाँ पर नीचे पर्वत के नीचे रहने वाले चेलों का पार्टी हमारे लिए उदाहरण नहीं है। ಒಬ್ಬಂಟಿಗನಾದ್ರೂ ಚಿಂತೆ ಇಲ್ಲ, ಬೆಟ್ಟದ ಮೇಲಿರುವಂತ ಯೇಸು ನಮ್ಮ ಮಾದರಿ. अकेला है तो भी चिंता नहीं, लेकिन पर्वत पर रहने वाले यीशु मसीह हमारे ಬಾಯಿನ लिए ಮಾತ್ರ उदाहरण ಯೇಸು है। ನನ್ನ ಮಾದರಿ ಅಂತ ಹೇಳೋದಲ್ಲ, जबान से मैं सिर्फ कह रहे हैं यीशु मसीह ಶಿಷ್ಯರ हमारा ಪಾರ್ಟಿಯನ್ನ ಬಿಟ್ಟು ಆ ಬೆಟ್ಟ ಹತ್ತಬೇಕು. चेलों के पार्टी को छोड़कर उस पर्वत पर चढ़ना है, ಆವಾಗ तभी ही। ಆಮೆನ್. आमेन। ಆಮೆನ್. आमेन। ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. सब हम उठ खड़े हो जाएंगे। ನನ್ನ ಕೆಲಸವನ್ನ ನಂಬಿಗಸ್ತಿಕೆಯಿಂದ ನಾನು ಮಾಡಿದ್ದೀನಿ. मेरे काम को विश्वास योग्यता से मैंने किया है। ಈಗ ನೀನು ಪ್ರಾರ್ಥಿಸಿದ್ರೆ अब अगर आप प्रार्थना करेंगे ನಿನ್ನ ಮನೆಯಲ್ಲಿ तो आपके घर में ಕೂತ್ಕೊಂಡು बैठकर ಎಲ್ಲ ಮೋಜನ್ನ ಬಿಟ್ಟು सारे मौज मस्ती को छोड़कर ಪ್ರಾರ್ಥಿಸೋದಾಗಿದ್ರೆ अगर प्रार्थना करेंगे तो ನಂಬಿಕೆ ಬೆಳೆಯುತ್ತೆ. विश्वास बढ़ेगा।
ಆಮೇನ್. आमीन। ನಂಬಿಕೆ ಬೆಳೆಸಿಕೊಳ್ಳುವ ಎರಡನೇ ಮಾದರಿಯನ್ನ ಮುಂದಿನ ಅಚ್ಚಿವಾರ ಹೇಳ್ತೇನೆ. विश्वास को बढ़ाने वाले दूसरे उदाहरण को अगले हफ्ते में आमीन। बताऊंगा। ಎಲ್ಲರೂ ಸಹೋದರರೆಲ್ಲರೂ ತಲೆ ಹೊತ್ಕೊಳ್ಳಿ. सारे बहन अपने सिर को ढक ನಾವು लीजिए। ಪ್ರಾರ್ಥನೆ ಮಾಡಿ ಮುಗಿಸಿಕೊಳ್ಳೋಣ. हम प्रार्थना कर कर खत्म करेंगे। ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ.